ವೀಕ್ಷಕರೇ, ಒಂದು ಈ ನಾಟಕ ರಂಗ ಆಗಲಿ, ಯಕ್ಷರಂಗ ಆಗಲಿ, ಕಲಾವಿದನ ಬದುಕು ಹೇಗೆ? ಸ್ಟೇಜ್ ಮೇಲೆ ಬಂದಾಗ ಅಥವಾ ಒಂದು ರಂಗಸ್ಥಳದಲ್ಲಿ ಎಲ್ಲರನ್ನು ನಗಿಸ್ತಾರೆ, ಅಳಿಸ್ತಾರೆ, ತಮ್ಮ ನಟನೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಆದರೆ ಒಬ್ಬ ಕಲಾವಿದನ ಒಳಗೆ ಅಂದರೆ ಅವನ ನಿಜವಾದ ಜೀವನ ಹೇಗಿರ್ತದೆ? ಇನ್ನೊಬ್ಬರ ಮನೆಯ ಜಗಲಿಯಲ್ಲಿ ನಾವು ಅಡುಗೆ ಮಾಡಿ ಊಟ ಮಾಡಿದ ನೆನಪು ಈಗಲೂ ಅಂತಸ್ತೇ ಬೆಳೆದವು ನಾವು. ಅದು ಅಷ್ಟು ಕಷ್ಟ ಇತ್ತಾಗ, ಒಂದು ಖಾಲಿ ಹಾಕಿ ಚಪ್ಪಲಿ ಇರಲಿಲ್ಲ. ನನಗಿದು ಅನ್ನದ ಬಟ್ಟಲಾಗ್ತಂದ ನಾನು ಕನಸಬಲ್ಲೂ ಎಣಿಸಲಿಲ್ಲ. ಹುಟ್ಟುವಂತ ಮಗು ಕೋಣನಾದ್ರೆ ಆ ಮಗುವನ್ನು ಎತ್ತಿ ನಾನು ಹೇಗೆ ಮುದ್ದಾಡಲಿ? ಹಸಿವಿನಿಂದ ಓಡೋಡಿ ಬರುತ್ತಿರುವಂತ ನನ್ನ ಮುದ್ದು ಕಂದ ಮನೆಗೆ ನನ್ನ ಎದೆ ಹಾಲನ್ನು ಹೇಗೆ ಉಣ್ಣಿಸಲಿ? ತಂದೆ, ಯಾಕೆ ಇಂಥ ಶಾಪವನ್ನು ನನ್ನ ಬಾಲಿಗೆ ಕರುಣಿಸಿ? ನಾನು ಮಾಡಿದಂತ ತಪ್ಪಾದ್ರೆ ಏನು ತಂದೆ, ಏನು? ವೀಕ್ಷಕರೇ ನಮಸ್ಕಾರ. ನಮ್ಮೂರು ಎಕ್ಸ್ಪ್ರೆಸ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ವೀಕ್ಷಕರೇ, ಇವತ್ತು ನಮ್ಮ ಈ ನಮ್ಮೂರ ಸಾಧಕರು ಈ ಸ್ಪೆಷಲ್ ಸೆಗ್ಮೆಂಟ್ನ ಸ್ಪೆಷಲ್ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಕ್ಷಗಾನ ಲೋಕದಲ್ಲಿ ಸಾಧಾರಣ 10 ರಿಂದ 15 ವರ್ಷದಲ್ಲಿ ಬಹಳಷ್ಟು ಪ್ರಖ್ಯಾತ ಹೆಸರು ಮಾಡಿರುವಂತಹ ಒಬ್ಬ ಹಿರಿಯ ಕಲಾವಿದ ಅಂತ ಹೇಳ್ಬೋದು. ಸ್ತ್ರೀ ಪಾತ್ರಧಾರಿಯಾಗಿ ಬಹಳಷ್ಟು ಜನರ ಮನ ಗೆದ್ದಂತಹ ಸುಕೇಶ್ ಹೆಗ್ಡೆ ಮಡಮಕ್ಕಿ ನಮ್ಮ ಜೊತೆಗಿದ್ದಾರೆ. ವೀಕ್ಷಕರೇ, ಬನ್ನಿ ಇವತ್ತು ಇವರ ಹತ್ರ ಮಾತನಾಡುವ. ಇವರ ಲೈಫ್ ಜರ್ನಿ ಹೇಗಿತ್ತು, ಇವರ ಬಾಲ್ಯ ಹೇಗಿತ್ತು, ಎಲ್ಲವನ್ನು ಇವರಲ್ಲೇ ಕೇಳೋಣ. ಸುಕೇಶ್ ಅಣ್ಣ, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಆರಾಮ. ಹೇಗೆ ನಡೀತಿದೆ ನಿಮ್ಮ ಜೀವನ? ತೊಂದರೆ ಇಲ್ಲ, ಕಲಾಮಾತೆಯ ಒಂದು ಅನುಗ್ರಹದಿಂದ ಹೋಗ್ತಾ ಉಂಟು. ಸಾಧಾರಣ ಒಂದು 10 ರಿಂದ 15 ವರ್ಷದಲ್ಲಿ ಅಲ್ಲ, 10 ರಿಂದ 15 ವರ್ಷ ಈಗ ನಾನು ವೃತ್ತಿ ಕಲಾವಿದನಾಗಿ ನಾನು ಕಟೀಲು ಮೇಳದಲ್ಲಿ. ಹಿಂದೆ ಸಾಧಾರಣ ಒಂದು 13 ವರ್ಷ, 13 ಅಲ್ಲ, ನಾನು ಸಾಧಾರಣ 37 ವರ್ಷದ ಸರ್ವಿಸ್ ಆಯ್ತು ನನಗೆ. ಇದರಲ್ಲಿ 37 ವರ್ಷ ಸರ್ವಿಸ್ ಆಗಿದೆ. 37 ವರ್ಷ ಸರ್ವಿಸ್ ಆಯ್ತು. ಹವ್ಯಾಸಿ ಕಲಾವಿದನಾಗಿ. ಸುಕೇಶ್ ಅಣ್ಣ, ಮೊಟ್ಟ ಮೊದಲಾಗಿ ನಿಮ್ಮ ಹತ್ರ ಕೇಳೋದಂದ್ರೆ, ಈ ಯಕ್ಷಲೋಕಕ್ಕೆ ಈಗ ಅಂದ್ರೆ ಎಲ್ಲರಿಗೂ ಈಗ ಒಂದು ಆಸಕ್ತಿ ಇರ್ತದೆ. ಈಗ ಅದು ಯಾವ ಕ್ಷೇತ್ರ ಆಗ್ಲಿ, ಈಗ ಒಂದು ಸಿನಿಮಾ ರಂಗ ಆಗ್ಲಿ, ನಾಟಕ ರಂಗ ಆಗ್ಲಿ, ಆಕ್ಟ್ ಮಾಡ್ಬೇಕು, ತನ್ನ ಹೆಸರನ್ನು ಮಾಡ್ಬೇಕಂದ್ರಲ್ಲಿ ಆ ಫೀಲ್ಡ್ ನಲ್ಲಿ ಅಂತ ತುಂಬಾ ಆಸೆ ಇರ್ತದೆ. ಆದ್ರೆ ಯಕ್ಷಗಾನ ಲೋಕ ಅಂದ್ರೆ ಈಗ ಬೇರೆ ಈ ಸಿನಿಮಾ ರಂಗಕ್ಕೂ ನಾಟಕ ಲೋಕಕ್ಕೂ ಹಾಗೂ ಯಕ್ಷಗಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಯಕ್ಷಲೋಕದಲ್ಲಿ ನಿಮ್ಮ ವೇಷಭೂಷಣ ಆಗಿರ್ಬೋದು, ನಿಮ್ಮ ಉಡುಗೆ ತೊಡುಗೆ ಆಗಿರ್ಬೋದು, ಬಹಳ ಕಷ್ಟ. ಈ ಒಂದು ರಂಗದಲ್ಲಿ ಹೆಸರು ಮಾಡೋದಂದ್ರೆ ಕಲಾಮಾತೆ ಆಶೀರ್ವಾದ ಇದ್ದವರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಈ ಒಂದು ಯಕ್ಷಲೋಕಕ್ಕೆ ನಿಮ್ಮ ಪಾದಾರ್ಪಣೆ ಯಾವಾಗಾಯ್ತು, ಹೇಗಾಯ್ತು? ಅದು ಹೇಳಲಿಕ್ಕೆ ಹೋದ್ರೆ ಬಹಳ ವಿಚಿತ್ರ ಅಂತ ಅನಿಸ್ತಾ ಉಂಟು ನನಗೆ. ಯಾಕೆಂತ ಹೇಳಿದ್ರೆ, ಮೊದಲು ನಾನು ಯಕ್ಷಗಾನವನ್ನು ಇಷ್ಟಪಟ್ಟವಲ್ಲ ಸಣ್ಣವನಿರುವಾಗ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನನ್ನ ತಂದೆಯವರು ಅವಾಗ ಸಣ್ಣ ರೇಡಿಯೋದ ಮನೆಯಲ್ಲಿ, ಸಣ್ಣ ರೇಡಿಯೋದಲ್ಲಿ ಆವಾಗ ಆಕಾಶವಾಣಿ ಮಂಗಳೂರಿನಿಂದ ಒಂದು ತಾಳಮಲೆ ಬರ್ತಾ ಇತ್ತು. ಆ ರಾತ್ರಿ ತಂದೆ ಹಾಕ್ತಿದ್ರು. ತಂದೆ ಆಚೆ ಹೋದ್ಕೊಂಡು ನಾನು ತಿರುಗಿಸಿ ಚಿತ್ರಗೀತೆ ಹಾಕ್ತಿದ್ದೆ. ಅಷ್ಟು ವಿರುದ್ಧವಾಗಿದ್ದೆ ನಾನು. ನಿಮಗೆ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ, ಅಷ್ಟು ವಿರುದ್ಧವಾಗಿದ್ದೆ. ಅದು ಉದಾಹರಣೆ ಕೊಟ್ಟದ್ದು ನಿಮ್ಗೆ ನಾನು. ಆದರೆ ಅದು ಮುಂದೆ 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 ಹೋದಾಗೆ ನನಗೆ ಅದು ಯಕ್ಷಗಾನ ಏನು ಅಂತ ಗೊತ್ತಾಯ್ತು. ಅಂದ್ರೆ ನಿಮ್ಮ ತಂದೆಗೆ ಇಂಟ್ರೆಸ್ಟ್ ಇತ್ತು ಯಕ್ಷಗಾನದಲ್ಲಿ? ಅವರು ವೇಷವೀನ ಮಾಡಿದವರಲ್ಲ, ಮತ್ತೆ ಮಾಡಿದ್ದಾರೆ. ನಾನು ವೇಷ ಮಾಡಿದ ನಂತರ ಅವ್ರು ಮಾಡಿದ್ದಾರೆ. ಒಮ್ಮೆ ವೇಷ ಮಾಡಿದ್ದಾರೆ. ಹಾಗಾದ್ರೆ ಸ್ವಲ್ಪ ಹಿಂದೆ ಬರುವ, ನಿಮ್ಮ ಮೂಲ, ನಿಮ್ಮ ಮನೆತನ, ನೀವು ಹುಟ್ಟಿದ್ದು ಎಲ್ಲಿ ಸುಕೇಶ್ ಅಣ್ಣ? ನಾನು ಮಡಮಕ್ಕಿಯಲ್ಲಿ ಜನಿಸಿದವ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮಡಮಕ್ಕಿಯಲ್ಲಿ ನಿಮ್ಮ ಜನನ. 70ರಲ್ಲಿ ಜನನ. 1970ರಲ್ಲಿ. ಅವಾಗಂತ ಹೇಳಿ ಮನೆ ನಮ್ಮ ಮನೆ ಪರಿಸ್ಥಿತಿ ಅಷ್ಟು ಕಷ್ಟಕರವಾಗಿತ್ತು. ಕಷ್ಟದ ಜೀವನ. ನಾವು 5 ಮಂದಿ ಮಕ್ಕಳು. ನಿಮ್ಮ ತಂದೆ ತಾಯಿಗೆ ನೀವು 5 ಜನ ಮಕ್ಕಳು? 5 ಜನ ಮಕ್ಕಳು, 4 ಗಂಡು 1 ಹೆಣ್ಣು, ಕೊನೆಯವಳು ಹೆಣ್ಣು. ಅಲ್ಲಿ ಒಬ್ಬ ತಮ್ಮ ತೀರಿ ಹೋಗಿದ್ದಾನೆ. ಹಾಗೆ ಕಿತ್ತು ದಿನ ಬಡತನ. ಅವಾಗ ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ, ನಮಗೆ ಇರ್ಲಿಕ್ಕೆ ಒಂದು ಸುಬರಿ ಮನೆ ಇರ್ಲಿಲ್ಲ. ಇನ್ನೊಬ್ಬರ ಮನೆಯ ಜಗಲಿಯಲ್ಲಿ ನಾವು ಅಡುಗೆ ಮಾಡಿ ಊಟ ಮಾಡಿದ ನೆನಪು ಈಗಲೂ ಉಂಟು ನನಗೆ. ಅಂತಸ್ತೇ ಬೆಳೆದವು ನಾವು. ನೋಡಿ ವೀಕ್ಷಕರೇ, ಒಂದು ಈ ನಾಟಕ ರಂಗ ಆಗಲಿ, ಯಕ್ಷರಂಗ ಆಗಲಿ, ಕಲಾವಿದನ ಬದುಕು ಹೇಗೆ, ಕಲಾವಿದನ ಈ ಕಷ್ಟದ ಜೀವನ ಹೇಗೆ? ಸ್ಟೇಜ್ ಮೇಲೆ ಬಂದಾಗ ಅಥವಾ ಒಂದು ರಂಗಸ್ಥಳದಲ್ಲಿ ಎಲ್ಲರನ್ನು ನಗಿಸ್ತಾರೆ, ಅಳಿಸ್ತಾರೆ, ತಮ್ಮ ನಟನೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಆದರೆ ಒಬ್ಬ ಕಲಾವಿದನ ಒಳಗೆ ಅಂದರೆ ಅವನ ನಿಜವಾದ ಜೀವನ ಹೇಗಿರ್ತದೆ ನೋಡಿ. ಇವರು ಸುಕೇಶನ್ಗೆ ಮಾತಾಡಬೇಕಾದ್ರೆ ಎಮೋಷನಲ್ ಆದ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದೆಲ್ಲ ನೋಡುವಾಗ ಅನಿಸ್ತದೆ, ಒಬ್ಬ ಕಲಾವಿದ ಎಷ್ಟು ಕಷ್ಟಪಡ್ತಾನೆ, ತನ್ನ ಜೀವನ ಹೇಗಿರ್ತದೆ ಅಂತ. ಸುಕೇಶಣ್ಣ, ನಿಮ್ಮ ತಂದೆಯ ಹೆಸರು?
ನಾರಾಯಣ ಹೆಗಡೆ ಅಂತ. ನಾರಾಯಣ ಹೆಗ್ಡೆ. ತಾಯಿ ಹೆಸರು ಗುಲಾಬಿ ಹೆಗಡೆ. ಗುಲಾಬಿ ಹೆಗ್ಡೆ ಅಂತ. ಹೇಳಿ ಸುಖೇಶ್ ಅಣ್ಣ. ಹಾಗೆ ಮನೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ ನಾನು. ಹಾಗೆ 4ನೇ ತರಗತಿ ತನಕ ಮಡಮಕ್ಕಿಯಲ್ಲಿ ಕಲ್ತದ್ದು ನಾನು. ಮತ್ತು 1 ವರ್ಷ ಆರ್ಡಿಯಲ್ಲಿ 5ನೇ ಕ್ಲಾಸಿಗೆ 5ನೇ ಕ್ಲಾಸಿಗೆ ಆರ್ಡಿಗೆ ಹೋದೆ. ಅಲ್ಲಿ 5ನೇ ಕ್ಲಾಸಿಗೆ ನಾನು ಪಾಸ್ ಆದೆ. 6ನೇ ಕ್ಲಾಸಿಗೆ ಅಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿದೆ. ಅದು ಅಷ್ಟು ಕಷ್ಟ ಇತ್ತಾಗ, ಒಂದು ಖಾಲಿ ಹಾಕಿ ಚಪ್ಪಲಿ ಇರಲಿಲ್ಲ. ಮುಗಿಸಿ ಅಲ್ಲಿ ಒಂದು ನರ್ಸರಿ ಇತ್ತು, ಫಾರೆಸ್ಟ್ ನರ್ಸರಿ. ದಿನಗೂಲಿ ಕೆಲಸಕ್ಕೆ ಸೇರಿಕೊಂಡೆ ನಾನು. ಆವಾಗ ಸಂಬಳ ಎಷ್ಟು ಗೊತ್ತುಂಟು ನಿಮಗೆ? 3.5 ರೂಪಾಯಿ ಸಂಬಳವಾಗ. ದಿನಕ್ಕೆ 3.5 ರೂಪಾಯಿ ಸಂಬಳ. ಏನೂ ಇಲ್ಲ, ಊಟ ಕಾಫಿ ತಿಂಡಿ ಏನೂ ಇಲ್ಲ. ಬೆಳಿಗ್ಗೆ 8 ಗಂಟೆಯಿಂದ 5 ಗಂಟೆವರೆಗೆ, 6 ಗಂಟೆವರೆಗೆ. ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆ ದುಡಿಬೇಕು. ದಿನಕ್ಕೆ 3.5 ರೂಪಾಯಿ ಸಂಬಳ. 1 ವರ್ಷ ದುಡಿದೆ ಅದರಲ್ಲಿ. ತದನಂತರ 1 ವರ್ಷ ಹುಣಚಮಕ್ಕಿ ಅಂತೇಳಿ ಒಂದು ಊರಿನಲ್ಲಿ ಬೇಕರಿ ಕೆಲಸಕ್ಕೆ ಸೇರಿಕೊಂಡೆ. ಬೇಕರಿಯಲ್ಲಿ ಅಲ್ಲಿ 1 ವರ್ಷ ದುಡಿದೆ. ಆಮೇಲೆ ದೂರದ ಬೆಳಗಾವಿಗೆ ಹೋಟೆಲ್ ಕೆಲಸಕ್ಕೆ ಹೋದೆ. ಬೆಳಗಾವಿಗೆ ಅಂದ್ರೆ ಹೇಗೆ ನಿಮಗೆ ಅಂದ್ರೆ ಕಾಂಟ್ಯಾಕ್ಟ್ ಹೇಗೆ ಆಯ್ತು? ಕಾಂಟ್ಯಾಕ್ಟ್ ನಮ್ಮ ಊರಿನವ್ರು ಯಾರೊಬ್ರು ಬಂದಿದ್ರು ಅವಾಗ. ಹಾಗೆ ಅವರಲ್ಲಿ ಮಾತಾಡಿ ಅವ್ರು ಕರ್ಕೊಂಡು ಹೋದ್ರು ನನ್ನನ್ನು. ಹಾಗೆ 4 ವರ್ಷ ಅಲ್ಲಿ ದುಡ್ದೆ ನಾನು. ಎಲ್ಲಿ? ಬೆಳಗಾವಿಯಲ್ಲಿ ದುಡ್ದೆ. ಬೆಳಗಾವಿಯಲ್ಲಿ ದುಡಿದು ಊರಿಗೆ ಬಂದೆ. 4 ವರ್ಷ ಕಳೆದು ಊರಿಗೆ ಬಂದೆ. ಊರಿಗೆ ಬರುವಾಗ ಇಲ್ಲಿ ಯಕ್ಷಗಾನ ಸಿದ್ಧತೆ ಆಗ್ತಾ ಉಂಟು. ಸಂಘದ್ದು, ನಮ್ಮ ಸಂಘ ಅಂದ್ರೆ ಆವಾಗ ಸಂಘ ಆಗಿದ್ದು ಮಡಮಕ್ಕಿ ವೀರಭದ್ರೇಶ್ ಯಕ್ಷಗಾನ ಕಲಾ ಸಂಘ ಅಂತೇಳಿ ಮಾಡಿಕೊಂಡು ಮೊದಲು ಇತ್ತಂತದ್ದು, ಹಳೇದು. ಅದಕ್ಕೆ ತುಂಬಾ ಇದುಂಟು, ಇತಿಹಾಸ ಉಂಟು. ಪುನರ್ಜೀವನ ಮಾಡಿದ್ದು 87ರಲ್ಲಿ ಕಾಣ್ತದೆ. 87ರಲ್ಲಿ ಯಕ್ಷಗಾನದ ಒಂದು ಪರಿಸರ ಅಲ್ಲಿ ನಿರ್ಮಾಣವಾಗಿತ್ತು. ನಾನು ಬರುವಾಗ ಎಲ್ಲರೂ ಪ್ರಾಕ್ಟೀಸಿಗೆ ಅದಕ್ಕೆ ಇದಕ್ಕಂತೆಲ್ಲ ಇದು ಮಾಡ್ತಿದ್ರು. ನಾನು ಹತ್ತಿರ ನೋಡಿದೆ. ಮತ್ತೆ ನನ್ನನ್ನು ಕೇಳಿದ್ರು, ಅಲ್ಲಿ ಹುಡುಗರಲ್ಲಿ ನಾನು ಒಬ್ಬ ಇದ್ದಲ್ಲ, ಹಾಗೆ ನನ್ನನ್ನು ಕೇಳಿದ್ರು ವೇಷ ಮಾಡುವ ಅಂತ. ಒಪ್ಪಿಕೊಂಡೆ ನಾನು. ಒಪ್ಪಿಕೊಂಡು ಪ್ರಾಕ್ಟೀಸಿಗೆ ಹೋದೆ. ಪ್ರಾಕ್ಟೀಸಿಗೆ ಹೋದಾಗ ಇದು ನಮ್ಮ ಪ್ರಥಮ ಪ್ರಸಂಗ ಅಂತ ಹೇಳಿದ್ರೆ ಶ್ವೇತಕುಮಾರ ಚರಿತ್ರೆ ಅಂತ ಹೇಳಿ. ಆ ಪ್ರಸಂಗದಲ್ಲಿ ಶ್ವೇತಕುಮಾರ ಚರಿತ್ರೆ ಯಾವ ಪಾತ್ರ ಮಾಡಿದ್ರಿ ನೀವು? ಶಿವೆಯ ಪಾತ್ರ ಮಾಡಿದೆ. ಮೊದಲು ನೀವು ಮಾಡಿದಂತ ಪಾತ್ರ ಶಿವೆಯ. ಯಕ್ಷಗಾನ ರಂಗದ ಪ್ರಥಮ ವೇಷನ ಶಿವೆ. ಅದು ಬಡಗತಿಟ್ಟಿನಲ್ಲಿ. ನಿಮಗೆ ನೆನಪಿದೆ? ಕರೆಕ್ಟ್ ನೆನಪಿದೆ. ಅದು ಬಡಗತಿಟ್ಟು. ನನ್ನ ರಂಗ ಪ್ರವೇಶವೇ ಬಡಗತಿಟ್ಟಿನಲ್ಲಿ. ವ್ಯವಸಾಯಿಕ ತೆಂಕಿನಲ್ಲಿ ಮಾಡುದು ನಾನು. ಬಡಗತಿ ಪ್ರವೇಶ. ಅದಕ್ಕೆ ಬರುವ ಕಟೀಲು ಮೇಳಕ್ಕೆ ಹೇಗೆ ಬಂದ್ರಿ? ಅಲ್ಲಿಗೆ ನಿಮ್ಮ ಎಂಟ್ರಿ ಹೇಗಾಯ್ತದ? ಆಮೇಲೆ ಬರುವ ಹಾಗೆ ಪ್ರಾಕ್ಟೀಸ್ ಆಗ್ತಾ ಇತ್ತು. ಪ್ರಾಕ್ಟೀಸ್ ಆಗ್ತಿರುವಾಗ ಅವಾಗ ನಮ್ಗೆ ಗುರುಗಳಾಗಿ ಸಿಕ್ಕಿದವರು ಈಗ ಮಾರಣಕಟ್ಟೆ ಮೇಳದಲ್ಲಿ ಇದ್ದಾರೆ. ಪ್ರಭಾಕರ ಮಡಮಕ್ಕಿ ಅಂತ ಹೇಳಿ ಈಗ ಮಾರಣಕಟ್ಟೆ ಮೇಳದಲ್ಲಿ ಇದ್ದಾರೆ. ಮತ್ತೊಬ್ಬರು ಸುಧಾಕರ್ ನಾಯ್ಕ ಅಂತೇಳಿ ಅವರೀಗ ಮೇಳದ ಈಗ ಊರಿನಲ್ಲಿದ್ದಾರೆ. ಅವರಿಬ್ಬರು ನಮ್ಗೆ ತರಬೇತಿ ಕೊಡ್ಲಿಕ್ಕೆ ಅವಾಗ. ಅಂದ್ರೆ ನೀವು ಯಕ್ಷಗಾನ ಕಲೀಲಿಕ್ಕಂತಾನೆ ಈಗ ಎಸ್ಪೆಷಲಿ ಕೆಲವು ಕ್ಲಾಸಸ್ ಇರ್ತದೆ, ಅದಕ್ಕೆ ಟ್ರೈನಿಂಗ್ ಅದಕ್ಕೆ ಹೋಗ್ಲಿಲ್ಲ. ಯಾವುದೇ ನೀವು ಪಾತ್ರಕ್ಕೆ ಹೋಗಿದ್ದು ಡೈರೆಕ್ಟ್ ಪಾತ್ರದ ಪ್ರಾಕ್ಟೀಸ್ ಮಾತ್ರ. ಅಂದ್ರೆ ಸುಖೇಶ್ ಈಗ ನೀವು ಡೈರೆಕ್ಟ್ ಒಂದು ಪಾತ್ರಕ್ಕೆ ಎಂಟ್ರಿ ಕೊಡ್ಬೇಕಂತಾದ್ರೆ ಅದಕ್ಕೆ ಸ್ವಲ್ಪ ನಿಮಗೆ ಪ್ರೀವಿಯಸ್ ಆಗಿ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಿರ್ತದೆ. ಹೌದೌದು. ಸೊ ಅದೆಲ್ಲ ಹೇಗೆ ತಯಾರಿ ಮಾಡ್ಕೊಂಡ್ರಿ ಅಂತ? ಅದೇ ವಿಷಯ ಅಂತ ಹೇಳಿದ್ರೆ, ಈ ಯಕ್ಷಗಾನಕ್ಕೆ ವೇಷ ಮಾಡೋದ್ರಲ್ಲಿ 2 ಕ್ರಮ ಉಂಟು. ಒಂದು ಪ್ರಾಥಮಿಕ ಹೆಜ್ಜೆ ಅಂತ ಗೊತ್ತಿರ್ಬೇಕು. ಪ್ರಾಥಮಿಕ ಹೆಜ್ಜೆಯಿಂದ ಸ್ವಲ್ಪ ಗೊತ್ತಾದ ಮೇಲೆ ಅವರಿಗೆ ಒಪ್ಪುವಂತ ವೇಷ ಕೊಡ್ತಾರೆ. ಅವನ ಯೋಗ್ಯತೆ ಅನುಸಾರ ವೇಷ ಕೊಡ್ತಾರೆ. ಹಾಗೆ ಬೆಳೀತಾರೆ ಕೆಲವರು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈಗ ಒಂದು ಸಂಘ ಸಂಸ್ಥೆ ಅಂತ ಇರುವಾಗ ಒಬ್ಬರಿಗೆ ಒಂದು ವೇಷ ಕೊಡ್ತಾರೆ. ಆ ವೇಷದ ಮಾತ್ರ ಹೇಳಿಕೊಡುದಲ್ಲಿ, ಬೇರೆ ನಿಮಗೆ ಬೇರೆ ಇರುವುದಿಲ್ಲ. ಆ ವೇಷ ಎಷ್ಟು ಬೇಕು ಅಷ್ಟೇ. ನಾನು ಕಲ್ತದ್ದು ಹಾಗೆ. ನನಗೆ ಅಷ್ಟೇ ಕಲಿಸಿದವರು. ಒಂದು ಸಂಘದಲ್ಲಿ ಒಂದು ಪ್ರಯತ್ನ ಮಾಡುವಾಗ ನೀವು ಒಂದೊಂದು ಪಾರ್ಟಿಗೆ ನಿಮ್ಮನ್ನು ಸೂಚಿಸಿದ ಶಿವೆಯ ಪಾತ್ರವನ್ನು ನಿಮಗೆ ಹೇಳಿಕೊಡ್ತಾ ಇರುವಾಗ ನನ್ಗೆ ಅದು ಡೈಲಾಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಹೇಳುವಾಗ. ಆವಾಗ ಅಲ್ಲಿ ಅವರೇ ಪ್ರಭಾಕರ್ ಅಂತ ಹೇಳುವ ಸ್ವಲ್ಪ ಗದರಿಸಿ, ನಿಮ್ಮ ಸಂಭಾಷಣೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಗದರಿಸಿದ್ರು. ಹುಡುಗ ಬುದ್ಧಿ ಅಲ್ಲ ಅವಾಗ. ಯಾರು ಗದರಿಸಿದ್ದು ನಿಮ್ಮನ್ನ? ಅದು ಪ್ರಭಾಕರ್ ಅಂತ, ಪ್ರಭಾಕರ್ ಶೆಟ್ಟಿ ಮಾಡಬೇಕಂತ ಕಾಣ್ತದೆ, ನೆನ್ಪುಂಟ. ಅವ್ರು ಯಾರೋ ನನಗೆ ಇದ್ ಮಾಡಿದ್ರು, ಸರಿ ಆಗ್ಲಿಲ್ಲ ಅಂತ ಹೇಳಿ ಬೇಸರಿಂದ ಮನೆಗೆ ಬಂದೆ ನಾನು. ಸಿಟ್ಟಿನಲ್ಲಿ ಯಕ್ಷಗಾನ ಬೇಡ ಅಂತೇಳಿ ಮನೆಗೆ ಬಂದ ಸಿಟ್ಟಿನಲ್ಲಿ. ಮನೆಗೆ ಬಂದವನನ್ನು ಅವರೇ ಮತ್ತೆ ಉಪಚಾರ ಮಾಡಿ ನನ್ನನ್ನು ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು ಪುನಃ. ಹಾಗೆ ಎಂಟ್ರಿ ಅದನ್ನು ನೋಡಿ ನಾನು ಅಲ್ಲಿ. ಮತ್ತೆ ಅಲ್ಲಿ ಸ್ಥಿರವೇ ನಾನು, ಆಚೀಚೆ ಅಲ್ಗಾಡ್ಲಿಲ್ಲ. ಅವತ್ತು ಪಾದಾರ್ಪಣೆ ಮಾಡದಂತ ನೀವು ಇಲ್ಲಿಯ ತನಕ ಹಿಂದೆ ತಿರುಗಿ ನೋಡ್ಲಿಲ್ಲ. ಯಕ್ಷಲೋಕದಲ್ಲೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನಿಮ್ಮ ಇದು ಪರ್ಮನೆಂಟ್ ವೃತ್ತಿಯಾಗಿ ತಗೊಂಡಿದ್ದೀರಿ ಅಲ್ವಾ? ಹಾಗೆ ಆವಾಗ ಈ ಮಡಮಕ್ಕಿ ಮೇಳ ಅಂತ ಇರ್ಲಿಲ್ಲ, ಸಂಘವೇ ಇದ್ದದ್ದು. ಆ ಸಂಘಕ್ಕೆ ನಮ್ಮ ಈ ಕಲಾವಿದರ ಒಂದು ಸಾಮರ್ಥ್ಯದಲ್ಲಿ ಏನು, ಅವಾಗಂದ್ರೆ ಒಳ್ಳೊಳ್ಳೆ ಕಲಾವಿದರಿದ್ರು. ಸೀತಾರಾಮ್ ಫಾರೆಸ್ಟ್ ಅಂತ ಒಬ್ಬರು ಇದ್ರು, ಅವಾಗ ರೇಂಜರ್ ಆಗಿದೆ. ಸೀತಾರಾಮ್ ರೇಂಜರ್ ಒಳ್ಳೆ ವಿದ್ವಾನ್ ಅವರು. ಮತ್ತೆ ಬೋಯಿಶೆಟ್ರು, ಮಡಮಕ್ಕಿ ಬೋಯಿಶೆಟ್ರು. ಇದನ್ನೆಲ್ಲ ಸಂಘ ಸಂಸ್ಥೆ ನಿಭಾಯಿಸಿದ್ದವರು.
ಗೌರವಾಧ್ಯಕ್ಷರಾಗಿ ಅವರಿದ್ರು ಅವಾಗ ಮಡಮಕ್ಕಿ ಬೋಸ್ ಶೆಟ್ರು ಇದ್ರು. ಹೌದು. ಅವರ ಗರಡಿಯಲ್ಲಿ ಸ್ವಲ್ಪ ನಾವು ಪಳಗಿದ್ದೀರಿ. ಪಳಗಿದ್ದೇವೆ, ಅದ್ರ ತೃಪ್ತಿ ಉಂಟು ನಮಗೆ. ಹಾ ಹಾ ಹಾ. ಹಾಗೆ ಅಲ್ಲಿ ವಾರ್ಷಿಕೋತ್ಸವ ಎಲ್ಲ ಮಾಡಿ ಜಾಟ ಜಾಸ್ತಿ ಆಗಿ ಮತ್ತೆ ಮೇಳ ಆಯ್ತು. ಮೇಳ ಆಯ್ತು. ಮೇಳ ಆದ್ಮೇಲೆ ನಾನು ವೃತ್ತಿ ಕಲಾವಿದನಾಗಿ ಸೇರ್ಲಿಲ್ಲ, ಎಲ್ಲಿ ಸೇರ್ಲಿಲ್ಲ. ಸೇರ್ಲಿಲ್ಲ. ಹಾ. ಈಗ ಹವ್ಯಾಸಿಗೆ ಬಂದಾಗ ಎಲ್ಲಿಯಾದ್ರೂ ಹೇಳಿದ್ರೆ ಕರೆದ್ರೆ ಹೋಗಿ ವೇಷ ಮಾಡ್ತಿದ್ದು ಬಿಟ್ರೆ ಮಡಮಕ್ಕಿ ಮೇಳದಲ್ಲಿ ತಿರುಗಾಟಕ್ಕೆ ಹೋಗ್ಲಿಲ್ಲ, ತಿರುಗಾಟಕ್ಕೆ ಹೋಗ್ಲಿಲ್ಲ. ಅದಾಯ್ತು. ಹಾ. ಅದಾಗಿ ಹಾಗೆ ಇರುವಾಗ ಕಾಸರಗೋಡಿಂದ ಒಬ್ಬರು ನನ್ನ ಸಂಬಂಧಿಕರು ನಮ್ಮ ಮನೆಗೆ ಬಂದ್ರು. ಕಾಸರಗೋಡಿನಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿ ಒಬ್ಬರು, ಅದು ನಮ್ಮ ಸಂಬಂಧಿಕರು. ದೂರದ ಕೇರಳದ ಕಾಸರಗೋಡಿನಿಂದ ನಿಮಗೆ ನಿಮ್ಮ ಸಂಬಂಧಿಕರು ಇಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು ಅವರು. ಹಾ. ಹೆಸರು ಬೇಕಾದ್ರು ಹೇಳ್ತೇನೆ. ಹಾ. ಇಲ್ಲಿವರೆಗೆ ಕೃಷ್ಣ ಹೆಗಡೆ ಅಂತೇಳಿ ಇಲ್ಲಿ ಹಳೆ ಸಮೇತ ಸರಿ. ಹಾ. ಅವರು ನನ್ನನ್ನು ನೋಡಿ, ಬರ್ತೀಯ ನಿಂಗೆ ಕೆಲಸ ಇಲ್ಲಲ್ಲ ಈಗ, ಬರ್ತೀಯ ನಾವು ಕಾಸರಗೋಡಿಗೆ ಹೋಗುವ, ನಾನು ಕೆಲಸ ಕೊಡ್ತೇನೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಸೆಟ್ಲ್ ಆದೆ ನಾನು ಕಾಸರಗೋಡಿನಲ್ಲಿ ಮುಳ್ಳೇರಿ ಎನ್ನುವ ಸ್ಥಳದಲ್ಲಿ ಹೋಟೆಲ್ ಕಾರ್ಮಿಕನಾಗಿ ಸೇರಿಕೊಂಡು. ಎಷ್ಟು ವರ್ಷ ಇದ್ರಲ್ಲಿ ನೀವು? ಅಲ್ಲಿ ಸರ್ ಒಂದು 26 ವರ್ಷ ಇದ್ದೆ ನಾನು. ಕಾಸರಗೋಡಲ್ಲಿ? ಮೇಳಕ್ಕೆ ಸೇರೋಕ್ಕಿಂತ ಮೊದಲೇ 26 ವರ್ಷ ಅಲ್ಲಿದ್ದೆ ನಾನು. ಯಾವ ಪ್ರಾಯಕ್ಕೆ ನೀವು ಹೋಗಿದ್ದು ಕಾಸರಗೋಡಿಗೆ? ನಾನು 12 ವರ್ಷಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ? ಅದೇ 5ನೇ ಕ್ಲಾಸಿಗೆ ಬಿಟ್ಟೆ ಅಲ್ಲ ನಾನು, ಹೌದು, ಕೆಲಸಕ್ಕೆ ಡೈರೆಕ್ಟ್. ಹಾ. ಹಾಗಿತ್ತು ಪರಿಸ್ಥಿತಿ ಅವಾಗ. ಹಾಗಿತ್ತು. ಹೌದು. ಹಾಗೆ ಅಲ್ಲಿ ಸೇರಿಕೊಂಡೆ, ಇಲ್ಲಿ ಕಾಸರಗೋಡಲ್ಲಿ ಮುಳ್ಳೇರಿ ಅನ್ನೋ ಸ್ಥಳದಲ್ಲಿ ಸೇರಿಕೊಂಡೆ. ಕಾಸರಗೋಡಿನ ಮುಳ್ಳೇರಿ ಅನ್ನೋ ಸ್ಥಳದಲ್ಲಿ ಒಂದು ಹೋಟೆಲ್ ಕೆಲಸ ಸೇರಿಕೊಂಡೆ. ಅಲ್ಲಿ ಹೋಗುವಾಗ ಈ ಯಕ್ಷಗಾನದ ನನಗೆ ಇದು ಉಂಟು, ಇಲ್ಲಿ ಕಲ್ತದ್ದು ಹುಚ್ಚು ನಿಮ್ಮಲ್ಲಿತ್ತು, ತಲೆಯಲ್ಲೇ ಇತ್ತು. ಅಲ್ಲಿ ಹೋದಾಗ ಅಲ್ಲಿನ ಪರಿಸರವು ಯಕ್ಷಗಾನಕ್ಕೆ ಪೂರಕವಾಗಿತ್ತು. ಕಾಸರಗೋಡಿನಲ್ಲಿ ಪೂರಕವಾಗಿತ್ತು, ನನಗೆ ಪೂರಕವಾಗಿತ್ತು. ಅಂದ್ರೆ ತುಂಬಾ ಯಕ್ಷಗಾನ ಬಯಲಾಟಗಳು ಆಗ್ತಿತ್ತು, ಟೆಂಟ್ ಮೇಳದ ಆಟ ಆಗ್ತಿತ್ತು. ಅಲ್ಲೇ ಟೆಂಟ್ ಮೇಳದ ಆಟಕ್ಕೆಲ್ಲ ಭಯಂಕರ ಹೆಸರಲ್ಲಿ. ಟೆಂಟ್ ಹೊಡೆದು ಎಷ್ಟು ವಾರಕ್ಕೆ 6 ಆಟ, ಅದು ಟೆಂಟ್ ಹೊಡೆದು ಜನ ಬರ್ತಿದ್ರು, ಅಷ್ಟು ಫೇಮಸ್ ಆವಾಗ ಆ ಕ್ಷೇತ್ರ. ಹಾಗೆ ಆದ್ರೆ ಏನ್ ಮಾಡೋಣ, ಇದು ಬಡಗು ಅದು ತೆಂಕು. ಇಲ್ಲಿಯ ಒಂದು ಸಂಭಾಷಣೆಗೂ ಇಲ್ಲಿ ಮಾತನಾಡುವ ಶೈಲಿಗೂ ಅಲ್ಲಿಯ ಶೈಲಿಗೂ ಮತ್ತೆ ಇಲ್ಲಿಯ ಉಡುಗೆಗೂ ಅಲ್ಲಿಯ ಉಡುಗೆಗೂ ಬಹಳ ಡಿಫರೆನ್ಸ್ ಉಂಟು. ಸಂಭಾಷಣೆಗೆ ದೊಡ್ಡ ವ್ಯತ್ಯಾಸ ಇಲ್ಲ. ಅದು ಉಡುಗೆ ತೊಡುಗೆ, ನಾಟ್ಯಕ್ಕೆ ವ್ಯತ್ಯಾಸ. ಪ್ರಮುಖವಾಗಿ ನಾಟ್ಯಕ್ಕೆ ಬಹಳ ವ್ಯತ್ಯಾಸ. ಅದಕ್ಕೆ ತೆಂಕು ಬಡಗು ಅಂತ ಹೇಳಿ ಎಂತ ಮಾಡೋದು ಆಲೋಚನೆ ಮಾಡಿದ್ರೆ, ವೇಷ ಮಾಡ್ಬೇಕಂತ ಆಸೆ ಉಂಟು. ನನ್ನ 4 ಜನ ಸ್ನೇಹಿತರು ಗಟ್ಟಿದ್ರು ಅಲ್ಲಿ. ಅವ್ರನ್ನ ಹಿಡ್ಕೊಂಡೆ. 4 ಜನ ಸ್ನೇಹಿತರ ಹೆಸರು ಹೇಳ್ಬೋದಾ? ಒಂದ್ 2-3 ದಿನ ಹೆಸರು ಸರಿ ನೆನಪಿಲ್ಲ. ಒಬ್ಬರು ಜಯರಾಮ ಗೌಡ ನಿಡ್ಲೆ ಅಂತೇಳಿ, ಕುಶಾಲಪ್ಪ ಗೌಡ ಅಂತೇಳಿ, ಮತ್ತೊಬ್ಬ ಸರಿ ನೆನಪಾಗುದಿಲ್ಲ ಈಗ, ತೊಂದರೆ ಇಲ್ಲ, ತುಂಬಾ ಬಹಳ ವರ್ಷ ಆಗಿದೆ. ಆದ್ರೂ ಕೂಡ ಸ್ನೇಹಿತರನ್ನು ಇನ್ನು ನೆನಪಲ್ಲಿ ಇಟ್ಕೊಂಡಿದ್ರೆ ಅದು ದೊಡ್ಡ ವಿಚಾರ. ಹಾಗೆ ಅವರಲ್ಲಿ ಮಾತಾಡಿ ನಾವು ಒಂದು ಇಲ್ಲಿ ಯಕ್ಷಗಾನ ಸಂಘ ಮಾಡುವ ಸರಿ ಅಂತ ಹೇಳಿದೆ. ಅವರೆಲ್ಲ ಒಪ್ಪಿಕೊಂಡು, 4 ಜನ ಒಪ್ಪಿಕೊಂಡು ನಾವು ಸಂಘ ಸ್ಥಾಪನೆ ಮಾಡಿದ್ದೆ. ಅಲ್ಲಿ ನನ್ನ ಮುತುವರ್ಜಿಯಲ್ಲಿ ಒಂದು ಸಂಘ ಸ್ಥಾಪನೆ ಆಯ್ತು. ಮುಳ್ಳೇರಿಯಲ್ಲಿ ನಿಮ್ಮ ಸಂಘ ಸ್ಥಾಪನೆ ಮಾಡಿದ್ರಿ? ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ಅಂತ ಸ್ಥಾಪನೆ ಮಾಡಿದ್ವಿ. ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ. ಹೌದು, ಮುಳ್ಳೇರಿ. ಹೌದು, ಸಂಘ ಸ್ಥಾಪನೆ ಆಯ್ತು. ಕಲಿಸ್ಲಿಕ್ಕೆ ಗುರುಗಳು ಬೇಕಲ್ಲ. ಹೌದು. ಅಲ್ಲಿ ಹತ್ತಿರದಲ್ಲಿ ಒಬ್ರು ಚೇಕೋಡು ಕೃಷ್ಣಮಠ ಅಂತೇಳಿ ಯಕ್ಷಗಾನ ಕಲಾವಿದ್ರು ಇದ್ರು. ಓಕೆ. ಅವರಲ್ಲಿ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ದೆವು, 4 ಜನ ಹೋಗಿ ಒಂದು ಕಲಿಸ್ಲಿಕ್ಕೆ ಬರ್ಬೋದಾ ಅಂತ. ಒಪ್ಪಿಕೊಂಡು ಬಂದ್ರು. ಪ್ರಾಥಮಿಕ ಹೆಜ್ಜೆಲ್ಲ ಕಲಿಸಿಕೊಟ್ರು ನಮ್ಗೆ. ಅವಾಗ ಸಾಧಾರಣ ಒಂದು 30-35 ಜನ ಕಲಾವಿದರು ಮಕ್ಕಳು ಕಲೀಲಿಕ್ಕೆ ಬರ್ತಿದ್ರು. ಅವಾಗಲ್ಲಿ ಒಂದು ವಾಣಿ ಕಾಲೇಜ್ ಅಂತಲೇ ಇತ್ತು, ಅಲ್ಲಿ ನಾವು ಕ್ಲಾಸ್ ಮಾಡ್ತಿದ್ದಿದ್ದು ಅವರು. ಹಾಗೆ ಅವ್ರು ಸ್ವಲ್ಪ ಸಮಯ ಬಂದ್ರು, ಮತ್ತೆ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿ ಹೇಳಿದೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ ಸುಕೇಶ, ಎಂತ ಮಾಡುದು. ಆಗ ನಾನು ಹೇಳಿದೆ, ನೀವೇ ಯಾರಾದ್ರೂ ಒಬ್ರು ನಮ್ಗೆ ದಾರಿ ತೋರಿಸಿ ಅಂತ ಹೇಳಿದೆ ಅವರಿಗೆ. ದೇಲಂಪಾಡಿ ಬಾಲಕೃಷ್ಣ ಗೌಡ ಅಂತೇಳಿ ಫೇಮಸ್ ಕಲಾವಿದ್ರು ಅವಾಗ ಮಲ್ಲ ಮೇಳದಲ್ಲಿ, ಮೊದಲು ಬೇರೆ ಮೇಳದಲ್ಲಿ ಇದ್ರು ಅವರು. ಆವಾಗ ಮಲ್ಲ ಮೇಳದಲ್ಲಿ ವೇಷ ಮಾಡ್ತಿದ್ರು ಅವರು. ಪುಂಡು ವೇಷ, ಶ್ರೀವೇಷ ಎಲ್ಲ ಮಾಡ್ತಾರೆ, ಎಲ್ಲ ಸಮರ್ಥ ಕಲಾವಿದ ಅವರು. ಅವರು ಸೂಚಿಸಿದ್ರು ಇವರನ್ನು ಬರ್ಲಿಕ್ಕೆ ಹೇಳಿ, ನಾನು ಬೇಕಾದ್ರೆ ಹೇಳ್ತೇನೆ ಅಂತ ಹೇಳಿ. ಹಾಗೆ ಅವರ ನಂತರ ಇವರು ಬಾಲಕೃಷ್ಣ ಗೌಡ ದೇಲಂಪಾಡಿ ಅವರು ನಮಗೆ ಗುರುಗಳಾಗಿ ಬಂದರು. ಅಲ್ಲಿ ವರ್ಷ ವಾರ್ಷಿಕೋತ್ಸವ ಆಗ್ತಾ ಇತ್ತು. ಕಾರಣ 10 ವರ್ಷ ಆಗೋರೆ ನಾನು ಇದ್ದೆ ಅಂತ ಕಾಣ್ತೇನೆ ನೆನಪು ನನಗೆ. ಮತ್ತೆ ನಾನು ಈಚೆ ಬಂದಲ್ಲ, ಈಚೆ ಬಂದ ಮೇಲೆ ಆ ಸಂಘ ಈಗಲೂ ಉಂಟು. ಈಗಲೂ ಈ 25 ವರ್ಷದ ಇದಾಯ್ತು. 25 ವರ್ಷದ ಹೌದು ದಶಮಾನೋತ್ಸವ, 25 ವರ್ಷದ ಕಾರ್ಯಕ್ರಮ ಆಯ್ತು. ಅಂದ್ರೆ ಅವಾಗ ಇದು ಕೊರೋನಾ ಇದ್ದ ಕಾರಣ ಸಿಂಪಲ್ ಆಗಿ ಮಾಡಿದ್ರು. ಹೌದು, ಆಯ್ತು ಅದು ಕಾರ್ಯಕ್ರಮ. ಈಗಲೂ ಉಂಟು, ಇದರಲ್ಲಿ ಚಾಲ್ತಿಯಲ್ಲಿ ಉಂಟು. ವಾರ್ಷಿಕೋತ್ಸವ ಆಗ್ತದೆ, ಒಮ್ಮೊಮ್ಮೆ ನನ್ನನ್ನು ಕರೀತಾರೆ. ಹಾಗೆ ಹೋಟೆಲ್ ಇರುವಾಗ, ನಾನು ಇದೇ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರುವಾಗ, ಹೋಟೆಲ್ ಕೆಲಸ ಮಾಡ್ತಾ ಇರುವಾಗ ನನಗೆ ಕೆಲವು ಸಂಘ ಸಂಸ್ಥೆಗಳು ಆಟಕ್ಕೆ ಕರೆದ್ರು. ನಿಮಗೆ ಆಫರ್ಸ್ ಬಂತು, ಬೇರೆ ಬೇರೆ ಯಕ್ಷಗಾನ ನಿಮಗೆ ಕರೆದ್ರು. 1-2 ವೇಷ ನೋಡಿದ್ರೆ ಹೇಳ್ತಾರಲ್ಲ, ಇವು ಆದಿತ್ತು. ಒಂದೇನೆ ಅಂತ ಹೇಳಿದ್ರೆ ಅಲ್ಲಿ ಶ್ರೀವೇಷಕ್ಕೆ ತುಂಬಾ ಕೊರತೆ ಇತ್ತು ಆ ಭಾಗದಲ್ಲಿ. ಆವಾಗ ಇದ್ದುದಂತ ಹೇಳಿದ್ರೆ ಮಲ್ಲ ಭಾಸ್ಕರ್ ಅಂತ ಒಬ್ರು ಇದ್ರು.
ಅವರು ಒಳ್ಳೆ ಶ್ರೀವೇಶಧಾರಿ. ಶ್ರೀಪಾದ ಅವರನ್ನು ಗೊತ್ತಿದ್ದ ಮತ್ತಿಗೆ ಅವರೊಬ್ಬರೇ ಇದ್ದದ್ದಲ್ಲಿ ಸಾಧಾರಣ ಒಳ್ಳೆ ಶ್ರೀಪಾತಧಾರಿ. ಶ್ರೀವೇಶ ಕೊರತೆ ತುಂಬಾ ಇತ್ತು ಅಲ್ಲಿ. ಆ ಯಕ್ಷಗಾನ ಮೇಳಗಳು ತುಂಬಾ ಇತ್ತು ಅವಾಗ ಅಲ್ಲಿ. ಒಂದು ಕೊಲ್ಲಂಗಾನ ಅಂತೇಳಿ, ಕೊಲ್ಲಂಗಾನ ಮೇಳ ಅಂತೇಳಿ, ಮತ್ತೊಂದು ಕೂಡ್ಲು ಮೇಳ ಅಂತೇಳಿ, ಮತ್ತೊಂದು ಮಲ್ಲ ಮೇಳ ಅಂತೇಳಿ. ಆ ಮೂರೂ ಮೇಳಕ್ಕೆ ನಾನು ಹೋಗ್ತಿದ್ದೆ. ಆದ್ರೆ ಪರ್ಮನೆಂಟ್ ಆಗಿ ಹೋಗಿದ್ದೆ ನಾನು ಕೂಡ್ಲು ಮೇಳಕ್ಕೆ 5 ವರ್ಷ ಹೋಗಿದ್ದೇನೆ. ಅಲ್ಲಿ ಹೇಗೆ ಕನ್ನಡದಲ್ಲೇ ನಡೀತಿತ್ತ ಅಥವಾ ತುಳುವಲ್ಲಿ? ಆ ಮೇಳದ ಪ್ರಸಂಗಗಳೆಲ್ಲ ಕನ್ನಡದಲ್ಲಿ ನಡೀತಿತ್ತು. ವಿಷಯ ಮತ್ತು ಉಂಟು ಹೇಳ್ತೇನೆ ನಾನು. ಅದು ಅವರ ಕರ್ದಲ್ಲಿ ನಾನು ಹೋಗ್ತಿದ್ದೆ. ಬೇರೆ ಸಂಘ ಸಂಸ್ಥೆಗಳು ಕರೀತಿದ್ರು. ಆಟ ಹೆಚ್ಚಾಗಿ ಸಿಕ್ತಿತ್ತು. ವಾರಕ್ಕೆ 4-5 ಆಟ ಸಿಕ್ತಿತ್ತು. ಹಾಗೆ ಇಂಪ್ರೂವ್ ಆಗ್ತಾ ಹೋದದಲ್ಲಿ. ಆದ್ರೆ 2 ದೋಣಿ ಕಾಲಿಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಇಲ್ಲಿ ವೃತ್ತಿ ಮಾಡ್ಬೇಕು, ಅಲ್ಲಿ ಯಕ್ಷಗಾನಕ್ಕೆ ಹೋಗ್ಬೇಕು. ಅದು ವೃತ್ತಿ ಅಲ್ಲ, ನನ್ನ ಹವ್ಯಾಸ ಅಷ್ಟೇ. ಲಾಸ್ಟ್ ನಂಗೆ ವಯಸ್ಸು ಆಗ್ತಾ ಬಂತು. ಆವಾಗ ಸ್ವಲ್ಪ ನಂಗೆ ಕಷ್ಟ ಆಗ್ತದೆ, ಕಟ್ಲಾಗ ಶುರು ಆಯ್ತು. ಮಧ್ಯಾಹ್ನ 12 ಗಂಟೆ ಆಗೋ ತಲೆ ತಿರುಗಲಿಕ್ಕೆ, ನಿತ್ರಾಣಗಳಿಗೆಲ್ಲ ಶುರು ಆಯ್ತು. ಬೆಳಿಗ್ಗೆ ಅವಾಗ ಫುಲ್ ನೈಟ್ ಆಟ ಅಲ್ಲ, ಬೆಳಿಗ್ಗೆ ನಿದ್ರೆ ಬಿಡ್ಬೇಕು, ಇಲ್ಲಿ ಕೆಲಸ ಮಾಡ್ಬೇಕು. ಮತ್ತೆ ನಾನು ಭಾವಿಸಿದೆ ಎಂತ ಮಾಡುದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅದಕ್ಕಿಂತ ಮೊದಲು ನನಗೆ ಅದೇ ಸಮಯದಲ್ಲಿ ಕಟೀಲ್ ಮೇಳದ ಆಫರ್ ಬಂತು ನನಗೆ. ಆ ಸಂದರ್ಭದಲ್ಲಿ ಕಟೀಲು ಮೇಳದಿಂದ ನಿಮಗೆ ಆಫರ್ ಬರ್ತದೆ? ಕಟೀಲ್ ಮೇಳದ ಆಫರ್ ಬಂತು. ಆಫರ್ ಅಂತ ಹೇಳಿದ್ರೆ ಈ ಮೊನ್ನೆ ತೀರಿ ಹೋದ್ರಲ್ಲ ಮುಂಡಾಜ ಸರಸ್ವತಿ, ಅವರೇ ಖುದ್ದಾಗಿ ನಾನು ಕೆಲಸ ಮಾಡ್ತಿರೋದು ಹೋಟೆಲ್ಗೆ ಬಂದು ನಮ್ಮ ದನಿಗಳ ಹತ್ರ ಮಾತಾಡಿ ಅವಾಗ 5ನೇ ಮೇಳ ಆಗುವ ಸಂದರ್ಭ. 5ನೇ ಮೇಳ ಇನ್ನು ಆ ಸಂದರ್ಭದಲ್ಲಿ 4 ಮೇಳಗಳು ಚಾಲ್ತಿಯಲ್ಲಿ ಆಯ್ತು. 5ನೇ ಮೇಳ ಆಗುವ ಸಂದರ್ಭ, ಅವಾಗ ಜನದ ಅವಶ್ಯಕತೆ. ಈಗ ಬಹುಶಃ 6ನೇ ಮೇಳಕ್ಕೂ ಕೂಡ ಚಾಲನೆ ಸಿಕ್ಕಿರ್ಬೇಕು. 7ನೇ ಮೇಳ ಈ ವರ್ಷ 7ನೇ ಮೇಳ ಆಗ್ತದೆ. ಹಾಗೆ ಅವರು 2 ಬಾರಿ ಬಂದಿದ್ದಾರೆ ಮಾತ್ರ. ಇಲ್ಲಿಂದ ಮಂಗಳೂರಿಂದ ಅಲ್ಲಿ ಕಾಸರಗೋಡಿಗೆ 2 ಬಾರಿ ಬಂದಿದ್ದಾರೆ ನನ್ನ ಕರೀಲಿಕ್ಕೆ. ಹಾಗಾದ್ರೆ ಅವರಿಗೆ ಎಷ್ಟು ಒಂದು ಇಂಟ್ರೆಸ್ಟ್ ಇರ್ಬೋದು ನಿಮ್ಮ ಮೇಲೆ, ನಿಮ್ಮ ಕಲೆ ಒಂದು. ಹಾಗೆ ಇವರ ಅಭಿಪ್ರಾಯ ಹೀಗೆ ಆದ್ರೆ ಅವರ ನಮ್ಮ ದನಿಗಳ ಅಭಿಪ್ರಾಯ ಹೇಳ್ತೇನೆ ಕೇಳಿ. ಅವ್ರು ಒಂದೇ ಮಾತು ಹೇಳಿದ್ರು, ಅವನನ್ನು ಬಿಡುವುದಿಲ್ಲ ನಾನು. ಅದಕ್ಕೆ ಇವರು ಹೇಳಿದ್ರು, ನಮ್ಮ ಕಟೀಲಮ್ಮನ ಮೇಲೆ ಒಂದು ಭಕ್ತಿಯಿಂದ ಅವನು ಬಿಟ್ಟುಕೊಡ್ಬೋದ ಅಂತ ಕೇಳಿದ್ರು. ಆವಾಗ ಅವ್ರು ಕರಗಿದ್ರು. ಕಟೀಲಮ್ಮನ ವಿಷಯ ಹೇಳಿದ ಕೂಡ ಅವ್ರು ಕರಗಿದ್ರು. ಅವರು ಭ್ರಮರಾಂಬೆಯ ಹೆಸರು ಹೇಳಿದಾಗ ಕರಗಿದ್ರು. ಅವ್ರು ಒಂದು ಉಪಕಾರ ಮಾಡಿ, ನನಗೆ ಬೇರೆ ಜನ ಇಲ್ಲ, ಒಂದು ಜನ ಮಾಡಿಕೊಡಿ, ನಾನು ಖಂಡಿತ ಕಳಿಸ್ತೇನೆ. ಆಗ ಹೇಳಿದ ಕಾರಣ 1 ವರ್ಷ ಮಟ್ಟಿಗೆ ಕಳಿಸ್ತೇನೆ, ಪೂರ್ತಿ ಅಲ್ಲ 1 ವರ್ಷ ಮಟ್ಟಿಗೆ ಕಳಿಸ್ತೇನೆ ಅಂತ ಹೇಳಿದ್ರು. ಇವ್ರು ಜನ ಮಾಡಿಕೊಟ್ರು ಅಲ್ಲಿಗೆ ನನಗೆ, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಜನ ಮಾಡಿಕೊಟ್ರು ಒಂದು ಹುಡುಗನನ್ನು. ಆದ್ರೆ ಏನ್ ಮಾಡೋಣ, ಆ ಹುಡುಗ ಬಂದವ ಹೆಚ್ಚು ದಿವಸ ನಿಲ್ಲಿಲ್ಲ. ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಹೇಳಿದ ವರ್ಷ ಹೋಗ್ಲಿಕ್ಕೆ ಆಗ್ಲಿಲ್ಲ ಮೇಳಕ್ಕೆ, ಆ ವರ್ಷಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗೆ. ಹಾಗೆ ತದನಂತರ 1-2 ವರ್ಷ ಬಿಟ್ಟು ನನಗೆ ಮನಸ್ಸಾಯ್ತು. ಮೊದಲೊಮ್ಮೆ ಕರೆದಿದ್ದಾರೆ, ಬಲಿಪರು ಇರುವಾಗ ಒಮ್ಮೆ ಕರೆದಿದ್ದಾರೆ. ನನ್ನ ಬಲಿಪ ಭಾಗವತರು ಇರುವಾಗ, ಸಣ್ಣ ಪ್ರಸವ ಬಲಿಪ ತೀರೋದ್ರ ಅವರಿರುವ ಒಮ್ಮೆ ಕರೆದಿದ್ದಾರೆ. ಆವಾಗಲೂ ಹೋಗಿ ನಾನು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅದಕ್ಕೆ. ಬೇಡ ಅಂತ, ವ್ಯಕ್ತಿಯಾಗಿ ಬೇಡ, ಹವ್ಯಾಸಿಯಾಗಿ ಹೋಗ್ತೇನೆ ಸಾಕಂತೇಳಿ ವ್ಯಕ್ತಿಯಾಗಿ ತಗೊಳ್ಳಿಲ್ಲ ಅದನ್ನು. ಇವ್ರು ಪುನಃ ಕರೆದಾಗ ನನ್ನ ಮನಸ್ಸಿಗೆ ಇಷ್ಟನ್ನು ಕರೀತಿದ್ದೆ, ನಾನು ಯಾಕೆ ಅಹಂಕಾರ ತೋರಿಸ್ಬೇಕು, 1 ವರ್ಷ ಸೇವೆ ಮಾಡ್ತೇನೆ, ಹೋಗಿ ಅಮ್ಮನ ಸೇವೆ ಸತತವಾಗಿ 2 ವರ್ಷಗಳ ಕಾಲ ನಿಮ್ಮನ್ನು ಕಾದು ನಿಮ್ಮನ್ನು ಕೊರೆಯುವಾಗ ಹೋಗ್ಲಿಲ್ಲ ಅಂದ್ರೆ ಇದೊಂದು ಅಹಂಕಾರ ಅಂತ ಆಗ್ತದೆ. ಹಾಗೆ ಭಾವನೆ ಮತ್ತೆ ನನಗೆ 1 ವರ್ಷ ಅಮ್ಮನ ಸೇವೆ ಮಾಡಿ ಬರ್ತೇನೆ ಅಂತೇಳಿ ಒಪ್ಪಿಕೊಂಡು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಅಂತ ಹೇಳಿದ್ದಾರೆ, ಈಗಲೂ ಪ್ರಧಾನ ಭಾಗವತರು 6ನೇ ಮೇಳದಲ್ಲಿ. ಅವ್ರ ಹತ್ರ ಮಾತಾಡಿ ಅವರ ಮುಖಾಂತರ ಮೇಳಕ್ಕೆ ಸೇರಿದೆ. 1 ವರ್ಷಕ್ಕೆ ಅಮ್ಮನ ಸೇವೆ ಮಾಡ್ಲಿಕ್ಕೆ ಅಂತ ಕಟೀಲು ಮೇಳಕ್ಕೆ ಬಂದವರು ಸಾಧಾರಣ 15-17 ವರ್ಷ ಆಗಿರ್ಬೇಕು. 15 ವರ್ಷ ತಿರುಗಾಟ, 15ನೇ ವರ್ಷದ ತಿರುಗಾಟ. ನೋಡಿ, ನೀವು ಹೇಳಿದ್ರು ನಿಮ್ಮನ್ನ ಎಸ್ಪೆಷಲಿ ನೀವೇ ಬರಬೇಕು, ನಿಮ್ಮನ್ನ ಕರೆದುಕೊಂಡು ಹೋಗ್ಬೇಕಂತ ಎಷ್ಟೋ ಜನ ಪ್ರಯತ್ನ ಪಟ್ರು ಕಟೀಲು ಮೇಳಕ್ಕೆ. ಆದ್ರೆ ಇದು ಮನುಷ್ಯರ ಒಂದು ಇಂಟ್ರೆಸ್ಟ್ ಗಿಂತ ಇದು ತಾಯಿಗೆ, ಅದೇ ನಾನು ಹೇಳುದು ಬಹಳ. ಹೌದು, ತಾಯಿಗೆ ನಿಮ್ಮ ಮೇಲೆ ಬೇಕು, ಈ ಮಗು ನನ್ನ ಮೇಳದಲ್ಲಿ ಇರಬೇಕು ಅನ್ನೋ ಒಂದು ತಾಯಿಯ ಒಂದು ಆಸೆ ಇತ್ತೇನೋ. ನೀವು ಕಟೀಲು ಮೇಳದಲ್ಲಿ ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ರ, ಬಹಳ ಸಂತೋಷದ ವಿಚಾರ ಸುಖೇಶಣ್ಣ. ತಾಯಿಗೆ ಬೇಕು ಅಂತ ಹೇಳುದಕ್ಕೆ ಇನ್ನೂ 1-2 ಉದಾಹರಣೆ ಕೊಡ್ತೇನೆ ಬೇಕಾದ್ರೆ. ಹೇಳಿ. ನಾನು ಮೇಳಕ್ಕೆ ಸೇರಿದವ ಪ್ರಥಮ ವರ್ಷದಲ್ಲಿ ನನಗೆ 4 ತಿಂಗಳ ಮೇಳ ತಿರುಗಾಟದ 4 ತಿಂಗಳಾಗುವಾಗ ನನಗೆ ಅನಾರೋಗ್ಯ ಮೊದಲು ಇತ್ತು, ನನ್ಗೆ ಗೊತ್ತಾಗ್ಲಿಲ್ಲ. ಅದು ಮೇಳಕ್ಕೆ ಕುಣಿದ ಮೇಲೆ ಗೊತ್ತಾಗಿದ್ದು ನನಗದು. ಅನಾರೋಗ್ಯದಿಂದ ನಾನು ಮೂರ್ಛೆ ತಪ್ಪಿದ್ದೆ, ಎಲ್ಲಿ ಚೌಕಿಯಲ್ಲಿ ಮೂರ್ಛೆ ತಪ್ಪಿದ್ದೆ. ಅಂದ್ರೆ ರಂಗಸ್ಥಳದಲ್ಲಿ ಬಣ್ಣ ಮಾಡಿ ನಿಂತ್ಕೊಂಡಿರುವಾಗ ಅಲ್ಲಿಗೆ ಮೂರ್ಛೆ ತಪ್ಪಿದ್ದೆ. ಆವಾಗ ಮೇಳಕ್ಕೆ ಸೇರಿ 4 ತಿಂಗಳಾಗಿದ್ದಷ್ಟೇ ನಾನು ಪ್ರಥಮವಾಗಿ ಮೇಳಕ್ಕೆ ಸೇರಿ 4 ತಿಂಗಳಾಗಿದ್ದು. ನನ್ನ ಪುಣ್ಯಕ್ಕೆ ನಮ್ಮ ದನಿಗಳು ದೇವಪ್ರಸಾದ್ ಶೆಟ್ರು ಅಲ್ಲಿ ಹತ್ತಿರದಲ್ಲಿ ಇದ್ದು ಕೂಡಲೇ ನನ್ನನ್ನು ಅಡ್ಮಿಟ್ ಮಾಡಿದ್ರು ಮಂಗಳೂರಿಗೆ, ಹಾಸ್ಪಿಟಲ್ಗೆ. ಅಲ್ಲಿ ಹೋದಕ್ಕೆಲ್ಲ ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡ್ಬೇಕಂತ. ಅಂದ್ರೆ ಯಾವ ಹರ್ನಿಯಾ ಸಮಸ್ಯೆಯಿಂದ ಆಪರೇಷನ್ ಆಗ್ಬೇಕಂತ ಹೇಳಿದ್ರು.
ಹಾಗೆ ಆಯ್ತು, ಆಪರೇಷನ್ ಆಯ್ತು ಅಲ್ಲಿ. ಅದು ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ ನಾನು ಇಲ್ಲ ಬೇರೆ ಕಡೆ ಹೋಗುವ ಬಿದ್ದಿದ್ರೆ ಅದೇ ದಿವಸ ನಾನು ಮನೆಗೆ ಹೋಗಿದ್ದೆ, ಬಸ್ಸಲ್ಲಿ ಬಿದ್ದಿದ್ರೆ ನಾನು ಯಾರು ಕಾಪಾಡೋರು ಪರಿಸ್ಥಿತಿ. ಅದು ಅದು ಹೇಗೆ ಬಿದ್ದ ಸೀನ್ ಅಂತ ಹೇಳಿ ಗೊತ್ತುಂಟಾ? ಚೌಕಿ ಪೂಜೆ ಆಗ್ತಾ ಉಂಟು, ಗಂಟೆ ಬಾರಿಸ್ತಾ ಇದ್ದಾರೆ, ಆರತಿ ಆಗ್ತಾ ಉಂಟು. ಆವಾಗಲೇ ಈ ಕೈ ಇತ್ಕೊಂಡಿದ್ದಾನೆ ಹಿಂದ್ಗಡೆ, ಭಾಗವತ ಸಂಗೀತಗಾರ ಹಿಂದ್ಗಡೆ ಈ ಕೈ ಇತ್ಕೊಂಡಿದ್ದಾನೆ. ಅಲ್ಲಿಗೆ ಮಗ್ತೀನಿ ಎಲ್ಲ ಗೊತ್ತಾಗಿದೆ ನನಗೆ, ಇಷ್ಟು ಜನ ಬಂದು ಸೇರಿದ್ದಾರೆ ಇಲ್ಲ ಅಂತೇಳಿ. ಅದು ದೊಡ್ಡ ಗ್ರ್ಯಾಂಡ್ ಆಟ, ಅದು 50ನೇ ವರ್ಷದ ಆಟ. ಅದೇ ದಿವಸ ನನಗೆ ಒಂದು ಸನ್ಮಾನ ಇತ್ತು. 24 ಕಲಾವಿದರಲ್ಲಿ ನನಗೊಂದು ಸನ್ಮಾನ ಇತ್ತು ಸಣ್ಣಕ್ಕೆ. ಹಾಗೆ ಮತ್ತೆ ಅಲ್ಲಿಂದ ನಾನು ತೇರ್ಗಡೆ ನನ್ನನ್ನು ಅಮ್ಮ ಉಳಿಸಿದ್ರು. ತದನಂತರ ನನಗೆ ಮುಖದಲ್ಲಿ ಬಣ್ಣದ ಅಲರ್ಜಿ ಆಯ್ತು. ಅದ್ರಲ್ಲಿ ಕೆಂಪು ಕಲರ್ ಉಂಟಲ್ಲ, ಅದ್ರಲ್ಲಿ ಇಂಗ್ಲಿಕ್ ಅಂತ ಹೇಳ್ತಾರೆ ಅದಕ್ಕೆ. ಅದು ನನ್ನ ಮುಖ ಕಾತಿಗಳು ಸುಟ್ಟೇ ಹೋಗುದು, ಮುಖ ಸುಟ್ಟು. ಈಗ ಇಷ್ಟಾದ್ರೂ ಉಂಟು, ಫುಲ್ ಸುಟ್ಟು ಹೋಗಿತ್ತು, ಮುಖವೇ ಸುಟ್ಟು ಹೋಗಿತ್ತು. ನಾನು ಮೇಳ ಬಿಡುವ 90% ಬಿಡುದಂತಿಲ್ಲ. ಡಾಕ್ಟರ್ ಹೇಳಿದ್ದಾರೆ ಇನ್ನು ಮೇಕಪ್ಪೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರ್. ಆವಾಗ ನಾನು 3ನೇ ಮೇಳದಲ್ಲಿ ಇದ್ದೆ. ಸೂರಿಗೆ ನಾನು 2ನೇ ಮೇಳಕ್ಕೆ ಸೇರಿದ್ದು, ನಂತರ 3ನೇ ಮೇಳಕ್ಕೆ ಬಂದೆ. 3ನೇ ಮೇಳದಲ್ಲಿ ಗಂಗಯ್ಯ ಶೆಟ್ರು ಅಂತೇಳಿ ಮ್ಯಾನೇಜರ್, ಅವಾಗ ಗೇರುಕಟ್ಟೆ ಗಂಗಯ್ಯ ಶೆಟ್ರು ಮ್ಯಾನೇಜರ್. ಅವ್ರ ಹತ್ರ ಹೇಳಿದೆ ನಾನು ಹೋಗಿ, ನಂಗೆ ತಡ್ಕೊಳ್ಳಿಕ್ಕೆ ಆಗಲಿ, ಇನ್ನೀ ಹೇಗೆ ನಾನು ವೇಷ ಮಾಡುವಂತ ಅವ್ರ ಹತ್ರ ಕೇಳ್ಕೊಂಡೆ. ಮ್ಯಾನೇಜರ್, ನಾನು ಮೇಳ ಬಿಡ್ತೇನೆ, ಆಗಲಿಕ್ಕಿಲ್ಲ ಅನ್ನಕ್ಕೆ. ಅವರು ನನಗೆ ಬುದ್ಧಿ ಹೇಳಿದರು, ಸುಕೇಶ, ಯಾವ ಕಾರಣಕ್ಕೂ ನೀನು ಮೇಳ ಬಿಡಬೇಡ. ಮೇಳ ಬಿಟ್ಟೆ ನಿನಗೆ ಹೆಚ್ಚಾಗೋದು ಬಿಟ್ಟು ಕಡಿಮೆ ಆಗ್ಲಿಕ್ಕಿಲ್ಲ. ಅದು ಈಗ ನೋಡು, ನೀನು ಆರೋಗ್ಯ ಸರಿ ಇಲ್ಲ, ಡಾಕ್ಟ್ರು ಮೇಕಪ್ ಮಾಡಬೇಡ ಅಂತ ಹೇಳಿದ್ದಾರೆ. ಡಾಕ್ಟರ್ ನನಗೂ ಹೇಳಿದ್ದಾರೆ, ನೀನು ವೇಷ ಮಾಡಿದ್ರೆ ಸಾಹಿತ್ಯ ಅಂತ ಹೇಳಿದ್ದಾರೆ. ನಾನು ಇನ್ನು ಬದುಕಲಿಲ್ವಾ ಅಂತ ಅವರನ್ನೇ ಉದಾಹರಣೆ ಕೊಟ್ಟರು ನನಗೆ. ಮತ್ತೆ ಅವರೊಂದು ಧೈರ್ಯ ಕೊಟ್ಟ ಕಾರಣ ನಾನು ಮೇಳದಲ್ಲಿ ಉಳಿದೆ. ಇಲ್ದಿರ ಆವತ್ತೇ ನಾನು ಮೇಳಕ್ಕೆ ರಿಜನ್ ಕೊಟ್ಟು ಬರುವುದಾನು. ನೋಡಿ, ನೀವು ಹೇಳಿದಾಗೆ ಈ 2 ನಿದರ್ಶನಗಳು ಗೊತ್ತಾಗ್ತದೆ. ಹೌದು, ಕಟೀಲಮ್ಮನ ಪವಾಡ ಏನು ಅಂತ. ಸುಕೇಶಣ್ಣ, ಈ ನಿಮ್ಮ ಯಕ್ಷಗಾನದ ಜರ್ನಿಯಲ್ಲಿ ಮನೆಯವರ ಕೂಡ ಸಪೋರ್ಟ್ ಬೇಕಾಗ್ತದೆ. ಯಾಕಂದ್ರೆ ಈಗ ಮೇಳದ ಪರಿಸ್ಥಿತಿ ಹೇಗಿರ್ತದೆ ಅಂದ್ರೆ, ಯಕ್ಷಗಾನದಲ್ಲಿ ರಾತ್ರಿ ಹೋದವರು ಬೆಳಗ್ಗೆ ಮನೆಗೆ ಬರುದು. ಈಗೆಲ್ಲ ಕಾಲಮಿತಿಯಾದ ಕಾರಣದಿಂದ ಸಂಜೆಯಿಂದ ರಾತ್ರಿಗೆ ಮುಗೀತದೆ. ಆದ್ರೆ ಆ ಸಂದರ್ಭದಲ್ಲಿ ಹಾಗಲ್ಲ. ನಿಮ್ಮ ಮನೆಯ ಪರಿಸ್ಥಿತಿಗೆ ಅಂದ್ರೆ ಕಷ್ಟದ ಕಾಲ ಅಲ್ಲ. ಈಗ ನೀವು ರಾತ್ರಿಯಿಂದ ಬೆಳಗ್ಗೆ ತನಕ ಇರೋದಿಲ್ಲ. ಈಗ ನಿಮ್ಮ ಮನೆಯವರು ಯಾವ ತರ ನಿಮಗೆ ಒಂದು ನನಗಂದ್ರೆ ಯಕ್ಷಗಾನ ವೃತ್ತಿಗೆ ಸ್ವೀಕಾರ ಮಾಡಿದ್ದು ಮದುವೆ ಆದ ನಂತರ. ನೀವು ಕಟೀಲು ಮೇಳದಲ್ಲಿ ಇರ್ಬೇಕಾದ್ರೆ ಎಲ್ಲಿ ನೀವು ವಾಸ ಎಲ್ಲಿದ್ರಿ? ಅಲ್ಲಿ ಕಾರ್ಕಳದಲ್ಲಿ ಇದ್ದೆ. ಕಾರ್ಕಳದಲ್ಲಿ ನಾನು ಅಲ್ಲಿ ರೂಮ್ ಮಾಡ್ಕೊಂಡಿದ್ದೆ ಕಾಸರಗೋಡಲ್ಲಿ. ಅಲ್ಲಿಂದ ನೀವು ಇಲ್ಲಿಗೆ ಬಂದು ಅಪ್ ಅಂಡ್ ಡೌನ್ ಮಾಡ್ತಿದ್ರ ಹೇಗೆ? ಎಲ್ಲಿ? ಈಗ ಕಟೀಲು ಮೇಳದಲ್ಲಿ ನೀವು ಕಟೀಲು ಮೇಳ ಸೇರುವಾಗ ನಾನು ಕಾಸರಗೋಡಲ್ಲಿ ಇಲ್ಲ, ಊರಲ್ಲೇ ಇದ್ರಿ. ಕಾರ್ಕಳದಲ್ಲಿ. ಕಟೀಲು ಮೇಳ ಅಂದ ತಕ್ಷಣ ಪಟ್ಲ ಭಾಗವತರ ಹೆಸರು ನೆನಪಾಗ್ತದೆ. ಖಂಡಿತವಾಗಲ್ಲ. ನಿಮ್ಮಂತ ಎಷ್ಟೋ ಕಲಾವಿದರಿಗೆ ಪಟ್ಲ ಫೌಂಡೇಶನ್ ಇಂದ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಮೊನ್ನೆ ಕೂಡ ಬಹಳಷ್ಟು ಜನಕ್ಕೆ ಈ ವಿಮಾ ಈ ತರದಲ್ಲೆಲ್ಲ ಬಹಳ ಸಹಾಯ ಮಾಡಿದ್ದಾರೆ, ಸೌಲಭ್ಯ ಕೊಟ್ಟಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಪಟ್ಲ ಭಾಗವತರು ಬಹಳಷ್ಟು ಜನರಿಗೆ ಸಹಾಯ ಆಗಿದ್ದಾರೆ. ಸುಕೇಶಣ್ಣ, ಪಟ್ಲ ಭಾಗವತರ ನಿಮ್ಮ ನಂಟು ಅಥವಾ ಅವರ ಬಗ್ಗೆ ಏನಾದ್ರು ಹೇಳುದಾದ್ರೆ? ಪಟ್ಲ ಭಾಗವತರ ಬಗ್ಗೆ ಹೇಳಲಿಕ್ಕೆ ಒಂದು ಅಕ್ಷರ ಸಾಕಾಗುದಿಲ್ಲ, ನನ್ನ ನಾಲಿಗೆ ಸಾಲದು. ಅಷ್ಟೊಂದು ಉಪಕಾರ ಮಾಡುವಂತ ವ್ಯಕ್ತಿ, ದೇವರೇ ಅವರನ್ನು ಒಂದು ಈ ರೂಪದಲ್ಲಿ ನಮಗೆಲ್ಲ ಕಳಿಸಿದ ಕಲಾವಿದರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ, ಯಾವ ಕಾರಣಕ್ಕೂ ತಪ್ಪಾಗ್ಲಿಕ್ಕೆ ಇಲ್ಲ. ಈಗ ಪ್ರಸ್ತುತ ಅವರು ಪಾವಂಜಿ ಮೇಳದಲ್ಲಿ ಇದ್ರು ಕೂಡ ಈಗಲೂ ಕಟೀಲು ಮೇಳ ಅಂದಾಗ ಒಂದು ಸಲ ಪಟ್ಲ ಭಾಗವತರ ಹೆಸರು ಖಂಡಿತ. ಅವರು ಮಾಡಿದ ಉಪಕಾರ ಅಂತ ಹೇಳಿದ್ರೆ ನನಗೊಂದು ಒಳ್ಳೆ ಮನೆ ಕಟ್ಟಿ ಕೊಟ್ಟಿದ್ದಾರೆ. ಪಟ್ಲ ಸತೀಶ್ ಶೆಟ್ಟರು ನಿಮಗೆ ಮನೆ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಪಟ್ಲ ಫೌಂಡೇಶನ್ ಚಂದದ ಮನೆ ಮಾಡಿ ಎಲ್ಲಿ? ಕಾರ್ಕಳದಲ್ಲಿ ಬಂದಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಅದಲ್ಲದೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವರ್ಷವೂ ಸಹಾಯ ಮಾಡ್ತಾ ಇದ್ದಾರೆ. ನೋಡಿ ಸುಕೇಶಣ್ಣ, ಇದೇ ಹೇಳಿದ್ದು ನಾನು, ತಾಯಿಯ ಪವಾಡ ಅಂತ. ನೀವು ಅವತ್ತು ಮೇಳ ಬಿಡ್ತೇನೆ, ಮೇಳ ನನಗೆ ಸ್ಕಿನ್ ಅಲರ್ಜಿ, ಅನಾರೋಗ್ಯದ ಸಮಸ್ಯೆ ಅಂತ ಒಂದು ನಿರ್ಧಾರ, ಒಂದು ನಿಮಿಷದ ನಿರ್ಧಾರದಲ್ಲಿ ನೀವೇನಾದ್ರೂ ಯಕ್ಷಗಾನ ಬಿಟ್ಟು ಬಂದಿದ್ರೆ ಈ ಸೌಲಭ್ಯಗಳೆಲ್ಲ ಸಿಕ್ತಿರ್ಲಿಲ್ಲ. ಕಟೀಲಮ್ಮನ ಪವಾಡ ಅಂದ್ರೆ ಇದೆ ಅಲ್ವಾ? ಅದೇ ಅಮ್ಮನೇ ಅವರ ಬಾಯಿಂದ ಹೇಳಿಸಿದ್ರು, ನಿಲ್ಲು ಹೋಗ್ಬೇಡ ಅಂತ. ನೋಡಿ, ಗೇರುಕಟ್ಟೆಯವರ ಗಂಗಯ್ಯ ಶೆಟ್ಟರವರ ಬಾಯಲ್ಲಿ ದೇವರೇ ಹೇಳಿಸಿದ್ರು. ಹಾಗೆ ಪಟ್ಲ ಭಾಗವತರನ್ನು ನೀವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಲ್ಲ. ಈಗಲೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಈಗಲೂ ನಿಮಗೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆಲ್ಲ ಹೆಲ್ಪ್ ಆಗ್ತಿದ್ದಾರೆ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಟ್ಲ ಫೌಂಡೇಶನ್ ತುಂಬಾ ನೆರವು ಆಗಿದೆ. ಅದೇ ರೀತಿಯಲ್ಲಿ ಉಡುಪಿ ಯಕ್ಷಗಾನ ಕಲಾರಂಗದವರು ಕೂಡ ಕಲಾರಂಗದವರು ನನಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕಟೀಲು ಮೇಳ ಅಂದಾಗ ದನಿಗಳ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಖಂಡಿತ ತಪ್ಪದು. ದೇವಿಪ್ರಸಾದ್ ಶೆಟ್ಟರ್, ಹೌದು, ಶ್ರೀ ದೇವಿಪ್ರಸಾದ್ ಶೆಟ್ಟರ್ ಅವರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೆಯ ದನಿಗಳವರು. ನಾನು ಅವರೊಂದು ಯಾವ ಕಾರಣಕ್ಕೂ ದೂರುವುದಿಲ್ಲ. ಯಾಕಂತ ಹೇಳಿದ್ರೆ 6 ಮೇಳ ಉಂಟು ನೋಡಿ. 6 ಮೇಳದ ಕಲಾವಿದರನ್ನು ನಿಭಾಯಿಸಬೇಕಾದ್ರೆ
ಎಷ್ಟು ಕಷ್ಟ ಉಂಟು ಅಂತೇಳಿ ನೋಡಿ ಖಂಡಿತ ಸಾಧ್ಯ ಖಂಡಿತ 6 ಮೇಳ ಇತ್ತು, ಈಗ 7ನೇ ಮೇಳ ಕೂಡ ಆಗ್ತಾ ಚಾಲನೆ ಉಂಟು. ಆಗ್ತದೆ ನೋಡಿ. ಅಷ್ಟು ಕಲಾವಿದರು- ಬೇಡಿಕೆ ಉಂಟು ಕಟೀಲ್ ಮೇಳ, ಬೇಡಿಕೆ ಉಂಟು. ಅಷ್ಟು ಮಂದಿ ಕಲಾವಿದರನ್ನು ಅವರು ನಿಭಾಯಿಸಬೇಕಾದ್ರೆ ನಿಭಾಯಿಸ್ಬೇಕಲ್ವಾ? ಎಷ್ಟು ತಲೆಬಿಸಿ ಆಗುದಿಲ್ಲ. ಹೌದು, ಆದರೂ ಕಲಾವಿದರಿಗೆ ಯಾವುದೇ ರೀತಿ ನೋವು ಮಾಡಿದವರಲ್ಲ. ನಾವು ಮಾಡ್ಲಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಅದೇ ನಾನು ಬಿದ್ದೆ ಅಂತ ಹೇಳಿದಲ್ಲ, ಹೌದು ಬಿದ್ದಾಗ ಕೇವಲ 4 ತಿಂಗಳಾಗಿ ನನ್ನ ಹೋಗಂತ ಕೇರ್ಲೆಸ್ ಮಾಡ್ಬೋದಿತ್ತು ಅವರಿಗೆ. ಹೌದು 4 ತಿಂಗಳಾಗಿದ್ದಷ್ಟು ನಾನು ಮೇಳಕ್ಕೆ ಸೇರಿ ಯಾಕೆ ನಾನು ಕೇರ್ ತಗೊಳ್ಬೇಕು ಅವರು? ಹೌದು. ಏನ್ ದೊಡ್ಡ ಹೆಸರುವಾಸಿದ ಕಲಾವಿದೆ ನಾನೇನಲ್ಲ. ಆದ್ರೂ ಕೂಡ ಅವರು ಯಾವುದೇ ತಾರತಮ್ಯ ತೋರ್ಲಿಲ್ಲ. ಕೂಡ್ಲೆ ಅಲ್ಲಿ ಯಾರು ಹೇಳಿದ್ರಂತೆ, ನಾನು ಅವನಿಗೆ ಏನಾಗುದಿಲ್ಲ, ನಾನು ಸರಿ ಮಾಡ್ತೇನೆ ಅಂತ ಹೇಳಿದ್ದೆ. ಬೇಡ ಬೇಡ ಅವನ ಅಡ್ಮಿಟ್ ಮಾಡಿ ಅಂತ ಹೇಳಿದ್ದೆ. ಇವರು ದನಿಗಳು ಹೇಳಿದ್ರಂತೆ ಅಡ್ಮಿಟ್ ಮಾಡಿ ಅವರ ಮುಕ್ತವರ್ಜಿಯಲ್ಲೇ ಡಾಕ್ಟರ್ ಫೋನ್ ಮಾಡಿ ಆಪರೇಷನ್ ಮಾಡಿಸಿದ್ರು. ಮಾಡಿಸಿ ನನಗೆ ಫೋನ್ ಮಾಡಿದ್ರು. ನಾನು ಫೋನ್ ಮಾಡಿದ್ದೆ, ನಾನೇ ಫೋನ್ ಮಾಡಿದ್ದೆ ಅವರಿಗೆ. ಆರೋಗ್ಯ ಕೇಳಿ ಫೋನ್ ಮಾಡಿದ್ದೆ ನಾನು. ಆರೋಗ್ಯ ಹೇಗೆ ಕೇಳಿ ಫೋನ್ ಮಾಡಿದ್ರು ಅವರು. ನಾಳೆ ಡಿಸ್ಚಾರ್ಜು ಎಲ್ಲ ಸರಿಯಾಗಿದೆ ದನಿಗಳೇ. ನಾನು ಕನ್ನಡದಲ್ಲಿ ಮಾತಾಡೋದು. ನಾನು ಕನ್ನಡದಲ್ಲಿ ನನ್ನ ಹತ್ರ ಕನ್ನಡದಲ್ಲಿ ಮಾತಾಡೋ, ಅವ್ರು ಬೇರೆಯವರ ತುಳುವಲ್ಲಿ ಮಾತಾಡೋದು. ಮಡಮಕ್ಕೆ ಅಂತೇಳಿ ಕನ್ನಡ ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ನಾನು ಡಿಸ್ಚಾರ್ಜ್ ಮಾಡು ಅಂತ ಹೇಳಿದ್ರು. ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅದಕ್ಕೆ ತಲೆಬಿಸಿ ಮಾಡಬೇಡ, ನೀನು ಡಿಸ್ಚಾರ್ಜ್ ಒಂದು ಇದು ಕಳಿಸು, ನಾನು ಡಾಕ್ಟರ್ ಫೋನ್ ಮಾಡ್ತೇನೆ, ನೀನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗು ಅಂತೇಳಿ ಹೇಳಿದ್ರು. ನಿಮ್ಮ ಮನೆಯವರು ಯಾರಾದ್ರೂ ಆ ಸಂದರ್ಭದಲ್ಲಿ ಜೊತೆಗಿದ್ರ? ನನ್ನ ಹೆಂಡ್ತಿದ್ದು ಎಲ್ಲ ಮನೆಗೆಲ್ಲ ಇನ್ಫಾರ್ಮ್ ಮಾಡಿದ್ರು. ಅದು ಇದು ಆಪರೇಷನ್ ಆಗಿದ್ದು 3 ದಿವಸ ಕಳೆದಾಗಿದ್ದು. ನಾನ್ ಮಾತ್ರ ಬೀಳುವ 1 ದಿವಸ ಯಾರು ಇರ್ಲಿಲ್ಲ ಅಂತೇಳಿ ದನಿಗಳ ಕಾರಿನ ಡ್ರೈವರು ಮತ್ತೆ ರಮೇಶ್ ಭಟ್ರು ಅಂತೇಳಿ ಪ್ರಧಾನ ಶ್ರೀವೇಸ್ತರಿ ದೇವಿ ಭಟ್ರು ಅಂತ ಪ್ರಖ್ಯಾತಿ. ಅವರು ನಾನು ಒಂದೇ ಮೇಳದಲ್ಲಿ ಇದ್ದ ಅವಾಗ. ಅವರು ಸಾಧಾರಣ ನಡುರಾತ್ರಿ ಅವರ ವೇಷಕ್ಕೆ ಆಗುವವರೆಗೂ ನನ್ನ ಒಟ್ಟಿಗೆ. ಅಷ್ಟೊಂದು ಒಳ್ಳೆ ವ್ಯಕ್ತಿ ಅವರು. ಹೌದು. ಈಗ ಕೆಲವು ಈಗ ಮೈನ್ಸ್ ವಯಸ್ಸವರೆಲ್ಲ ಅಷ್ಟು ಸಣ್ಣ ವಯಸ್ಸವ್ರನ್ನ ದೊಡ್ಡ ಇದು ಮಾಡುದಿಲ್ಲ. ಹೌದು. ಇವರು ಎಂದೂ ಹಾಗೇನ್ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ನನ್ನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು. ಹೌದು. ನನಗೆ ಒಳ್ಳೆ ಮೇಳಕ್ಕೆ ಬಂದಾಗ ಅವರೇ ನನಗೆ ಫಸ್ಟ್ ಸಿಕ್ಕಿದ್ದು. ಮೈನ್ಸ್ ಅವರೇ ಸಿಕ್ಕಿದ್ದು. ಅವರ ಮಾರ್ಗದರ್ಶನ ನಾನು ನಡೆದವ. ಈ ಸಂದರ್ಭದಲ್ಲಿ ಅದೇ ದೇವಪ್ರಸಾದ್ ಶೆಟ್ರು ದನಿಯ ಬಗ್ಗೆ. ಹೌದು, ದನಿ ಬಗ್ಗೆ ಅದ ಹೇಳಿದಲ್ಲ, ಒಳ್ಳೆ ದನಿಗಳು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ನಿಜವಾದ ದನಿಯ ಲಕ್ಷಣ ತನ್ನ ಕಲಾವಿದರನ್ನು, ತನ್ನ ಸಂಸ್ಥೆಯಲ್ಲಿ ಬೆಳೆಯುವ ಕಲಾವಿದರನ್ನು ಪ್ರೋತ್ಸಾಹಿಸೋದ್ರೊಂದಿಗೆ ಅವರಿಗೆ ಸಹಾಯ ಕೂಡ ಆಗ್ತಾರೆ. ಡಿಸ್ಚಾರ್ಜ್ ಮಾಡಿ ಅವರ ಖರ್ಚಿನಲ್ಲಿ ಡಿಸ್ಚಾರ್ಜ್ ಮಾಡಿ ನನ್ನ ಮನೆ ಕಳಿಸಿದ್ರು. ಮನೆ ಕಳಿಸಿ 2 ತಿಂಗಳಾದ ನನಗೆ 3 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ರು. 3 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ರು. ನಂಗೆ ಆ ವರ್ಷ ಮೇಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. 2 ತಿಂಗಳು ಕಳೆದು ಫೋನ್ ಮಾಡ್ಲಿಕ್ಕೆ ಹೇಳಿದ್ರಂತೆ ನನಗೆ ಬೇರೆ ಮ್ಯಾನೇಜರ್ ಹತ್ರ. ಒಮ್ಮೆ ಫೋನ್ ಮಾಡ್ಬೇಕಂತ ದನಿಗಳು ಹೇಳಿದಾರಂತೆ. ನಾನು ಫೋನ್ ಮಾಡಿದ್ರು. ನಾ ಫೋನ್ ಮಾಡಿದೆ. ಅವರೇ ಕೇಳಿದ್ ನನಗೆ, ಯಾರಾದ್ರೂ ಕೇಳಿಯಾರ ಖರ್ಚಿಗೆ ಹಣ ಉಂಟಾ ಅಂತ ಹೇಳಿ. ಅವರೇ ಕೇಳಿದ್ದು, ಖರ್ಚಿಗೆ ಹಣ ಉಂಟಾ ನಿಮ್ಮ ಹತ್ರ ಅಂತ ಹೇಳಿ. ಇಲ್ಲ ದನಿಗಳಂತ. ಹಾಗಾದ್ರೆ ಅಲ್ಲಿ ಆಟೋ ಉಂಟು, ನಿಮ್ಮ ಮನೆ ಹತ್ರ ಆಟೋ ಉಂಟು, ಅಲ್ಲಿ ಹೋಗಿ ಕೇಳು, ನಾನು ಹೇಳ್ತೇನೆ, ತಗೊಂಡು ಹೋಗು ಅಂತ ಹೇಳಿ. ಇಷ್ಟೊಂದು ಯಾರು ಹೇಳ್ತಾರೆ ಹೇಳಿ? ಹೌದು, ಖಂಡಿತ. ಅಷ್ಟೊಂದು ಒಳ್ಳೆಯ ಗುಣ ಅವರದ್ದು. ಹೌದು, ಖಂಡಿತ. ನಮಗೂ ಬೇಕಾಗಿದ್ದ ದನಿಗಳಿಂದ ಕಷ್ಟ ಸುಖಕ್ಕೆ ನಮಗೆ ಸ್ಪಂದಿಸಬೇಕು ಅವರು. ಹಾಗೆ ಅಂತ ದನಿಗಳು ನಮ್ಗೆ ನಮ್ಮ ಪುಣ್ಯ ಒಳ್ಳೆ ದನಿಗಳು ಸಿಕ್ಕಿದ್ದಾರೆ. ಹಾಗೆ ಮತ್ತೆ ಮೇಳಕ್ಕೆ ಬರುವಾಗಲೂ ಹಾಗೆ ನಾನು ಯಾವುದೇ ಒಂದು ಡಿಮಾಂಡ್ ಅಲ್ಲಿ, ಈಗಿನ ಕಲಾವಿದರಲ್ಲಿ ಹೆಚ್ಚಿನವರು ಬರುದು 100ಕ್ಕೆ 90% ಬರುವಾಗಲೇ ಡಿಮಾಂಡಿನಲ್ಲಿ ನನಗೆ ಇಷ್ಟು ಸಂಬಳ ಕೊಡಬೇಕು, ನನಗೆ ಇಂಥ ವೇಷ ಕೊಡಬೇಕು ಅಂತ ಒಂದು ರಿಮಾರ್ಕ್ ನನಗೆ ಈ ಯಕ್ಷಗಾನ ಸರ್ವಿಸ್ನಲ್ಲಿ ನಾನು ಮಾಡಲಿಲ್ಲ. ಮೇಳದಲ್ಲಿ ಬರುವಾಗಲೇ ನಾನು ಸಣ್ಣ ಶ್ರೀವೇಶಕ್ಕಂತೆ ಬಂದವ. ಅಷ್ಟು ದೊಡ್ಡ ಸೀಟ್ ನಂಗೆ ಸಿಕ್ತಂತೆ ಕನ್ಸಲ್ ಎಣಿಸ್ಲಿಲ್ಲ. ಸುಖೇಶಣ್ಣ, ಹೆಚ್ಚು ಜನರಿಗೆ ಗೊತ್ತಿರುವುದಿಲ್ಲ. ಇದನ್ನ ನಾನು ಕೇಳಬಹುದಾ ಬೇಡವಂತ ಗೊತ್ತಿಲ್ಲ. ಆದ್ರೆ ಒಂದು ಕೇಳೋ ಒಂದು ಕುತೂಹಲದಿಂದ ಕೇಳ್ತೇನೆ. ಯಾಕಂದ್ರೆ ಮನೆ ಕೂಡ ನಡಿಬೇಕು ಅಲ್ವಾ? ಈ ಖಾಲಿ ಯಕ್ಷಗಾನದಲ್ಲಿ ನೀವು ರಂಗಸ್ಥಳದಲ್ಲಿ ಏನು ನಟನೆ ಮಾಡ್ತೀರಾ, ಜನರಿಗೆ ಖುಷಿ ಆಗ್ತದೆ. ಬಟ್ ನಿಮ್ಮ ಮನೆ ಕೂಡ ನಡಿಬೇಕು. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಹೆಂಡತಿ ಇರ್ತಾರೆ, ವಿದ್ಯಾಭ್ಯಾಸ ಮಾಡ್ಬೇಕು. ಈಗ ಪಟ್ಲ ಭಾಗವತರಿಂದ ಫೌಂಡೇಶನ್ ಇಂದ ಎಷ್ಟೇ ಬಂದ್ರು ಕೂಡ ಮನೆಯ ಒಬ್ಬ ಯಜಮಾನ ನೋಡ್ಕೊಳ್ಳೋದು ಬೇರೆ ಅಲ್ವಾ? ನೋಡ್ಕೊಳ್ಳೇಬೇಕು. ಹಾಗಂತ ಎಲ್ಲದಕ್ಕೂ ಅವರು ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ. ಅವರ ಇದನ್ನು ಮೀರಿ ಅವರು ಮಾಡಿದ್ದಾರೆ ಪಾಪ. ಎಷ್ಟೋ ಜನರಿಗೆ ಸಹಾಯ ಆಗಿದ್ದಾರೆ. ಹಾಗಂತ ನಾನು ಕೇಳುವುದು, ಒಂದು ಮೇಳದಲ್ಲಿ ಈಗ ನಟನೆ ಮಾಡುವ ನಿಮಗೆ ಪಾತ್ರಧಾರಿಗೆ ಸಂಬಳ ಅಂದ್ರೆ ಎಷ್ಟು ಇರ್ತದೆ? ನಾನು ಸೇರಿದ ಸಮಯದಲ್ಲಿ ನನಗೆ ಫಸ್ಟಿಗೆ ನಾನು ಸೇರಿದ ವರ್ಷ ಇದ್ದದ್ದು ನನಗೆ 48,000 ಸಂಬಳ. 48,000 ತಿಂಗಳಿಗೆ? ಒಳ್ಳೆ ಸಂಬಳ. ತಿಂಗಳಿಗಲ್ಲ, 6 ತಿಂಗಳಿಗೆ 48,000. 6 ತಿಂಗಳಿಗೆ ಆಗ ಅಷ್ಟೇ ಸಂಬಳ ಇದ್ದಿದ್ದು. ಆಗ ಅಲ್ಲಿ ನಿಮಗೆ 6 ತಿಂಗಳಿಗಂತ ಹಾಗೆ ಸಂಬಳ. ಮತ್ತೆ ಈಗ ಮಳೆಗಾಲದಲ್ಲಿ ಏನ್ ಮಾಡ್ತೀರಾ? ಮಳೆಗಾಲದಲ್ಲಿ ಅದ ನಂತರ ಮೊದಲು ಇರ್ಲಿಲ್ಲ ಮಳೆಗಾಲ ಸಂಬಳ ಅಂತ ಇರ್ಲಿಲ್ಲ. ಈಗ ಮಾಡಿದ್ದಾರೆ, ಸಣ್ಣ ಸಂಬಳ ಕೊಡ್ತಾರೆ.
ಸಾಧಾರಣ ನನಗೆ 6 ತಿಂಗಳಿಗೆ ಹಾ. 2,000 14,000 ಕೊಡ್ತಾರೆ. 14,000. 14,000 ಕೊಡ್ತಾರೆ ನಂಗೆ 6 ತಿಂಗಳಿಗೆ 14,000. ಈಗ ಕಳೆದ ವರ್ಷ ಸಿಕ್ಕಿದೆ. ಹೌದು, ಅದು ಮಳೆಗಾಲ ಸಂಬಳ ಅಂತ. ಯಾಕಂದ್ರೆ ನಿಮಗೆ 6 ತಿಂಗಳು ಮಾತ್ರ ಈ ಯಕ್ಷಲೋಕದಲ್ಲಿ ಹೌದೌದು, ಯಕ್ಷಗಾನ ರಂಗದಲ್ಲಿ 6 ತಿಂಗಳು ಮಾತ್ರ ನಿಮಗೆ ಕೆಲಸ ಇದೆ. ಕೆಲಸ ಆಗುದು. ಇನ್ನು 6 ತಿಂಗಳು ನೀವು ಮನೇಲಿ ಕೂರಬಾರ್ದು ಅದ್ರಲ್ಲಿ ಒಂದು ಸಹಾಯ ಅದು ಅಲ್ವಾ? ಮಾಡಿದ್ದಾರೆ 14,000. ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಬೇರೆ ಏನಾದ್ರು ಕೆಲಸ ಮಾಡ್ತೀರಾ? ಹೋಗ್ತೇನೆ, ಚಿಕ್ಕ ಮೇಳ ಇಂಥದಕ್ಕೆಲ್ಲ ಹೋಗ್ತೇನೆ. ಮತ್ತೆ ನಡಿಬೇಕಲ್ಲ ಸ್ವಲ್ಪ ಈ ಸಂಬಳ, ಇದು 14,000 ಗಂಟೆ ಮಾಡ್ಲಿಕ್ಕೆ ಆಗ್ತದೆ. ಕಷ್ಟ ಆಗ್ತದೆ. ಕರ್ದಲ್ಲಿ ಹೋಗ್ತೇನೆ ಕೆಲವು ಕಡೆ. ಹಾ. ಮತ್ತೆ ಚಿಕ್ಕ ಮೇಳ ಕರ್ದಲ್ಲಿ ಅದಕ್ಕೂ ಹೋಗ್ತೇನೆ. ಸಂಪೂರ್ಣವಾಗಿ ನಿಮ್ಮ ವೃತ್ತಿ ಬದುಕಿಗೆ ಯಕ್ಷಗಾನವೇ. ಯಕ್ಷಗಾನಕ್ಕೆ ಯಾವ್ದು ನಿಮ್ಮ ಜೀವನ ಮುಡಿಪಾಗಿಟ್ಟಿದ್ದೀರಾ. ಹೌದೌದು, ಖಂಡಿತ. ಈಗ ಅಂದ್ರೆ ನಿಮ್ಮ ಈ ಯಕ್ಷಗಾನದ ಸಂದರ್ಭದಲ್ಲಿ ನಿಮ್ಮ ದಿನಚರಿ ಹೇಗಿರ್ತದೆ? ಈಗ ಅಂದ್ರೆ ಈಗ ಒಂದು ರಾತ್ರಿಯಿಂದ ಬೆಳಗ್ಗೆ ನೀವೊಂದು ಬೆಳಗ್ಗೆ ಈಗ ಸಂಜೆ ನಿಮಗೆ ಯಕ್ಷಗಾನ ಇರ್ತದಂದ್ರೆ ನಿಮ್ಮ ದಿನ ಎಲ್ಲ ಹೇಗೆ ನಡೀತದೆ ಅಂತ? ಅಂದ್ರೆ ದಿನಚರಿ ಅಂತ ಹೇಳಿದ್ರೆ ನಾವು ಆಟ ಮುಗಿದ ಕೂಡಲೇ ಬರ್ತೇವೆ. ಈಗಿನ ಕಾಲಮಿತಿಯಲ್ಲಿ ಇನ್ನೊಂದು ಕಡೆ ಹೋಗಿ ಶಿಫ್ಟ್ ಆಗ್ತೇವೆ. ಹೌದು, ಅಲ್ಲಿ ಹೋಗಿ ಅಲ್ಲಿ ಟಿಫಿನ್ ಎಲ್ಲ ಮಾಡಿ ರೆಸ್ಟ್ ಮಾಡ್ತೇವೆ. ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಊಟಕ್ಕೆ. ಹೌದು, ಊಟ ಆಗಿ ಪುನಃ ರೆಸ್ಟ್. ಅಲ್ಲಿ 1-2 ಗಂಟೆ ರೆಸ್ಟ್ ಸಿಗ್ತದೆ. ಅಲ್ಲ, ರಾತ್ರಿಯಿಂದ ಮುಂಚೆ ನಾನು ಕೇಳುದು, ಈಗ ಕಾಲಮಿತಿಯ ಸಂದರ್ಭದಲ್ಲಿ ಅಲ್ಲ, ಮುಂಚೆ ರಾತ್ರಿಯಿಂದ ಬೆಳಗ್ಗೆ ತನಕ ನೀವು ಯಕ್ಷಗಾನದಲ್ಲಿ ತೊಡಗಿರ್ತೀರಲ್ವಾ? ಹೌದು. ನೀವು ನಿದ್ರೆ ಎಷ್ಟೊತ್ತಿಗೆ ಮಾಡ್ತೀರಾ ಅಂತ ಇದೊಂದು ಕುತೂಹಲ ನನಗೆ ಮುಂಚೆಯಿಂದ. ಈ ಯಕ್ಷ ಕಲಾವಿದರು ನಿದ್ರೆ ಯಾವಾಗ ಮಾಡ್ತಾರೆ ಅಂತ. ಹಗಲಿನ ನಿದ್ರೆ ಮಾಡ್ಬೇಕು. ಇವತ್ತು ಆಟ, ನಾಳೆಯೂ ಆಟ, ನಾಡಿದ್ದು ಆಟ, ಹೌದು, ಕಂಟಿನ್ಯೂಸ್ ಆಟ ಇರ್ತದಲ್ವಾ ನಿಮಗೆ? ನಿದ್ದೆ ಮಾಡುದು ಯಾವಾಗ ಅಂತ? 6 ಗಂಟೆಗೆ 6:30-7 ಗಂಟೆ ಆಗ್ತದೆ ಫುಲ್ ನೈಟ್ ಆಟ ಇರುವಾಗ ಮುಗಿಯುವಾಗ. ಹೌದು, 7 ಗಂಟೆ ಆದ್ರೆ ನಾವು ಅಲ್ಲಿಂದ ಲೋಡ್ ಆಗೆಲ್ಲ ಬರುವಾಗ ಒಂದು 8:30-9 ಗಂಟೆ ಆಗ್ತದೆ. ಮತ್ತೆ ಬಿಡಾರಕ್ಕೆ ಹೋಗುವಾಗ ತಿಂಡಿ ಬೆಳಿಗ್ಗೆ ತಿಂಡಿ, ಇನ್ನೊಂದು ಕ್ಯಾಂಪಿಗೆ ಹೋದಾಗ ತಿಂಡಿ ಒಂದು ಆಗ್ತದೆ. 9-9:30 ತಿಂಡಿ ಆಗ್ತದೆ. ಆದ್ಮೇಲೆ ಮತ್ತೆ ಹೋಗಿ ಮಲಗುದೇ. ಒಂದು 4 ಗಂಟೆ ಸಿಗ್ಬೋದಾ ನಿಮಗೆ ಟೈಮ್? 9 ಗಂಟೆ ಹಿಡಿಯುವ. 4 ಗಂಟೆ ಸಿಗ್ಬೋದು ಅಷ್ಟೇ. ಮತ್ತೆ 3 ಗಂಟೆ ಹಿಡಿಯುವ. ಮಧ್ಯಾಹ್ನ ಮತ್ತೆ ಊಟ. ಮತ್ತೆ ಊಟ ಸ್ನಾನ ಮಾಡಿ ಮತ್ತೆ ಮಲಗುದು. ನನ್ನ ದಿನಚರಿ ಹಾಗೆ. ಕೆಲವರೆಲ್ಲ ಬೆಳಿಗ್ಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಮಲಗುತ್ತಾರೆ. ನನ್ನ ದಿನಚರಿ ಹಾಗಲ್ಲ. ನಾನು ಹೋಗಿ ಟಿಫಿನ್ ಮಾಡಿ ಮಲಗುದೇ. ಮತ್ತೆ ಮಧ್ಯಾಹ್ನ ಊಟ ಮಾಡಿ ಸ್ನಾನ ಮಾಡುದು. ಖಂಡಿತ. ಮತ್ತೆ ಸಂಜೆ ಆದ್ರೆ ಮತ್ತೆ ಯಕ್ಷಗಾನ ನೀವು ಹೋಗ್ಲೇಬೇಕು. ಮತ್ತೆ ರಂಗಸ್ಥಳ ಪ್ರಿಪರೇಷನ್ಸ್ ನಡಿಬೇಕು. ಹಾಗೆ ಸುಖೇಶ್ ಅಣ್ಣ, ನಿಮ್ಮ ಈ ಸುತ್ತಮುತ್ತಲಿನ ಪರಿಸರ ಅಂದ್ರೆ ನಿಮ್ಮ ಮನೆ, ಈಗ ನಾವು ಏನು ನಿಮ್ಮನ್ನು ಭೇಟಿಯಾಗ್ಲಿಕ್ಕೆ ಬಂದ್ವಲ್ಲ, ಹೌದು, ತೋಟ ಗದ್ದೆ ಕೃಷಿಕರು ಅಂತ ಗೊತ್ತಾಗ್ತದೆ ನೋಡಿದಾಗ. ಹೌದು, ಇಲ್ಲಿಯ ಬಗ್ಗೆ ವಾತಾವರಣದ ಬಗ್ಗೆ ಸ್ವಲ್ಪ ವಿವರಿಸಿ. ವಾತಾವರಣ ಒಳ್ಳೆ ವಾತಾವರಣ, ಆದ್ರೆ ಮೂಲ ಸೌಲಭ್ಯ ಎಲ್ಲ ಅಂತ ಇಲ್ಲ ಇಲ್ಲಿ. ರೇಂಜ್ ಇಲ್ಲ, ಮತ್ತೆ ಮಾರ್ಗಗಳು ನೆಟ್ವರ್ಕ್ ಇಲ್ಲ, ಮಾರ್ಗಗಳು ಸರಿ ಇಲ್ಲ. ನಾನು ಹಾಗೆ ಶಿಫ್ಟ್ ಇಲ್ಲಿಂದ ಕಾರ್ಕಳಕ್ಕೆ ಶಿಫ್ಟ್ ಆಗಲಿ ಕಾರಣ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕನ್ನೋ ಒಂದೇ ಉದ್ದೇಶ. ನನ್ನ ವೃತ್ತಿ ಬೇಕಾಗಿ ಅಲ್ಲ, ಹೌದಪ್ಪ, ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂತ ಒಂದೇ ಉದ್ದೇಶ ನಾನು ಕಾರ್ಕಳಕ್ಕೆ ಶಿಫ್ಟ್ ಆಗಿದೆ. ಇಲ್ಲಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದ್ರೆ ಹೆಬ್ರಿಗೆ ಹೋಗ್ಬೇಕು. ಎಷ್ಟು ಕಷ್ಟ. ಹೌದು, ಸೋಮೇಶ್ವರ ಪೇಟೆಯಿಂದ ಕೂಡ ನಿಮ್ಮ ಈ ಮನೆಗೆ ಬರ್ಲಿಕ್ಕೆ ಬಹಳ ಹೌದು, ಒಳ್ಳೆ ದಾರಿ ಅಲ್ಲ, ದಾರಿಯೂ ಒಳ್ಳೇದಿಲ್ಲ. ಮೂಲಭೂತ ಸೌಕರ್ಯಗಳಲ್ಲಿ ಕರೆಂಟು ಒಂದು ನಮ್ಮಲ್ಲಿ ಭಾರಿ ಸಮಸ್ಯೆ ಆಗ್ತಾ ಉಂಟು. ಯಾವಾಗ ನೋಡಿದ್ರೆ ಕರೆಂಟ್ ಇರುವುದಿಲ್ಲ. ಇನ್ವರ್ಟರ್ ಆನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ವರ್ಟರ್ ಇದ್ದವರಿಗೆ ಇನ್ವರ್ಟರ್ ಆನ್ ಮಾಡ್ಲಿಕ್ಕೆ ಆಗುದಿಲ್ಲ ಗುಡುಗು ಸಿಟ್ಟಿನಲ್ಲಿ. ಹಾಗೆ ಕತ್ತಲಲ್ಲಿ ಕಳೆದಾಗ ಉಂಟು. ಈಗ ಅದು ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಒಂದು ಉಪಕಾರ ಆಗ್ತಿತ್ತು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಕರೆಂಟ್ ಮತ್ತೆ ಮೊಬೈಲ್ ನೆಟ್ವರ್ಕ್ ಪ್ರಮುಖವಾದ ಬೇಕಾದಂತ ಒಂದು ಇದು ಅಂಶ. ಅದು 2 ಸಮಸ್ಯೆಯನ್ನು ಪರಿಹಾರ ಮಾಡಿದ್ರೆ ತುಂಬಾ ಉಪಕಾರ ಆಗ್ತದೆ. ಈಗ ಸುನೀಲ್ ಕುಮಾರ್ ಶಾಸಕರಾದ್ಮೇಲೆ ಒಂದು 80% ಇಂಪ್ರೂವ್ ಆಗಿದೆ ನನ್ನ ಲೆಕ್ಕದಲ್ಲಿ. ನಾನು ಹೇಳುವ ದೊಡ್ಡ ಅನುಭವದಲ್ಲಿ ಹೇಳುವಲ್ಲ, ಅದು ಅಂತ ಅನಿಸಿಕೆ ನನ್ನದು. 80% ಇಂಪ್ರೂವ್ ಆಗಿದೆ. ನಾವು ಕೂಡ ಈ ಕಡೆ ಎಲ್ಲ ಭೇಟಿ ಕೊಟ್ಟಾಗ ಒಂದು 4-5 ವರ್ಷಗಳ ಹಿಂದೆ ಈಗ ಇರುವ ರಸ್ತೆ ಮುಂಚೆ ಇರ್ಲಿಲ್ಲ, ಇಷ್ಟು ಕೂಡ ಇರ್ಲಿಲ್ಲ. ಹೌದೌದು, ಮಣ್ಣಿನ ರಸ್ತೆ, ಮಳೆಗಾಲದಲ್ಲಿ ಬಹಳ ಕಷ್ಟ ಈ ಕಡೆ ಓಡಾಡುವುದಲ್ಲ. ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಏನಂದ್ರೆ ಮೊಬೈಲ್ ನೆಟ್ವರ್ಕ್. ದಯವಿಟ್ಟು ಇದನ್ನ ನೋಡ್ತಿದ್ರೆ ನಮ್ಮ ಶಾಸಕರು ಯಾರು ನೋಡ್ತಿದ್ರೆ ಈ ಕಡೆಗೆ ಒಂದು ಮೊಬೈಲ್ ನೆಟ್ವರ್ಕ್ ನ ವ್ಯವಸ್ಥೆಯನ್ನು ಮಾಡಿಸಿ. ಯಾಕಂದ್ರೆ ನಾನು ನೋಡಿದೆ ಈಗ ಇವರ ಮನೆಯಲ್ಲಿ ವಯಸ್ಸಾದ ಪ್ರಾಯದ ತಾಯಿ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಕಾಡಿನ ಪ್ರದೇಶ, ಕಾಡಿನ ಮಧ್ಯದಲ್ಲಿ ಇರೋದು ಮನೆ. ಮತ್ತೆ ಯಾವ್ದಕ್ಕಾದ್ರೂ ಒಂದು ಅರ್ಜೆಂಟ್ಗೆ ಕರೆ ಮಾಡ್ಬೇಕಂತಂದ್ರೆ ಹೇಗೆ ಮಾಡ್ತಾರೆ? ದಯವಿಟ್ಟು ಒಂದು ಮೊಬೈಲ್ ನೆಟ್ವರ್ಕ್, ಶಾಸಕರಲ್ಲೂ ಕೂಡ ನಾನು ಮನವಿ ಮಾಡೋದು ಇದನ್ನೇ, ಒಂದು ಮೊಬೈಲ್ ನೆಟ್ವರ್ಕ್ ನ ಒಂದು ವ್ಯವಸ್ಥೆ ಮಾಡಿಸಿದ್ರೆ ಬಹಳ ಒಂದು ಮಾರ್ಗ ಇವರಿಗೆ ಹೆಲ್ಪ್ ಆಗ್ತದೆ. ಮಾರ್ಗ ಒಂದು ಈಗ ಮಳೆಗಾಲದಲ್ಲಿ ಬಹಳ ಕಷ್ಟ. ಹೌದು, ಅದನ್ನೊಂದು ನಮ್ಗೆ ಒಂದು ಸೌಕರ್ಯ ಮಾಡಿ ಕೊಟ್ರೆ ಬಹಳ ಉಪಕಾರ ಅಂತ ಹೇಳುದು. ಸುಖೇಶ್ ಅಣ್ಣ, ನಿಮ್ ಕಡೆಯಿಂದ ಮನವಿ ಅಷ್ಟೇ. ಸುಖೇಶ್ ಅಣ್ಣ, ಅದೇ ರೀತಿ ಈಗ ನಿಮ್ಮ ಎಷ್ಟು 4 ಜನ ಮಕ್ಕಳಲ್ವಾ? ಅಲ್ಲ, 5 ಜನ ಮಕ್ಕಳು ನಾವು. 5 ಜನ ಮಕ್ಕಳು, 4 ಗಂಡು 1 ಹೆಣ್ಣು. 4 ಗಂಡು 1 ಹೆಣ್ಣು. ಅದರಲ್ಲಿ ನಾನು ಹಿರಿಯವ, ನೀವು ಹಿರಿಯರು.
ಮೊದಲ ಹೆಣ್ಣು ಸಣ್ಣ ಕೊನೆಯವಳು. ಕೊನೆಯವಳು. ಹೌದು. ಅಂದ್ರೆ ಈಗ ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ಈಗ ಇಲ್ಲೇ ಇದೇ ನಾನೇ ಪರಿಸರದಲ್ಲಿ ಇದ್ದೀರಾ? ಅಣ್ಣ ನಾನೇ, ಹಾ. ಹಿರಿಯವ ನಾನೇ. ನೀವು ಹಿರಿಯವರು. ನಿಮ್ಮ ಹೌದು. ತಮ್ಮಂದಿರೆಲ್ಲ ಇಲ್ಲೇ ಸೋಮೇಶ್ವರದಲ್ಲಿ ಈ ಭಾಗದಲ್ಲಿ ಇದ್ದಾರಾ ಅಥವಾ ಬೇರೆ ಬೇರೆ ಕಡೆ ಇದ್ದಾರಾ, ಹೇಗೆ? ಇಲ್ಲ, ಒಬ್ಬ ನನ್ನ ಒಟ್ಟಿಗೆ ಅಂದ್ರೆ ನನ್ನ ನಂತರದ ತಮ್ಮ ಹಾ. ತೀರಿ ಹೋಗಿದ್ದಾನೆ. ಹಾ. ಮತ್ತೊಬ್ಬ ಬ್ಯಾಂಗ್ಳೂರಿನಲ್ಲಿ ಉದ್ಯೋಗದಲ್ಲಿ ಇದ್ದಾನೆ. ಬೆಂಗಳೂರು. ಅವನದ್ದೇ ಒಂದು ಸ್ವಂತ ಅಲ್ಲ, ಹೀಗೆ ಸರಿ. ಹಾ. ಮಾಡಿಕೊಂಡು ಅವನ ಇನ್ನೊಬ್ರು? ಫ್ಯಾಮಿಲಿಯಾಗಿ ಅಲ್ಲೇ ಇದ್ದಾನ ಅವ. ಇನ್ನೊಬ್ರು ಇನ್ನೊಬ್ರು ಇಲ್ಲೇ ಇದ್ದಾರೆ. ಹಾ. ಎಲ್ಲಿ ನಾನೀಗ ಇರುವಲ್ಲಿ. ಇರುವಲ್ಲಿ. ಹೌದು. ಮತ್ತೆ ಹೆಣ್ಣು ಮಗಳು ಇನ್ನೊಬ್ಬ ಅವಳು ಮದುವೆ ಮಾಡಿ ಕೊಟ್ಟಿದ್ದೇವೆ. ಮದುವೆ ಮಾಡಿ ಕೊಟ್ಟಿದ್ದೀರಿ. ಬಂದು ಹೋಗ್ತಾ ಇದ್ದಾಳೆ. ಬಂದು ಹೋಗ್ತಾ ಇರ್ತಾರೆ. ಸುಖೇಶಣ್ಣ, ಹ್ಮ್. ಎಷ್ಟು ಖುಷಿ ಇದೆ ನಿಮಗೆ ಈ ಒಂದು ಯಕ್ಷರಂಗಕ್ಕೆ ನೀವು ಅಂದ್ರೆ ಪ್ರವೇಶ ಕೊಟ್ಟು ನೀವು ಇಲ್ಲಿ ತನಕ ನಿಮ್ಮ ಜೀವನ ಎಷ್ಟು ಸಂತೋಷ ಇದೆ ಅಂತ ಹೇಳ್ತೀರಾ? ಸಂತೋಷವೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಇದನ್ನು ಈ ಕಲಾಮಾತೆ ಅಂತೇಳಿ ರಂಗಸ್ಥಳ ನನಗೆ ಅನ್ನ ಕೊಡ್ತ ನಾನು ಕನಸಲ್ಲೂ ಎಣಿಸ್ಲಿಲ್ಲ ಅಂತ ಅವತ್ತು ಹೇಳಿದ್ರೆ, ಆಗ ಹೇಳಿದ್ನಲ್ಲ. ಹೌದು. ಯಕ್ಷಗಾನಕ್ಕೆ ವಿರುದ್ಧ ಆಗಿದ್ದವ ನಾನು. ಹಾ. ಮತ್ತೆ ಇದನ್ನು ವೃತ್ತಿಯಾಗಿ ನಾನು ತೆಗೆದುಕೊಂಡವಲ್ಲ, ಹೌದು. ಹವ್ಯಾಸಿಗೆ ತೆಗೆದುಕೊಂಡವ. ಅಂದ್ರೆ ಒಂದು ಹವ್ಯಾಸಿಯಾಗಿ ಮನ ಸಂತೋಷಕ್ಕಾಗಿ ತಗೊಂಡವ. ಒಂದು ಹೀಗೂ ಕೂಡ ಹೇಳ್ಬೋದು, ನಾವು ನಿಮ್ಮ ತಂದೆಯು ಕೂಡ ಇದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ರೇಡಿಯೋದಲ್ಲಿ ತಾಳಮದ್ದಲೆ ಯಕ್ಷಗಾನದೆಲ್ಲ ಪದ್ಯಗಳನ್ನ ಹಾಕುವಾಗ ನೀವು ಬಂದ್ ಮಾಡ್ತಾ ಇದ್ರಿ. ಹೌದೌದು. ಅವ್ರು ಹಾಕ್ಲಿಲ್ಲ ಅಂದ್ರೆ ನಿಮಗೆ ಅದು ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ ಅಂತ. ಬರ್ತಾ ಇರ್ಲಿಲ್ಲ. ಹಾಗೆ ನನಗೆ ಇದು ಅನ್ನದ ಬಟ್ಟಲು ಆಗ್ತಂದ ನಾನು ಕನಸಲ್ಲೂ ಎಣಿಸ್ಲಿಲ್ಲ. ಖಂಡಿತ. ನನಗೊಂದು ಇದು ಆಧಾರ ಆಗ್ತದೆ ಅಂತೇಳಿ ಕನಸಲ್ಲೂ ಎಣಿಸ್ಲಿಲ್ಲ. ಬಹಳ ಒಳ್ಳೆಯ ಮಾತು. ಯಾಕಂದ್ರೆ ಚಿನ್ನದ ಬಟ್ಲಾಗ್ಲಿಲ್ಲ ಅಂದ್ರೆ ಅನ್ನದ ಬಟ್ಲಾಗಿದೆ. ಆಗಿದೆ ಖಂಡಿತ ಆಗಿದೆ. ಅದು ಒಳ್ಳೆ, ಚಿನ್ನದ ಬಟ್ಟಲು ಬಹಳ. ಹೇಳ್ಬೋದು. ಅಲ್ಲ, ಚಿನ್ನದ ಬಟ್ಟಲು ಅಂತ ನಾನು ಹೇಳ್ತೇನೆ. ಬೇಕಾದ್ರೆ ಊಟಕ್ಕೆ ತೊಂದರೆ ಮಾಡ್ಲಿಲ್ಲ ಮಾಡ್ಲಿಲ್ಲ. ಕಟೀಲಾಂಬೆ ಅಲ್ವಾ? ಖಂಡಿತ ಮಾಡ್ಲಿಲ್ಲ. ಖಂಡಿತ. ಹೌದು. ಅದರಲ್ಲಿ ನೆಮ್ಮದಿ ಉಂಟು. ಮತ್ತೆ ಕೆಲವರಿಗೆಲ್ಲ ಮೇಳಕ್ಕೆ ಬಂದಾಗ ನನಗೆ ಅವಕಾಶ ಇಲ್ಲ, ನನಗೆ ಆ ಪಾತ್ರ ಕೊಡ್ಲಿಲ್ಲ, ಈ ಪಾತ್ರ ಕೊಡ್ಲಿಲ್ಲ, ಹಂಬಳ ಇಲ್ಲ, ಅದ್ರ ಬಗ್ಗೆ ತುಂಬಾ ದೀಪಕ್ಕೆ ಆಲೋಚನೆ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ಯಾಕೆ? ಅವಕಾಶ ನನ್ನನ್ನು ಹುಡುಕಿಕೊಂಡು ಬಂದಿದೆ. ಹೌದು. ನಾನು ಕೇಳದೆ ಎಲ್ಲಾ ಪಾತ್ರಗಳು ನಾನು ಹುಡುಕಿಕೊಂಡು ಬಂದಿದೆ. ಖಂಡಿತ. ಅದು ಅಹಂಕಾರ ಅಲ್ಲ, ಅದು ನನ್ನ ಭಾಗ್ಯ ಅಂತ. ನನ್ನ ಭಾಗ್ಯ, ಖಂಡಿತ ನನ್ನ ಭಾಗ್ಯ. ಖಂಡಿತ. ಕಟೀಲಮ್ಮನ ಆಶೀರ್ವಾದ ಅಂತ ಹೇಳ್ಬೋದು. ಆಶೀರ್ವಾದ, ಹೌದು. ಯಾಕಂತ ಹೇಳಿದ್ರೆ ಈ ಬೊಟ್ಟಿಕೆರೆ ಪುರುಷೋತ್ತಮ್ ಪೂಂಜ್ ಅಂತ ಕೇಳಿರ್ಬೋದು, ಹೌದಪ್ಪ. ತೀರೋಗಿದ್ದಾರೆ. ಹೌದು. ಒಂದು ಒಳ್ಳೆ ಭಾಗವತರು, ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದ್ದವ್ರು, ಯಕ್ಷಗಾನದ ಎಲ್ಲವನ್ನು ತಿಳಿದವರು ಅವರು. ಹೌದು. ಅವರು ನಾನು 3ನೇ ಮೇಳದಲ್ಲಿ ಇರುವಾಗ ನಮ್ಮ ಮೇಳಕ್ಕೆ ಭಾಗವತರಾಗಿ ಬಂದ್ರು. ಹಾ. ನಮ್ಮ ಮೇಳಕ್ಕೆ. ಆದ್ರೆ ನನ್ನ ಬಗ್ಗೆ ಗೊತ್ತಿರ್ಲಿಲ್ಲ ಅವರಿಗೆ. ಗೊತ್ತಿರ್ಲಿಲ್ಲ. ನನ್ನ ಯೋಗ್ಯತೆ ಏನು ಗೊತ್ತಿರ್ಲಿಲ್ಲ ಅವರಿಗೆ. ಹಾ. 1 ತಿಂಗಳು ಮೇಳ ಶುರುವಾಗಿ 1 ತಿಂಗಳಾಗಿದೆ. ಆ 1 ತಿಂಗಳವರೆಗೆ ನನಗೆ ಅವಕಾಶವೇ ಇಲ್ಲ, ಪಾತ್ರವೇ ಇಲ್ಲ. ಒಂದು ಪದ್ಯದ ವೇಷ, ಕೆಲವು ಪದ್ಯ ಇಲ್ಲದ ವೇಷ, ಇಂಥದ್ದೆಲ್ಲ ಬರೀತಿದ್ರು ಅವರು. ಲಿಸ್ಟ್ ಇದು ವೇಷದಲ್ಲಿ ಬರೆಯುವುದು, ಲಿಸ್ಟ್ ಬರೆಯುವುದು ಭಾಗವತರಲ್ಲಿ ಮೇಳದಲ್ಲಿ ಬರೀತಿದ್ರು. ನನಗೆ ಬೇಸರವೂ ಆಗ್ಲಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಮಾಡಿದ್ದೇನೆ, ನನಗೆ ನನ್ನ ಯೋಗದ ಇಷ್ಟು ತಿಳಿದಾರೆ ಏನೋ ಅಂತ ನಾನು ಸುಮ್ಮನೆ ಇದ್ದೆ. ಆಗ ಅಂತ ನನ್ನ ಸೀನಿಯರ್ಗಳು ಹೇಳ್ತಾ ಇದ್ರು, ಅದೇನು ಅವನಿಗೆ ವೇಷ ಹಾಕ್ಲಿಲ್ಲ ಅಂತೇಳಿ ಅವ್ರವ್ರು ಮಾತಾಡಿಕೊಂಡು, ಅವ್ರದ್ದು ಹೇಳೋದು ಬೇರೆ ಇಲ್ಲ, ಅವ್ರವ್ರು ಮಾತಾಡಿಕೊಂಡಿದ್ರು. ನಾನು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಹೋಗ್ಲಿಲ್ಲ. ದೇವರು ಕೊಟ್ಟ ಹಾಗೆ ನಡೀತದೆ. ಇವತ್ತಲ್ಲಿ ನಾಳೆ ಕೊಡ್ತಾರೆ, ನಾನು ಸುಮ್ಮನೆ ಇದ್ದೆ ಕೈ ಮುಕ್ಕೊಂಡು. 1 ತಿಂಗಳಾಗಿ ಒಂದು ದಿವಸ ಒಂದು ಪ್ರಸಂಗ ಬಂತು. ಶಶಿಪ್ರಭಾ ಪರಿಣಯ ದಮಯಂತಿ ಪುನಃಸ್ವಯಂವರ ಅಂತ ಹೇಳಿ. ಮೈನ್ ಸಿವೇಸ್ತವರು ಶಶಿಪ್ರಭೆ ಮಾಡಲೇಬೇಕು. ಹೌದು. 2ನೇ ಸಿವೇಸ್ ಒಬ್ಬ ಇದ್ದ, ನಾನು 3ನೇ ಸಿವೇಸ್ ಇದ್ದೆ ಅವಾಗ. ನಾನು 3ನೇ ಸಿವೇಸ್ ಅಂದ್ರೆ ನಾನು ಹೇಳಿದ್ದೆ, ನಾನು ರಿಕ್ವೆಸ್ಟ್ ಮಾಡಿ 3ನೇ ಸಿವೇಸ್ ಬಂದಿದ್ದೇನೆ ಆರೋಗ್ಯ ಸಮಸ್ಯೆಯಿಂದ. ಹಾಗಾದ್ರೆ ದಮಯಂತಿ ಮಾಡಿದೆ. ದಮಯಂತಿ ಹೇಳಿದ್ದು ಸಾಧಾರಣ ಪಾತ್ರ ಅಲ್ಲ, ಎಂತೆಂತ ಕಲಾವಿದರನ್ನು ಮೆರೆಸಿದ ಪಾತ್ರ. ಅದನ್ನು ತುಂಬಿಸಬೇಕಾದಷ್ಟೇ ಕೆಪಾಸಿಟಿ ಬೇಕು, ಅಷ್ಟು ಭಾವನ ಪಾತ್ರ. ಹೌದು. ಅವರು ಹೇಳಿದ್ರಂತೆ, ಯಾರು ನಮ್ಮ ಭಾಗವತರಿಗೆ ಸ್ವಲ್ಪ ಅಲ್ಲಿ ಡಿಸ್ಕಸ್ ಮಾಡಿದ್ರು, ಯಾರಿಗೆ ಕೊಡುದು, ಯಾರು ಮಾಡುದು. 2ನೇ ಶ್ರೀವೇಸ್ತವನಿಗೆ ಕೊಡ್ಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆಗ ದಿನಕರ ಗೋಖಲೆ ಅಂತ ಒಬ್ರು ಹಿರಿಯ ವೇಷಧಾರಿದ್ರು, ಅವರಿಗೆ ನನ್ನ ಬಗ್ಗೆ ಸಹ ಗೊತ್ತುಂಟು. ಅವ್ರು ಹೇಳಿದ್ರಂತೆ, ಮಾಡೋದಿದ್ರೆ ಸುಕೇಶ ಒಳ್ಳೇದ್ ಮಾಡಿದ್ರು ಹಾಳು ಮಾಡ್ಲಿಕ್ಕಿಲ್ಲ, ನಾವು ಹಾಳು ಮಾಡ್ಲಿಕ್ಕಿಲ್ಲ. ಅದು ಪದ್ಯದ ಅರ್ಥ ಹೇಳ್ತಾನೆ ಅನ್ನೋದು ಅದೇ ಇದೆ ನನ್ಗುಂಟು. ಆ ಪಾತ್ರಕ್ಕೆ ಜೀವ ತುಂಬಾ ವ್ಯಕ್ತಿ ಇದ್ರೆ ಅದು ಸುಕೇಶ. ಸ್ವಲ್ಪ ಅದು ಜೀವ, ಸ್ವಲ್ಪ ತುಂಬಾ ಅಂತಲ್ಲ, ಸ್ವಲ್ಪ ಅದು ಜೀವ ತುಂಬ ಖಂಡಿತ ಸುಕೇಶ್ ಅಂತ ಹೇಳಿದ್ರಂತೆ. ಹಾಗೆ ನನ್ನ ಭಾಗವತರು ಕರೆದ್ರು, ಮಾಡ್ಬೋದ ಅಂತ. ಮಾಡ್ಲಿಲ್ಲ ಭಾಗವತ್ರೆ, ನೀವೊಂದು ಹೇಗಂತ ದಾರಿನ ಹೇಳಿಕೊಟ್ಟು ಮಾಡ್ತೇನೆ, 1 ವೇಳೆ ಹೆಚ್ಚು ಕಮ್ಮಿ ಆದ್ರೆ ನೀವು ಬೈಬಾರ್ದು ಅಂತ ಹೇಳಿದೆ. ಆವತ್ತು ದಮಯಂತಿ, ಅವತ್ತಲ್ಲ, ಅದು 2 ದಿವಸ ಕಳೆದ ಆಟ. ಅದು 2 ದಿವಸ ಆ ಆಟ ಕಳೆದು 2 ದಿವಸ ಕಳೆದ ಆಟ. ಮೊದಲಿನ ಅದೇ ಆ ಪ್ರಸಂಗ ಮೊದಲು 2 ದಿವಸ ಕಳೆದು ಬೇರೆ ಒಂದು ಆಟದಲ್ಲಿ ಹೇಳಿದ್ದವರು 2 ದಿವಸ 2 ದಿವಸ ಮೊದಲು ಹೇಳಿದ್ದು. ಹಾಗೆ ಹೇಳುವಾಗ ಒಪ್ಪಿಕೊಂಡೆ. ಪಾತ್ರ ಅವ್ರ ಮತ್ತೆ 2 ದಿವಸ ನಿದ್ರೆ ಮಾಡ್ಲಿಲ್ಲ ನಾನು. ಅಂತ ಪಾತ್ರ ಅದು, ಅದನ್ನ ಮೇಲೆ ತರ್ಬೇಕಲ್ಲ ನಾನು. ಅಂತ ಪಾತ್ರವನ್ನು ತುಂಬಾ ಒಂದು ಅಧ್ಯಯನ ಮಾಡಿ ಅವ್ರ ಇವ್ರ ಹತ್ರ ಕೇಳಿ
ಆ ಪಾತ್ರ ಮಾಡಿದೆ ಆ ದಿವಸ. ಅದನ್ನ ನೋಡಿದ್ರು, ನೋಡ್ಲಿಲ್ಲ, ಕೇಳಿದ್ರು ಅವ್ರು, ನನ್ನ ಅರ್ಥವನ್ನೆಲ್ಲ ಕೇಳಿದ್ರು. ನೋಡಿರ್ಬೋದು, ನಂಗೆ ಗೊತ್ತಿಲ್ಲ, ನೋಡಿರ್ಬಹುದು. ಅವ್ರಿಗೆ ಪಾಸ್ ಮಾಡಿದೆ ಹೇಗಾದ್ರೂ ಮಾಡಿ ದೇವರ ದಯದಿಂದ. ಅದೇ ವರ್ಷ 5 ಪುನಃಸ್ವಯಂವರ, 5 ಕಡೆ ದಮಯಂತಿ ಪುನಃಸ್ವಯಂವರ ಆಗಿದೆ. ಅದೇ ದಿವಸ, ಅದೇ ಅಲ್ಲ, ಅದೇ ದಿವಸ ಅಲ್ಲ, ಅದೇ ವರ್ಷದಲ್ಲಿ, ಅದೇ ತಿರುಗಾಟದಲ್ಲಿ 5 ದಿವಸ ಅಂದ್ರೆ 5 ಪ್ರಸಂಗ ಆಗಿದೆ ಆ ತಿರುಗಾಟದಲ್ಲಿ. ಅದು 5 ಪ್ರಸಂಗದಲ್ಲಿ ನಾನೇ ದಮಯಂತಿ ಮಾಡಿದ್ದೆ. ಅದ್ರಲ್ಲಿ ಒಂದ್ ದಿವಸ ಅಂತ ಹೇಳಿದ್ರೆ ಇವರು ನಮ್ಮ ಅತಿಥಿಯಾಗಿ ಇವರು ಬಂದಿದ್ರು, ಯಾರು ಪೊತ್ತಿಗೆ ರಘುರಾಮ್ ಹೊಳ್ರು, ಗೊತ್ತಿರ್ಬೋದು, ಧರ್ಮಸ್ಥಳ ಮೇಳದ ಪ್ರಧಾನ ಭಾಗ, ಅವರು ಅತಿಥಿಯಾಗಿ ಬಂದಿದ್ರು. ಆ ದಿವಸ ನನ್ನದೇ ದಮಯಂತಿ ನೋಡಿ ಬಹಳ ಖುಷಿ ಪಟ್ರೇನು? ಇಲ್ಲ, ಹೇಳ್ತೀನಿ ಕೇಳಿ. ಆ ದಿವಸ ನನ್ನದೇ ದಮಯಂತಿ. ಅವ್ರಿಗೆ ನನ್ನ ಪರಿಚಯ ಇಲ್ಲ, ಯಾರು ಅಂತಲೇ ಗೊತ್ತಿಲ್ಲ ನನಗೆ. ನನ್ನದು ಮತ್ತೆ ಚೈದ್ಯರಾಣಿ ಅಂದ್ರೆ ದಮಯಂತಿ ಚೈದ್ಯರಾಣಿದು ಸಂಭಾಷಣೆ ಆಗುವಾಗ ಭಾಗವತರು ಚಕ್ರತಾಳ ಹತ್ರ ಮಾತಾಡಿಕೊಂಡಿದ್ದ ಸನ್ನಿವೇಶವನ್ನು ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ. ಯೂಟ್ಯೂಬ್ ಅಲ್ಲಿ ನಂತರ ಆಟಗಳ ನಂತರ ಯೂಟ್ಯೂಬ್ ನೋಡುವಾಗ ನಂಗೆ ಹೆದರಿಕೆ ಆಯ್ತು. ಭಾಗವತ ನನಗೆ ಏನೋ ಹೇಳಿದ್ದಾರೆ, ಸರಿಯಾಗ್ಲಿಲ್ಲ ಅಂತ ಕಾಣ್ತದೆ ಅಂತೇಳಿ ಮನಸ್ಸಿಗೆ ಅನ್ಸಿತ್ತು ನನಗೆ. ಚಕ್ರತಾಳವ್ರು ಕೇಳಿದೆ, ಅವ್ರು ಎಂತ ಹೇಳಿದ್ರು. ನೀವು ಯೂಟ್ಯೂಬ್ ನಲ್ಲಿ ನೋಡಿ ನಿಮಗೆ ಒಂದು ಡೌಟ್ ಏನಿದು, ಏನ್ ಮಾತಾಡಿದ್ದಾರೆ? ಇನ್ನೊಬ್ರು ಹೇಳಿ ಅಲ್ಲ, ನಾನೇ ನೋಡಿ. ಅವ್ರು ಕಾಣ್ತದೆ ನನಗೆ, ಇದು ಕಾಣ್ತದೆ, ಅವ್ರು ಎಂತ ಹೇಳ್ತಿದ್ರು ಕಾಣ್ತದೆ. ಸರಿಯಾಗ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಅನ್ಸಿದ್ದು. ಮತ್ತೆ ಚಕ್ರತಾಳ ಅದು ಮುಗಿದ ಮೇಲೆ ನಿಮ್ಮ ಹತ್ರ ಕೂಡ ಅವ್ರು ಎಂತ ಹೇಳಿಲ್ಲ ಹೇಳಿಲ್ಲ. ಆಟ ಅದೇ ನೋಡಿ ನಾನು ಇವ್ರ ಕೇಳಿದೆ, ಚಕ್ರತಾಳ ಕೇಳಿದೆ, ಮಾತಾಡಿದ್ರಲ್ಲ ಚಕ್ರತಾಳ ಕೇಳಿದೆ, ಏನ್ ಹೇಳಿದ್ರೆ ಭಾಗವತ ಸರಿ ಆಗ್ಲಿಲ್ಲ ಅಂತ. ಹಾಗಲ್ಲ ಮರಿ, ಅವ್ರಿಗೆ ನಿನ್ನ ಪರಿಚಯ ಇಲ್ಲಲ್ಲ, ಯಾರ ಹುಡುಗ ಅಂತ ಕೇಳಿದ್ರು, ಒಳ್ಳೇದ್ ಮಾಡಿದ್ದಾನೆ ಅಂತ ಹೇಳಿದ್ರು. ನನಗೆ ಸಂತೃಪ್ತಿ ಆಯ್ತು. ಖಂಡಿತ ಅಂತ ಒಂದು ಶ್ರೇಷ್ಠ ಭಾಗವತರು ಹೇಳುವಾಗ ಬಹಳ ಖುಷಿ ಆಯ್ತು. ಇದೆಲ್ಲ ಒಂದು ದೇವರ ಪವಾಡ ಅಂತ ಹೇಳ್ಬೋದು ನೋಡಿ. ಅಂತ ಹಿರಿಯ ದೊಡ್ಡ ಭಾಗವತರು ಮತ್ತೆ ಯಾರಿವ ಹುಡುಗ ಅಂತ ಕೇಳುದೇ ದೊಡ್ಡ ವಿಚಾರ. ಯಾಕಂದ್ರೆ ನೀವು ಅವರ ಒಂದು ಗಮನ ಸೆಳೆದಿದ್ದೀರಿ ಅಂತ ಆಯ್ತು ಅಲ್ಲಿಗೆ, ಅಲ್ವಾ? ಏನ್ ಅಮ್ಮ ಕಾಣಿಸಿದಾಳೆ, ನಿಮ್ಮ ಪಾತ್ರ ಅವರಿಗೆ ಆಕರ್ಷಣೆ ಆಗಿದೆ ಅಲ್ವಾ? ದಮಯಂತಿ ಇಷ್ಟು ಒಂದು ಕಷ್ಟದ ಪಾತ್ರವನ್ನ ಹೊಸ ಹುಡುಗ, ಸಣ್ಣ ಹುಡುಗ ಯಾರು ಇಷ್ಟು ಒಂದು ಚಂದವಾಗಿ ಮಾಡಿದ್ದಾರೆ ಅಂತ ಆತರ ಕೇಳಿದ್ದಾರೆ ಅವರು. ಆಗಿರ್ಬೋದು, ಖಂಡಿತ ಅವರಿಗೊಂದು ಖುಷಿಯಾಗಿರ್ತದೆ. ಕೇಳಿದವರು ಹಾಗಿಲ್ಲದ್ರೆ ಕೇಳಲಿಕ್ಕಿಲ್ಲ ಅವರು. ನಿಮಗೂ ಕೂಡ ಸಮಾಧಾನ ಆಯ್ತು, ಅಲ್ಲಿಗೆ ಮಾಡಿ ತಪ್ಪಿಲ್ಲ, ತೃಪ್ತಿ ಆಯ್ತು, ಅವರಿಗೆ ಖುಷಿಯಾಗಿದೆ ಅಂತ ಅರ್ಥ. ಸುಖೇಶ್ ಅಣ್ಣ, ಈಗ ನೀವು ಹೇಳಿದಾಗೆ ನಿಮ್ಮ ಈ ಮಾತುಗಳನ್ನ ಕೇಳಬೇಕಾದ್ರೆ ನನಗೆ ನಿಮ್ಮ ಮನೆಯವರ ಹತ್ರ ಕೂಡ ಮಾತಾಡಿಸ್ಬೇಕಂತ ಆಸೆ ಇದೆ. ಯಾಕಂದ್ರೆ ನಿಮ್ಮ ಸಾಧನೆಗೆ ಅವರು ಕೂಡ ಬೆನ್ನೆಲುಬೆ ಅಲ್ವಾ? ನಿಮ್ಮ ತಾಯಿಯೇ ಮುಖ್ಯ ಈಗ. ಯಾಕಂದ್ರೆ ನಿಮ್ಮ ತಂದೆ ತಾಯಿಯ ಪ್ರೇರಣೆಯಿಂದನೇ ನೀವು ಒಂದು ಯಕ್ಷಗಾನ ಲೋಕಕ್ಕೆ ಬಂದಿದ್ದೀರಿ. ಮತ್ತೆ ಅವರ ಆ ವಿಭಾಗದ ಹೇಳ್ಬೇಕಂತಿದ್ರೆ ಪ್ರೇರಣೆ ಅಂತಲ್ಲ, ಅವರ ಪ್ರೇರಣೆ ಅಂತ ನಾನು ಒಪ್ಪಿಕೊಳ್ಳುದಿಲ್ಲ. ಅವರಿಗೆ ಬೇಡ ಅಂತಲೇ ಇತ್ತು, ಅವರಿಗೆ ಮಗ ಯಕ್ಷಗಾನಕ್ಕೆ ಬರುದು ಬೇಡ ಅಂತೇಳಿ ತಂದೆಗಿತ್ತು. ಯಾಕಂತ ಹೇಳಿದ್ರೆ ಪ್ರಥಮ ವಾರ್ಷಿಕೋತ್ಸವದಲ್ಲಿ ಉಡುಪಿ ಕಲಾಕೇಂದ್ರದ ನನ್ನ ಬರ್ಲಿ ಕೇಳಿದ್ದಾರೆ, ತಂದೆಯವ್ರ ನನ್ನ ಮಾತಾಡ್ಲಿ, ತಂದೆಯವ್ರ ಬಂದು ಕೇಳಿದಾರಂತೆ, ಆ ಹುಡುಗರನ್ನು ಕಳಿಸಿಕೊಡಿ, ನಮ್ಮ ಕಲಾಕೇಂದ್ರ ಕಳಿಸಿಕೊಡಿ, ನಾವು ಒಂದು ಒಳ್ಳೆ ಕಲಾವಿದನಾಗಿ ಮಾಡಿಬಿಡ್ತೇವೆ ಅಂತ ಹೇಳಿದ್ರು. ತಂದೆ ಒಪ್ಪಲಿಲ್ಲ ಅಂತೆ. ಬೇಡ, ಆರೋಗ್ಯ ಸರಿ ಇಲ್ಲ. ತಂದೆ ತಾಯಿ ಯಾಕೆ ಬೇಡ ಅಂದಿರ್ಬೋದು ಅಂದ್ರೆ ಆರೋಗ್ಯದ ಸಮಸ್ಯೆ. ಮತ್ತೆ ಮಗ ತಿರುಗಾಟ ಅಂದ್ರೆ ಎಷ್ಟಿದ್ರು ಮುಂಚೆ ರಾತ್ರಿ ಎಲ್ಲ ಹೊರಗಡೆ ಇರೋದು, ಕಷ್ಟದ ಜೀವನ, ಅದರಲ್ಲಿ ಅಷ್ಟು ಅಂದ್ರೆ ನಮಗೆ ಬೇಕಾದ ಸಂಬಳ ಸಿಗುದಿಲ್ಲ ಅನ್ನೋ ತಂದೆ ತಾಯಿ ಇರ್ತದೆ. ನಮ್ಮ ಒಳ್ಳೆದಕ್ಕಾಗಿ ಕೂಡ ಹೇಳಿರ್ತಾರೆ, ಅದೇ ಪ್ರೇರಣೆ ಅಂತ ನಾನು ಹೇಳಿದ್ದೆ. ಅವರು ನಿಮಗೆ ನೋಡಿ, ಈಗ ತಂದೆ ತಾಯಿ ತನ್ನ ಮಗ ಅಥವಾ ತನ್ನ ಮಕ್ಕಳು ಹಾಳಾಗ್ಬೇಕು ಅಂತ ಯಾರು ಬಯಸುದಿಲ್ಲ ಅಲ್ಲ. ಮೇಳದಲ್ಲಿ ರಾತ್ರಿ ಎಲ್ಲ ನೀವು ಹೊರಗಡೆ ಇರ್ತೀರಾ, ಅದ ಕಾರಣಕ್ಕೋಸ್ಕರ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ಬಾರ್ದು. ಆ ಕಾರಣಕ್ಕೆ ನಿಮ್ಮ ಒಂದು ಸುಖೇಶ್, ನಮಗೊಂದು ಆಸೆ, ನಿಮ್ಮ ತಾಯಿ ಹತ್ರ ಮಾತಾಡೋದು. ಯಾಕಂದ್ರೆ ಹಿರಿಯ ಜೀವ ನೋಡಿದ್ವಿ, ಪಾಪ ಅವರಿಗೆ ಒಂದು ತನ್ನ ಮಗನ ಬಗ್ಗೆ ಅವರಿಗೆ ಒಂದು ಖುಷಿ ಇರ್ತದೆ. ನಮ್ಮ ಈ ನಮ್ಮೂರ ಎಕ್ಸ್ಪ್ರೆಸ್ ವೀಕ್ಷಕರಿಗೆ ನಿಮ್ಮ ತಾಯಿ ಹತ್ರ ಒಂದು ಮಾತಾಡಿ ಅವರ ಅಭಿಪ್ರಾಯ ತಿಳಿದುಕೊಳ್ಳುವ. ಅಮ್ಮ ನಮಸ್ಕಾರ. ಹೇಗಿದ್ದೀರಮ್ಮ? ಬಹಳ ಖುಷಿ ಆಗ್ತದೆ ನಿಮ್ಮನ್ನ ನೋಡಿದ್ರೆ. ಯಾಕಂದ್ರೆ ಒಬ್ಬ ಒಳ್ಳೆಯ ಸಾಧನೆ ಮಾಡಿರುವಂತ ಮಗನ್ನ ಹೆತ್ತಿದ್ದೀರಿ. ಹೇಗೆ ನಿಮ್ಮ ಮಗನ ಬಗ್ಗೆ ಹೇಗೆ ಅಭಿಪ್ರಾಯ ನಿಮಗೆ? ಹೇಗೆ ಅನಿಸ್ತದೆ? ಇಷ್ಟೆಲ್ಲ ಹೆಸರು ಮಾಡಿದ್ದಾರೆ ಕಟೀಲು ಮೇಳದಲ್ಲಿ, ಯಕ್ಷಗಾನ ರಂಗದಲ್ಲಿ. ಅವಳಿಂದಲೇ ನಮ್ದು ಜೀವನ ಹೋಗುದು. ಖುಷಿ ಆಗ್ತದೆ ಒಟ್ಟು. ನಿಮ್ಮ ಮಗನ ಪಾತ್ರ ಎಲ್ಲ ನೋಡಿದ್ದೀರಾ ನೀವು? ನೋಡಿದ್ವಿ. ಹೋಗಿದ್ರಾ ಮೇಳಕ್ಕೆ? ನೀವು ಹೋಗಿದ್ರಿ? ನಾವು ಆಟಕ್ಕೆ ಹೋಗಿದ್ದೆ. ಹೌದಾ? ಈ ಕಡೆ ಈ ಪರಿಸರದಲ್ಲಿ ಆಗಿದ್ಯಾ ನಿಮ್ಮ ಮಗನ ಯಕ್ಷಗಾನ ಎಲ್ಲ? ಹೆಬ್ರಿಯಲ್ಲಿ. ಒಟ್ಟು ಸಂತೋಷ ಇದೆ. ನಿಮ್ಮ ಬಗ್ಗೆ, ನಿಮ್ಮ ಯಜಮಾನರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಬಹಳ. ಆ ಕಾಲದಲ್ಲಿ ರೇಡಿಯೋದಲ್ಲೆಲ್ಲ ನೀವು ಕೇಳ್ತಾ ಇದ್ರ ಅಂತಲ್ಲ? ಬಾರಿ ಕಷ್ಟದಲ್ಲಿ ನೋಡಿತ್ತು, ಒಬ್ಬನೆಲ್ಲ ಬಲ. ಹೌದು, ಒಟ್ಟು ನಿಮಗೆ ಖುಷಿ ಇದೆ ಅಲ್ವಾ? ಧನ್ಯವಾದ. ವೀಕ್ಷಕರ, ಇದು ನಮ್ಮ ಸುಖೇಶ್ ಅಣ್ಣನ ತಾಯಿಯ ಮಾತಾಗಿತ್ತು. ತನ್ನ ಮಗನ ಬಗ್ಗೆ ಬಹಳ ಸಂತೋಷ ಇದೆ, ಹಿರಿಯ ಜೀವಿ, ಖುಷಿ ಪಟ್ರು. ಅದೇ ರೀತಿ ಅವರ ಸಹೋದರ ರಾಘವೇಂದ್ರ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮ ಅಣ್ಣನ ಬಗ್ಗೆ ನೀವೊಂದು 2 ಹಿತ ನುಡಿ ಮಾತಾಡ್ಬೇಕು.
ಅಣ್ಣನ ಬಳಿ ಹೇಳಲಿಕ್ಕೆ ಎಂತ ಇಲ್ಲ, ಯಾಕಂತ ಹೇಳಿದ್ರೆ ನಾವು ತುಂಬಾ ಕಷ್ಟದಲ್ಲಿತ್ತು ಮೊದಲು. ಹೌದು. ಯಕ್ಷಗಾನ ಸೇರಿದ ಮೇಲೆ ಸ್ವಲ್ಪ ಅನುಕೂಲ ಆಗಿದೆ ನಮಗೆ. ಹಾ. ಮತ್ತೆ ಯಕ್ಷಗಾನ ಅಂತ ಹೇಳಿದ್ರೆ ನಮ್ಗೆಲ್ಲ ಸ್ವಲ್ಪ ಒಳ್ಳೆ ಇತ್ತು. ಮತ್ತೆ ಯಕ್ಷಗಾನ ಮತ್ತು ಕಟೀಲ್ ಮೇಲೆ ಸೇರಿದ್ದು ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ತುಂಬಾ ಖುಷಿ. ನಿಮ್ಮ ಅಣ್ಣನ ಪಾತ್ರ ಎಲ್ಲ ನೋಡಿದಿರಿ? ನೋಡಿದ್ದೇವೆ. ಹೆಬ್ರಿಯಲ್ಲಿ ಇಲ್ಲಿ ಹತ್ರ ಯಾವ ಪಾತ್ರ ಬಹಳ ಖುಷಿ ಆಗ್ತದೆ ನಿಮ್ಮ ಅಣ್ಣ ಅಂದು? ಮಾಲಿನಿ ಪಾತ್ರ ತುಂಬಾ ಮಾಲಿನಿ ಪಾತ್ರ. ಅದೇ ನಿಮ್ಮ ತಾಯಿಗೂ ನಿಮಗೂ ಎಲ್ಲ ಒಂದು ಖುಷಿ ಇದೆ, ಖುಷಿ ಇದೆ, ಸಮಾಧಾನ ಖುಷಿ ಇದೆ. ಇದೆ, ಖುಷಿ ಇದೆ. ಮಗ ಓ, ಯಕ್ಷಗಾನದಲ್ಲಿ. ಖುಷಿ ಇದೆ. ನಿಮಗೂ ಕೂಡ ಯಕ್ಷಗಾನದ ರಂಗದಲ್ಲಿ ಏನು ಆಸಕ್ತಿ ಇತ್ತ? ಆಸಕ್ತಿ ಏನಿಲ್ಲ. ಪಾತ್ರ ಎಲ್ಲ ಮಾಡಿದ್ರಿ ನೀವು? ಇಲ್ಲ ಇಲ್ಲ ಇಲ್ಲ. ಇಲ್ಲಿ ನಿಮ್ಮ ಪರಿಸರದ ನಿಮ್ಮ ಸ್ನೇಹಿತರೆಲ್ಲ ಯಾವ ರೀತಿ ಸಪೋರ್ಟ್ ಆಗ್ತಾರೆ ನಿಮಗೆ? ಇಲ್ಲಿ ನಿಮ್ಮ ಅಣ್ಣನ ಒಂದು ಕಲೆಗೆಲ್ಲ ಪ್ರೋತ್ಸಾಹ ನೀಡಿದ್ದಾರಾ ಈ ಕಡೆ ಮಾಡಿದ್ದಾರೆ ಜನರೆಲ್ಲ? ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಹೆಚ್ಚಿಗೆ ಅಂತ ಹೇಳಿದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಕಲೆ ಅಲ್ಲ, ಕಲೆ, ಅದು ಅದನ್ನ ಎಲ್ಲ ಇದು ಮಾಡಿದ್ದಾರೆ. ಅಷ್ಟು ಒಳ್ಳೆ ಖುಷಿಯಾಗಿದೆ ಎಲ್ಲರಿಗೆ, ಸಪೋರ್ಟಿವ್ ಆಗಿದ್ದಾರೆ. ಸಪೋರ್ಟ್ ಇದೆ. ನಿಮ್ಮ ಅಣ್ಣ ಯಕ್ಷಗಾನದಲ್ಲಿ ಇದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಇದೆ. ಯಾಕಂದ್ರೆ ನಾನು ಇದೇ ತರ ವಿಚಾರ ಮಾಡ್ಬೇಕಾದ್ರೆ ಹಲವಾರು ಸಂಸ್ಥೆಗಳಲ್ಲಿರುವಂತವ್ರು, ರಾಜಕೀಯದಲ್ಲಿರುವಂತವ್ರು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಮಾಡಿದ್ದೇವೆ. ಆದ್ರೆ ಕಲಾವಿದರನ್ನು ಗುರುತಿಸುವುದೇ ಒಂದು ದೊಡ್ಡ ವಿಚಾರ ಮತ್ತೆ ಹೌದು. ಖುಷಿಯ ವಿಚಾರ. ಹೌದು ಅದೇ ರೀತಿ ನಾನು ಈ ಕಡೆ ವಿಚಾರಣೆ ಮಾಡ್ಬೇಕಾದ್ರೆ ಬಹಳಷ್ಟು ಜನ ನಿಮ್ಮ ಬಗ್ಗೆ, ನಿಮ್ಮ ಅಣ್ಣನ ಬಗ್ಗೆ ಎಲ್ಲ ಹೇಳಿದ್ರು. ಹೌದು. ಸೊ ನಮಗೊಂದು ಖುಷಿ ಇದೆ, ನಾವೊಂದು ಸೂಕ್ತವಾದ ವ್ಯಕ್ತಿಯನ್ನೇ ಇವತ್ತು ಸಂದರ್ಶನ ಮಾಡ್ತಿದ್ದೇವೆ ಅಂತ. ಮತ್ತೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಅಣ್ಣನ ಬಗ್ಗೆ? ಅದೇ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾನು ಇದು ಮಾಡ್ತಾ ಇದ್ದೇನೆ. ಇನ್ನು ಅದೇ ಮುಂದೆ ಕೂಡ ಯಕ್ಷಗಾನನ್ನೇ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಅವರಿಗೆ ಇದು ಮಾಡ್ತೇನೆ. ಹೇಳ್ತೀರಿ. ಧನ್ಯವಾದ ರಾಘಣ್ಣ. ಸುಖೇಶ್ ಅಣ್ಣ, ಹೇಳಿ. ನಿಮ್ಮ ತಾಯಿ, ನಿಮ್ಮ ತಮ್ಮ ಎಲ್ಲ ಬಹಳ ಖುಷಿ ಪಡ್ತಾರೆ ಅವರೆಲ್ಲ ನಿಮ್ಮ ತಾಯಿಗೆಲ್ಲ ಅಷ್ಟು ಮಾತನಾಡಿ ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು. ಆದ್ರೂ ಕೂಡ ಮನಸ್ಸಲ್ಲಿ ಇರೋದನ್ನ ಅವ್ರು ಹೇಳಿದ್ರು. ಅಷ್ಟೇ ಅಷ್ಟೇ. ಮತ್ತೆ ನಿಮ್ಮ ಸಹೋದರ ಕೂಡ ನಮ್ಮ ಅಣ್ಣ ಇದೇ ತರ ಯಕ್ಷಗಾನವನ್ನು ಬಿಡದೆ ಇದೇ ರಂಗದಲ್ಲಿ ಮುಂದುವರಿಲಿ ಅಂತ ಒಂದು ತನ್ನ ಆಸೆಯನ್ನು ಹೇಳಿದ್ದಾರೆ. ಹೇಳಿದ್ದಾರೆ. ಸುಖೇಶ್ ಅಣ್ಣ, ಹಾ. ಇಷ್ಟೆಲ್ಲ ಮಾತಾಡಿದ ಮೇಲೆ ಈ ಒಂದು ಪ್ರಶ್ನೆ ಕೇಳಬೇಕು ನಾನು. ಕೇಳಿ. ತುಂಬಾ ಜನರ ಬಾಯಲ್ಲಿ ಕೂಡ ಕೇಳಿದ್ದೀನಿ, ನಿಮ್ಮ ಮಾಲಿನ್ಯ ಪಾತ್ರ ಬಹಳ ಫೇಮಸ್ ಅಂತ ಹೇಳ್ತಾರೆ ಅಲ್ವಾ? ಹೇಳ್ತಾರೆ. ನೀವು ಒಪ್ಪಿಕೊಳ್ಳುದಿಲ್ಲ, ಅದು ಕಲಾವಿದ್ರ ಹಾಗೆ, ನಾವೇನು ಇಲ್ಲ, ನಾವು ಸಣ್ಣ ಕಲಾವಿದ್ರ ಅಂತ ಹೇಳ್ತಾರೆ. ಬಹಳ ಜನ ಹೇಳಿದ್ದಾರೆ ನನಗೂ ಕೂಡ. ನನ್ನದೊಂದು ವಿಶೇಷತೆ ಅಂತ ಹೇಳಿದ್ರೆ ಹಾ. ನಾನು ಅರ್ಥದಲ್ಲಿ ಬದಲಾವಣೆ ಮಾಡ್ತೇನೆ. ಅದು ಇವತ್ತು ಹೇಳಿದ ಅರ್ಥವನ್ನೇ ನಾಳೆ ಹೇಳುದಿಲ್ಲ. ಹೇಳುದಿಲ್ಲ. ಸ್ವಲ್ಪ ಅದಕ್ಕೆ ಸೇರಿಸಿ ಏನಾದ್ರು ಹೊಸತನವನ್ನು ನಂಗೆ ಪ್ರೆಸೆಂಟ್ ಮಾಡ್ಬೇಕೇನೋ ಅಂತ ಒಂದು ಆಸೆ ಮನಸ್ಸಿಗೆ. ಆಸೆ. ಹೌದು. ಪ್ರತಿ ಪಾತ್ರಕ್ಕೂ ಹಾಗೆ ಸ್ವಲ್ಪ ನನ್ನದು ಹಾಕ್ಬೇಕು ಅದಕ್ಕಂತೇಳಿ, ನನ್ನ ವಿಷಯವನ್ನು ಸ್ವಂತಿಕೆಯನ್ನು ಹಾಕ್ಬೇಕು ಅಂತ. ಒಬ್ಬ ದೊಡ್ಡ ನಟನ ಎಲ್ಲರ ಅನುಕರಣೆಯನ್ನೇ ಮಾಡುದಲ್ಲ ನಾವು, ಮಾಡುದಲ್ಲ, ನಮ್ಮ ಸ್ವಂತಿಕೆಯನ್ನು ಸ್ವಲ್ಪ ಪಾತ್ರಕ್ಕೆ ಒಬ್ಬ ಅಳವಡಿಸಿಕೊಳ್ಳಬೇಕು. ದೊಡ್ಡ ನಟನ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ರಂಗಸ್ಥಳದಲ್ಲಿ ಅಥವಾ ಸ್ಟೇಜ್ ಅಲ್ಲಿ ಡೈರೆಕ್ಟರ್ ಏನ್ ಹೇಳಿಕೊಡ್ತಾರೆ, ಇಲ್ಲಾಂದ್ರೆ ನಿಮಗೆ ಭಾಗವತರೆಲ್ಲ ಏನ್ ಹೇಳಿಕೊಡ್ತಾರಲ್ಲ, ಅದನ್ನೇ ಮಾಡ್ಬೇಕು, ಎಕ್ಸ್ಟ್ರಾ ಮಾಡಬಾರ್ದು. ಆದ್ರೆ ತನ್ನ ಸ್ವಂತಿಕೆಯಲ್ಲಿ ಸ್ವಲ್ಪ ಅದಕ್ಕೆ ಪಾಸಿಟಿವ್ ಆಗಿ ಏನಾದ್ರು ಮಾಡ್ಬೋದಾ ಅನ್ನೋದು ಅಲ್ವಾ ಒಳ್ಳೆ ವಿಚಾರ. ಖಂಡಿತ. ನಿಮ್ಮ ಒಂದು ಪ್ರಸಿದ್ಧ ಮಾಲಿನ್ಯ ಪಾತ್ರ ಮೇಳಕ್ ಬಂದ ಮೇಲೆ ಒಳ್ಳೇದಾಗಿದೆ ಅಂತ ಹೇಳುದಕ್ಕೆ ಒಂದು ಕಾರಣ ಉಂಟು. ಅದಕ್ಕಿಂತ ಮೊದಲು ಸಂಘ ಸಂಸ್ಥೆಗಳಲ್ಲಿ ಒಂದು 200-250 ಮಾಲಿನ್ಯ ಮಾಡಿದ ಮೇಲೆ ಮತ್ತೆ ಮೇಳಕ್ಕೆ ಬಂದದ್ದು. ಆದ ಕಾರಣ ಅದೊಂದು ನನಗೆ ಪ್ಲಸ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ. ಸುಖೇಶ್ ಅಣ್ಣ, ಹೇಳಿ. ಒಂದು ಆಸೆ ನಮ್ಮ ವೀಕ್ಷಕರಿಗೆ, ನಮಗೆ ನಿಮ್ಮ ಅಂದ್ರೆ ಮಾಲಿನ್ಯ ಪಾತ್ರದಲ್ಲಿ ನೀವು ಬಹಳ ಫೇಮಸ್ ಅಂತ ಬಹಳ ಜನ ಹೇಳ್ತಾರಲ್ವ, ಅದರ ಒಂದು ಡೈಲಾಗ್ ಅಥವಾ ಸಂಭಾಷಣೆ ಅದರದ್ದ ಮಾಲಿನಿ ಪಾತ್ರದ್ದು. ಹಾ. ಮಾಲಿನಿ ತಪಸ್ಸಿಗಾಗಿ ಹೋಗ್ತಾಳೆ. ಹಾ. ಹೋದಾಗ ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ಹಾ. ಇವಳು ಕೇಳ್ತಾನೆ. ಹಾ. ಕೇಳ್ತಾಳೆ ಇವಳು, ಕೇಳ್ತಾನ ಯಾಕೆ ತಪಸ್ಸು ಮಾಡ್ತಾ ಇದ್ಯಾ ಅಂತ. ಹೀಗೆ ಮಗನನ್ನು ಪಡೆಯುವ ಉದ್ದೇಶದಿಂದ ತಪಸ್ಸು ಮಾಡ್ತೇನೆ ಅಂತ ಇವಳು ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ ಬ್ರಹ್ಮದೇವ, ನಿನ್ನ ಹೊಟ್ಟೆಯಲ್ಲಿ ಕೋಣನೇ ಹುಟ್ಟಲಿ ಎನ್ನುವುದಾಗಿ, ಸರಿ, ನಿನ್ನ ಹುಟ್ತಾನೆ ಎನ್ನುವುದಾಗಿ. ಆವಾಗ ಇವಳಿಗೆ ಫೀಲಿಂಗ್ ಆಗ್ತದೆ. ಆವಾಗ ಆ ಡೈಲಾಗ್ ಒಂದು ಹೇಳ್ತೇನೆ. ಖಂಡಿತ ಖಂಡಿತ. ತಂದೆ, ಎಂಥ ಮಾತುಗಳನ್ನು ಆಡಿದಿರಿ. ಘೋರವಾದ ಕಾಂತಾರವನ್ನು ಸೇರಿಕೊಂಡು ಗಾಳಿ ಮಳೆ ಎನ್ನದೆ, ಹಗಲು ರಾತ್ರಿ ಎನ್ನದೆ ನಿಮ್ಮನ್ನೇ ಕುರಿತು ತಪಸ್ಸನ್ನು ಆಚರಿಸಿದ್ದಕ್ಕೆ ನೀವು ಕೊಡುವಂತ ಫಲ ಇದೇ ದೇವರೇ. ಹುಟ್ಟುವಂತ ಮಗು ಕೋಣನಾದೆ, ಆ ಮಗುವನ್ನು ಎತ್ತಿ ನಾನು ಹೇಗೆ ಮುದ್ದಾಡಲಿ? ಹಸಿವಿನಿಂದ ಓಡೋಡಿ ಬರುತ್ತಿರುವಂತ ನನ್ನ ಮುದ್ದು ಕಂದಮ್ಮನಿಗೆ ನನ್ನ ಎದೆ ಹಾಲನ್ನು ಹೇಗೆ ಉಣ್ಣಿಸಲಿ? ತಂದೆ, ಯಾಕೆ ಇಂಥ ಶಾಪವನ್ನು ನನ್ನ ಬಾಲಿಗೆ ಕರುಣಿಸಿ? ನಾನು ಮಾಡಿದಂತ ತಪ್ಪಾದ್ರೆ ಏನು ತಂದೆ, ಏನು? ವೆರಿ ಗುಡ್, ಬಹಳ ಖುಷಿ ಆಗ್ತದೆ. ಮತ್ತೆ ಇನ್ನೊಂದು ಸುಖೇಶ್ ಅಣ್ಣ, ಅದು ಮಹಿಷನನ್ನು ಕರೆಯುವ ಒಂದು ಸಂದರ್ಭ ಉಂಟಲ್ಲ, ಮಗನೇ ಮಹಿಷ ಅಂತ ಒಂದು, ಅದೊಂದು ಮಾಲಿನಿ ಅಂದ್ರೆ ಮಾಲಿನಿಯ ಪತಿ ಅಂತ ಮಾಲಿನಿ ಮರಣ ಆಗ್ತದೆ. ದೂತ ಬಂದು ಹೇಳ್ತಾನೆ, ಅಮ್ಮ ನಿಮ್ಮ ಗಂಡ ತೀರಿ ಹೋಗಿದ್ದಾನೆ. ನನ್ನ ಗಂಡನ ಮರಣದ ಒಂದು ಸುದ್ದಿಯನ್ನು ದೂತ ತಂದು ಹೇಳ್ತಾನೆ ಮಾಲಿನಿಗೆ. ಹೌದು. ಆವಾಗ ದುಃಖಿತಳಾಗಿ ಹೇಳುವಂತ ಮಾತು, ದುಃಖ ಮಾಡಿ ಎಲ್ಲ ಆಗ್ತದೆ. ಮತ್ತೆ ಇವಳಿಗೆ ಅನಿಸ್ತದೆ ಯಾಕೆ ನಾನು ಅಳುವುದು ಅಂತ. ಆ ಸನ್ನಿವೇಶ ಹೇಳ್ತೇನೆ. ಖಂಡಿತ.
ಹತ್ತು ಫಲವೇನಿನ್ನು ಸುಮ್ಮನೆ ಸತ್ತವರು ಜೀವಿಪರೆ ಖಂಡಿತ ಜೀವಿಸಿ ಬರ್ಲಿಕ್ಕಿಲ್ಲ. ಅಳುತ್ತಿರುವಂತ ನಾನೂ ಕೂಡ ನಾಳೆ ಸಾಯಲೇಬೇಕು. ಇಲ್ಲ, ನಾನು ಅಳಬಾರ್ದು, ನಾನು ಸಾಯಬಾರ್ದು, ಇದ್ದು ತೋರಿಸಬೇಕು. ಯಾರು ಯಾರು ಇದಕ್ಕೆಲ್ಲ ಕಾರಣ ಯಾರು? ಆ ದೇವತೆಗಳು, ಜಲ ದೇವತೆಗಳೇ ನನ್ನ ಹಣೆಯ ಕುಂಕುಮವನ್ನೇ ಒರೆಸಿ, ಕೊರಳ ಮಾಂಗಲ್ಯವನ್ನೇ ಕಡಿದು, ಕೈಯ ಕಂಕಣವನ್ನೇ ಬಡಿದು ನನಗೆ ವೈದವ್ಯ ದೀಕ್ಷೆಯನ್ನು ತಂದುಕೊಟ್ಟಿರ ಪಾಪಿಗಳೇ, ನನ್ನ ಹೀನಾಯ ಸ್ಥಿತಿಯನ್ನು ನೋಡುತ್ತಾ ನಗಾಡುತ್ತಾ ಇದ್ದೀರಾ? ಇದು ನಿಮ್ಮ ಕೊನೆಯ ನಗು, ನಿಮ್ಮ ಅವಸಾನದ ನಗು, ನಿಮ್ಮ ಅವಸಾನದ ನಗು ಇದು. ನಿಮ್ಮ ಸೇಡನ್ನು ತೀರಿಸಿಕೊಳ್ತೇನೆ. ಹೇಗೆ ಹೇಗೆ ಹೆಣ್ಣ ಅಂತ ನಾನು ಯಾವ ರೀತಿ ಸೇಡನ್ನು ತೀರಿಸಿಕೊಳ್ಳಲಿ? ಇಲ್ಲ, ಇಟ್ಟಂತ ಹೆಜ್ಜೆಯನ್ನು ಹಿಂದಿಡುವವಳು ಮಾಲಿನ್ಯ ಅಲ್ಲ, ತೀರಿಸಿಕೊಳ್ತೇನೆ. ಯಾರಿದ್ದಾರೆ ಯಾರಿದ್ದಾರೆ ಯಾರು ಯಾರು ಯಾಕೆ? ಸಮರ್ಥನಾಗಿರುವಂತ ನನ್ನ ಮಗ ಮಹಿಷ ಇದ್ದಾನೆ, ಅವನಲ್ಲಿಯೇ ಹೇಳಿ ನಿಮ್ಮ ಸರ್ವನಾಶ ಮಾಡದೇ ಇದ್ರೆ ನಾನು ದಿತಿಸುತ್ತೆ ಮಾಲಿನ್ಯ ಅಲ್ಲ, ತಡ ಮಾಡುವುದಿಲ್ಲ. ಆಟವಾಡುವುದಕ್ಕಾಗಿ ಹೋದಂತ ನನ್ನ ಮುದ್ದು ಕಂದಮ್ಮನ ಅಂತ ಮಹಿಷನನ್ನು ಇಲ್ಲಿಂದಲೇ ಕರೆಯುತ್ತೇನಂತೆ. ಓ ಮಗನೇ ಮಹಿಷ, ಬಾ ಕಂದ, ಬಾರೋ, ಬಾ ಮಗನೇ ಬಾ. ಸುಕೇಶನ ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ನನ್ನ ರೋಮ ಎಲ್ಲ ಒಂದ್ಸಲ ಸರ್ಸ ಆಯ್ತು. ಗೂಸ್ಬಮ್ ಮೂವ್ಮೆಂಟ್ ಅಂತ ಹೇಳುವುದು ಬಹಳ ಖುಷಿ ಆಗ್ತದೆ. ಇವೆಲ್ಲ ನೋಡಿ, ಈ ಸಂಭಾಷಣೆಗಳನ್ನ ಆಡುವುದು, ಈ ಡೈಲಾಗ್ಗಳೆಲ್ಲ ಹೇಳುವುದೆಲ್ಲ ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಆಗುದಿಲ್ಲ. ಏನು ದೇವರೊಂದು ವರ ಕೊಟ್ಟಿದ್ದಾರೆ. ಖಂಡಿತವಾಗಿ ನೀವು ಸರಸ್ವತಿಯ ಒಂದು ವರಪುತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಸಂಭಾಷಣೆ ಕೊಡುವಾಗೆಲ್ಲ ನಿಮ್ಮ ಕಣ್ಣಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ನಮಗೆ ಗೊತ್ತಾಗ್ತದೆ. ಆ ಪಾತ್ರವನ್ನ ನೀವೇ ಆ ಪಾತ್ರವಾಗಿ, ಅಂದ್ರೆ ನೀವೇ ಮಾಲಿನ್ಯಾಗಿ ಮಾತನಾಡುವ ಒಂದು ಸ್ಥಿತಿ ಅಲ್ವಾ ಅದು? ಅದು ನನ್ನ ಭಾವನಾತ್ಮಕ ಪಾತ್ರ ಮಾಡಿದವರೆಲ್ಲ ಹಾಗೆ ಹೇಳುದು. ಬಹಳ ಖುಷಿ ಆಗ್ತದೆ. ಅದಕ್ಕೆ ಪಾತ್ರಕ್ಕೆ ಜೀವ ಕೊಡ್ತಾನೆ, ಭಾವನಾತ್ಮಕ ಪಾತ್ರಕ್ಕೆ ಜೀವ ಕೊಡ್ತಾನೆ ಅಂತ. ನಾನು ಇಷ್ಟಪಡುವುದು ಭಾವನಾತ್ಮಕ ಪಾತ್ರ ಬೈ. ಕುಣಿಯ ಪಾತ್ರಗಳಿಗೆ ಹೆಚ್ಚು ನಾನು ಅದಕ್ಕೆ ಒತ್ತು ಕೊಡುವುದಿಲ್ಲ. ಹಾಸ್ಯ ಪಾತ್ರ ಎಲ್ಲ ಮಾಡ್ಲಿಲ್ಲ ನೀವು? ಇಲ್ಲ, ಮಾಡ್ಲಿಲ್ಲ. ಸುಕೇಶ್ ಅಣ್ಣ, ಈಗಿನ ಯುವ ಪೀಳಿಗೆಗೆ, ಈಗಿನ ಮಕ್ಕಳಿಗೆ ಆಗ್ಲಿ, ಈಗ ಕೆಲವರಿಗೆ ಕಲೆಯಲ್ಲಿ ಆಸಕ್ತಿ ಇರ್ತದೆ. ಯಕ್ಷಗಾನ ರಂಗಕ್ಕೆ ಹೇಗೆ ಎಂಟ್ರಿ ಕೊಡ್ಬೇಕು, ಯಕ್ಷಗಾನ ರಂಗಕ್ಕೆ ಹೇಗೆ ಬರಬೇಕು ಅನ್ನೋ ಕೆಲವು ತುಂಬಾ ಆಸೆಗಳಿರುವಂತ ವ್ಯಕ್ತಿಗಳಿರ್ತಾರೆ. ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಪ್ರಾಕ್ಟೀಸ್ ತಗೊಂಡು ತಾವು ಬರಬೇಕು, ಹೇಗೆ ಮೇಳಕ್ಕೆ ಎಂಟ್ರಿ ಆಗೋದು, ಏನ್ ಹೇಳ್ತೀರಾ? ಅದಕ್ಕಿಂತಲೂ ಮುಂಚಿತವಾಗಿ ಒಬ್ಬ ಕಲಾವಿದ ಬೆಳಿಬೇಕು ಅಂತಿದ್ರೆ ಅವ ವೃತ್ತಿ ಮಾಡುವಂತ ಪರಿಸರವೂ ಅಷ್ಟು ಪೂರಕವಾಗಿ ಅವನಿಗೆ ಬೇಕಾಗ್ತದೆ. ಆ ವಿಭಾಗದಲ್ಲಿ ನಾನು ಭಾಗ್ಯವಂತ. ಅಂತ ಪೂರಕ ವ್ಯಕ್ತಿಗಳ ಸಹವಾಸದಲ್ಲಿ ನಾನು ಇಂಥ ಒಂದು ಸಣ್ಣ ಒಂದು ಖಂಡಿತ ಹೆಸರು ಬಂದಿದೆಯೇನು ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಕಾಸರಗೋಡಿನಲ್ಲಿ ಸಂಘ ಕಟ್ಟಲಿಕ್ಕೂ ಅದೇ ಕಾರಣ. ಅದು ಕಾರಣ ಅಲ್ಲ, ಮೇಳದಲ್ಲಿ ಹೆಸರು ಬರಬೇಕಾದ್ರೆ ಕಾರಣ ಮೇಳದಲ್ಲಿರುವಂತ ಹಿರಿಯ ಕಲಾವಿದರ ಒಂದು ಮಾರ್ಗದರ್ಶನ. ಹೌದು, ಅವರ ಹೆಸರನ್ನು ಹೇಳಲೇಬೇಕಾಗ್ತದೆ. ನಾನು ಹೌದು, ಪ್ರಾಥಮಿಕವಾಗಿ ನನಗೆ ಮಾರ್ಗದರ್ಶನ ಕೊಟ್ಟವರು ಮೇಳದಲ್ಲಿ, ಎರಡನೇ ಮೇಳದಲ್ಲಿ ಮಾರ್ಗದರ್ಶನ ಕೊಟ್ಟವರು ನನಗೆ ರಮೇಶ್ ಭಟ್ ವಾಯಾರು, ದೇವಿ ಭಟ್ರಂತೆ ಖ್ಯಾತಿಯನ್ನು ಹೊಂದಿದವರು. ಅವರ ಮಾರ್ಗದರ್ಶನ ನನಗೆ ಸಿಕ್ಕಿದೆ. ತದನಂತರ ಮೂರನೇ ಮೇಳದಲ್ಲಿ ಇವರು ದಿನಕರ್ ಗೋಖಲೆ ಅಂತ ಹೇಳಿದ್ರು, ಅವರು ಹಿರಿಯ ಕಲಾವಿದರು. ನನ್ನೊಂದು ಸ್ವಲ್ಪ ಅರ್ಥಗಾರಿಕೆಯಲ್ಲಿ ಅದು ಹೇಗೆ ಹೋಗ್ಬೇಕು ಕಥೆಯನ್ನೆಲ್ಲ ಹೇಳಿಕೊಟ್ಟವರೇ ಅವರು, ಸ್ವಲ್ಪ ತಯಾರು ಮಾಡಿದವರು ಮೂರನೇ ಮೇಳದಲ್ಲಿ. ಹಾಗೆ ನಾಲ್ಕನೇ ಮೇಳಕ್ಕೆ ಬಂದೆ. ಅಲ್ಲಿ ಒಳಕುಂಜ ಇದು ಹಾಸ್ಯಗಾರ ಅಂತ ಹೇಳಿದ್ರು, ಅವರು ಸ್ವಲ್ಪ ನನಗೆಲ್ಲ ಹೇಳಿಕೊಟ್ಟಿದ್ದಾರೆ. ಹಾಗೆ ಐದನೇ ಮೇಳ ಬರುವಾಗ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಅದರಲ್ಲಿ ಮ್ಯಾನೇಜರ್ ಆಗಿದ್ರು. ಅವರ ಜೊತೆ ವೇಷ ಮಾಡುವಂತ ಯೋಗ ನನಗೂ ಬಂತು. ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತೆ ಒಂದು ಸಂತೋಷ, ಅವರ ಜೊತೆ ವೇಷ ತುಂಬಾ ಹೋಗಿದೆ ನನಗೆ. ಅವರ ಅರುಣಾಸುರಕ್ಕೆ ನನ್ನ ಮೋಹಿನಿ ಹೋಗಿದೆ, ಹೀಗೆ ಬಂಡಾಸುರಕ್ಕೆ ಮೋಹಿನಿ ಹೋಗಿದೆ. ಹಾಗೆ ಒಳ್ಳೆ ಖುಷಿ ಆಯ್ತು ಅವರಲ್ಲಿ ವೇಷ ಪ್ರಥಮವಾಗಿ ಹೆದರ್ಕೊಂಡಿದ್ದೆ ನಾನು. ಅವಾಗ ಅವರೇ ಕರೆದು ಹೇಳಿದ್ರು. ಅವ್ರನ್ನ ನಾನು 5ನೇ ಮೇಳಕ್ಕೆ ಬಂದಾಗ ಅವರ ಜೊತೆ ಒಂದು ಕೃಷ್ಣಾರ್ಜುನ ಕಾಳಗದ ಸುಭದ್ರೆ ಮಾಡಿದೆ ನಾನು. ಸುಭದ್ರೆ ಪಾತ್ರ, ಅವರ ಅರ್ಜುನ, ನನ್ನ ಸುಭದ್ರೆ. ಅವರ ಜೊತೆಗೆ ನೀವು ಪಾತ್ರ ಮಾಡೋದಂದ್ರೆ ಬಹಳ ದೊಡ್ಡ ವಿಷಯವೇ. ಆಗ ಹೆದರ್ಕೊಂಡಿದ್ದೆ ನಾನು. ಅವರು ಎಂತ ಮೇರು ಕಲಾವಿದ ಅವರು. ವಿಶ್ವೇಶ್ವರ ಭಟ್ರು ಟೈಮಿಂಗ್ ಅಲ್ಲಿ ಪರ್ಫೆಕ್ಟ್ ಅಂತಾರಲ್ಲ, ಅವರ ಟೈಮಿಂಗ್ ಅಲ್ಲಿ ಕ್ಯಾಚ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅಂತವ್ರ ಜೊತೆ ನೀವು ಸುಭದ್ರೆ ಪಾತ್ರ ಅಂದ್ರೆ ಅದೆರಡು ಒಂದು ಟ್ಯಾಗ್ ಆಗುವಂತ ಪಾತ್ರ. ಹಾಗೆ ಮಾಡಿ ಆ ದಿವಸ. ಆದ್ರೆ ನನಗೆ ಹೆದರಿಕೆಯಲ್ಲಿ ನಾನು ಡಲ್ ಆದೆ, ಸ್ವಲ್ಪ ಅರ್ಥಗಾರಿಕೆ ಸ್ವಲ್ಪ ಡಲ್ ಆದೆ. ಅಂತವ್ರ ಮುಂದೆ ಹೌದು, ಹೆದರಿಕೆ ಆಯ್ತು ನನಗೆ. ಅವ್ರು ಸ್ಟೇಜ್ ಹೊರಗೆ ಬರುವಾಗೆಲ್ಲ ಕುತ್ಕೊಂಡಿದ್ರು, ಕರೆದ್ರು, ಹೇಳಿದ್ರು, ಯಾಕೆ ಹೆದರ್ಕೊಂಡೆ ಅಷ್ಟು? ಭಾವನೆಲ್ಲ ಸರಿಯಾಗಿ ಬಂದ. ಹೆದರಿಕೆ ಅಂದ್ರೆ ಒಂದು ನರ್ವಸ್ನೆಸ್. ಯಾಕೆ ಹೆದರ್ಕೊಂಡೆ? ಭಾವನೆ ಎಲ್ಲ ಸರಿಯಾಗಿ ಬಂದಿದೆ, ಮತ್ತೆ ಯಾಕೆ ಹೆದರ್ಕೊಂಡದ್ ನೀನು? ಹೆದರ್ಬೇಕು, ರಂಗಕ್ಕೆ ಹೆದರಿಕೆ ಬೇಕು.
ಇಷ್ಟು ಹೆದರ್ಬೇಡ ಆಯ್ತಾ ಹಾ. ಅಂತ ಹೇಳಿ ನನಗೆ ಧೈರ್ಯ ಹೇಳಿದ್ರು. ಒಂದು ಒಳ್ಳೆ ಬುದ್ಧಿವಾತ ಹೇಳಿದ್ರು, ಹೌದು, ಹೇಳಿದ್ರು. ಹೌದು. ಅಂತವರ ಒಂದು ಮಾರ್ಗದರ್ಶನ ನನಗೆ ಸಿಕ್ಕಿದೆ. ಖಂಡಿತ ಮತ್ತೆ ಪನಿಯಾಲ ರವಿರಾಜ್ ಭಟ್ ಅಂತಿದ್ರು, ಅವರು ನನಗೆ ಒಳ್ಳೆ ಖಂಡಿತ ಕೊಟ್ಟಿದ್ದಾರೆ. ಹ್ಮ್. ಹಾಗೆ ಒಳ್ಳೊಳ್ಳೆ ವ್ಯಕ್ತಿಗಳು ನನಗೆ ಒಳ್ಳೆ ಇವರೆಲ್ಲ ನಿಮಗೆ- ಸಂಸರ್ಗದಿಂದಾಗಿ ನನಗೆ ಒಳ್ಳೆ ಒಂದು ಇವರ ಸಂಪರ್ಕದಿಂದ ನಿಮಗೆ ಸಂಪರ್ಕ- ಸಹಕಾರ ಸಿಕ್ಕಿ ಸಹಕಾರ ಸಿಕ್ಕಿದೆ. ಹೌದು, ಒಳ್ಳೆ ಸಹಕಾರ ನೀಡಿದವರೆಲ್ಲರ ಹೆಸರನ್ನು ನೀವು ಈಗ ಹೇಳಲಿಕ್ಕೆ ಹೌದು. ಇಷ್ಟಪಡ್ತೀರಾ ಅಲ್ವಾ? ಕಾಸರಗೋಡಿನಲ್ಲಿ ನಾನು ಪ್ರಥಮ ಆಗಿರುವಾಗ ನನಗೆ ಅರ್ಥಗಾರಿಕೆಯನ್ನು ಸರಿ ಮಾಡಿದ್ದು ಬೆಳ್ಳಿಗೆ ನಾರಾಯಣ ಮಣಿಯಾಣಿ ಅಂತ ಹೇಳಿ. ಹಾ. ಅವರು ಸಂಸ್ಕೃತ ವಿದ್ವಾನ್ ಅವರು. ಸಂಸ್ಕೃತ ವಿದ್ವಾನ್. ಹಾ. ನಾನು ರಾತ್ರಿವರೆಗೆ ಹೋಟೆಲ್ನ ಕೆಲಸ ಮಾಡಿ ಅಂದ್ರೆ ನನ್ನ ಕೆಲಸ ಡ್ಯೂಟಿ ಮುಗಿಸಿ ಹೌದು, 8 ಗಂಟೆ ನಾನು ಡ್ಯೂಟಿ ಮುಗಿಸ್ತಿತ್ತು. ಹ್ಮ್. ಅವರ ಮನೆಗೆ ಹೋಗ್ತಿದ್ದೆ ನಾನು. ಇದಕ್ಕೋಸ್ಕರ ಹೋಗ್ತಿದ್ದೆ ನಾನು, ಅರ್ಥಗಾರಿಕೆಯನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕನ್ನೋದು ಎಲ್ಲ ಹೇಳಿಕೊಡ್ತಿದ್ರು ಅವರು. ಹೀಗೆ 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 ಕಥೆಯನ್ನೆಲ್ಲ ಅವರಲ್ಲಿ ನಾನು ಸ್ವಲ್ಪ ಅಭ್ಯಾಸ ಮಾಡಿದೆ. ಹಾ. ಹೇಳಿಕೊಡಿ ಅವರಿಗೂ ನಾನೊಂದು ಬಾರಿ ಖುಷಿ. ಬಾರಿ ಹಾ. ಖುಷಿ ಉಂಟು. ಎಲ್ಲ ಪೌರಾಣಿಕದ ಎಲ್ಲ ವಿಷಯವನ್ನು ನನಗೆ ಹೇಳಿಕೊಟ್ಟಿದ್ದಾರೆ. ಸುಖೇಶ್ ಅಣ್ಣ, ಕೊನೆಯದಾಗಿ ಹಾ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ ನಾವು. ಸರಿ. ಈಗಿನ ಯುವ ಪೀಳಿಗೆಗಾಗ್ಲಿ ಹಾ. ಮಕ್ಕಳಿಗಾಗ್ಲಿ ಯಕ್ಷ ಲೋಕಕ್ಕೆ ಎಂಟ್ರಿ ಕೊಡೋದಾದ್ರೆ ಹೇಗೆ ಬರಬೇಕು ಗೊತ್ತಿರುವುದಿಲ್ಲ. ಹೌದು. ಎಲ್ಲಿ ಪ್ರಾಕ್ಟೀಸ್ ತಗೊಳ್ಬೇಕು, ಅಥವಾ ಈಗ ಭಾಗವತಿಕೆ ಕಲೀಲಿಕ್ಕಾಗ್ಲಿ, ಸ್ತ್ರೀ ಪಾತ್ರಧಾರಿಗೆ ಇಂಟ್ರೆಸ್ಟ್ ಇರುವಾಗಲಿ, ಹಾಸ್ಯಕ್ಕಾಗ್ಲಿ, ಯಕ್ಷಗಾನಕ್ಕೆ ಬರೋದಾದ್ರೆ ಹೇಗೆ ಬರಬೇಕು, ಯಾವ ಪ್ಯಾಟರ್ನ್ ಅಥವಾ ರೂಲ್ಸ್ ಏನು ಅಂತ ಹೇಳಿ. ಪ್ರಾಥಮಿಕವಾಗಿ ಬರಬೇಕು ಅಂತಿದ್ರೆ ಅವರು ಯಕ್ಷರಂಗಕ್ಕೆ ಪಾದಾರ್ಪಣೆ ಮಾಡ್ಬೇಕು ಅಂತಿದ್ರೆ ಪ್ರಾಥಮಿಕ ಹೆಜ್ಜೆಯನ್ನು ಕಲ್ತು ಬಂದ್ರೆ ಒಂದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೌದು. ಈಗ ನಾವೆಲ್ಲ ಹಾಗೆ ಹೋದದ್ದಲ್ಲ, ಹೌದು. ನೋಡಿ ತಿಳಿದು ಅರೆ ಬರೆ ಕಲ್ತು ಹೋದದ್ದು. ಹೌದು. ಏನ್ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯವೇ ನಾವು ಒಂದು ರಂಗದಲ್ಲಿ ಇದ್ದೇವೆ. ಈಗ ಖಂಡಿತ. ಅದು ಇನ್ನು ಹಾಗಾಗುದಿಲ್ಲ. ಇದು ವೇಗ ಯುಗ ಅಲ್ಲ, ಹೌದು. ಕಾಲಮಿತಿಗೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಇದರಲ್ಲಿ ನಾವು ನಮ್ಮನ್ನು ತೋರಿಸಿಕೊಳ್ಬೇಕಾದ್ರೆ ನಾವು ಪ್ರಾಥಮಿಕ ಹೆಜ್ಜೆಯನ್ನು ಕಲಿತು ತದನಂತರ ಮೇಲೆ ಮೇಲೆ ಹೋಗಿ ಅದನ್ನೆಲ್ಲ ಅಭ್ಯಾಸ ಮಾಡಿ ಪುರಾಣವನ್ನೆಲ್ಲ ಓದಿ ತಿಳಿದು ಹಿರಿಯವರ ಮಾರ್ಗದರ್ಶನ ಪಡೆದು ಅವ್ರ ರಂಗಕ್ಕೆ ಬಂದ್ರೆ ಖಂಡಿತ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಒಳ್ಳೆ ಭವಿಷ್ಯ ಇದೆ ಹೌದು. ಅಂತ ಹೇಳ್ಬೋದು. ಯಕ್ಷಲೋಕದಲ್ಲಿ ಒಳ್ಳೆ ಭವಿಷ್ಯ ಇದೆ ಈಗ, ಹೌದು. ಅಲ್ವಾ? ಹೌದೌದು, ಖಂಡಿತ ಯುವ ಪೀಳಿಗೆ ಒಳ್ಳೆ ಭವಿಷ್ಯ ಉಂಟು. ಹಾ. ಹಾಗೆ ಮತ್ತೆ ಕೇವಲ ನಾಟ್ಯವನ್ನೇ ನಮ್ಮ ಬಂಡವಾಳ ಮಾಡಿದ್ರೆ ಆಗುದಿಲ್ಲ. ಅರ್ಥಗಾರಿಕೆಗೂ ಒತ್ತು ಕೊಡ್ಬೇಕು, ಭಾವನೆಗೂ ಒತ್ತು ಕೊಡ್ಬೇಕು. ಒಂದು ರಾಗ, ಒಂದು ಪಾತ್ರ ರಂಗದಲ್ಲಿ ಮೆರಿಬೇಕಂತಾದ್ರೆ ಕೇವಲ ನಾಟ್ಯದಿಂದ ಮೆರೀಲಿಕ್ಕೆ ಸಾಧ್ಯವೇ ಇಲ್ಲ. ಕಡಾಖಂಡಿತ ಹೇಳ್ತೇನೆ ನಾನು, ಸಾಧ್ಯವೇ ಇಲ್ಲ ನಾಟ್ಯದಲ್ಲಿ ಮೆರಿಬೇಕಾದ್ರೆ. ಅದಕ್ಕೆ ಆ ವೇಷಕ್ಕೆ ಭಾವನೆಯೂ ಬರ್ಬೇಕು, ಅದಕ್ಕೆ ಒಪ್ಪುವಂತ ಅರ್ಥವೂ ಬರ್ಬೇಕು. ಹಾಗಿದ್ರೆ ಮಾತ್ರ ಅದೊಂದು ಪಾತ್ರವಾಗಿ ಕಾಣೋದಕ್ಕೆ ಸಾಧ್ಯ ಉಂಟು. ಹೌದು. ನನ್ನ ದೊಡ್ಡ ಅನುಭವದಿಂದ ಹೇಳುದಲ್ಲ, ನಾನು ಇನ್ನೊಬ್ಬರನ್ನು ನೋಡಿ ಹೇಳುದು, ನನ್ನನ್ನು ಹೇಳುದಲ್ಲ, ನನ್ನನ್ನು ನಾನು ಹೇಳಿಕೊಡುದಲ್ಲ, ಇನ್ನೊಬ್ಬರ ಪಾತ್ರವನ್ನು ನೋಡಿ ಹೇಳುದು. ನಾನು ಹೀಗಾಗಿದೆ, ಇಷ್ಟೆಲ್ಲ ಮಾಡಿದ್ದಾರೆ ಅನ್ನುವಂತ ಆಭಾವ ಅಂತ ಹೇಳಿದ್ ನಾನು. ಅದಕ್ಕೆ ಕಾರಣ ಅವರ ಒಂದು ಅಭ್ಯಾಸ. ಇದು ನಿಮ್ಮ ಹಿತ ನುಡಿ, ಅಂದ್ರೆ ಈಗ ಸೇರುವ ಹೊಸ ಪೀಳಿಗೆಗೆ ನಿಮ್ಮ ಒಂದು ಹಿತವಚನ. ಸುಖೇಶ್ ಅಣ್ಣ, ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಿಮ್ಮಂತ ಕಲಾವಿದರ ಹತ್ರ ಮಾತಾಡ್ಬೇಕಾದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳುದು, ಕಲಾವಿದರ ಜೀವನವನ್ನ ತಿಳಿಬೇಕಂತ ಅವ್ರ ಹತ್ರ 1 ಗಂಟೆ ಆದ್ರೂ ಕೂತು ಮಾತಾಡ್ಬೇಕು ಅಂತ. ಹೊರಗಡೆ ಪ್ರಪಂಚದಲ್ಲಿ, ಹೊರ ಪ್ರಪಂಚಕ್ಕೆಲ್ಲ ಕಲಾವಿದರಂದ್ರೆ ಅವರು ಬಹಳ ಪಾಶ್ ಇರ್ತಾರೆ ಅಂತ. ಆದ್ರೆ ನಿಜವಾದ ಸ್ಥಿತಿಗತಿ ಹೇಗೆ ಅಂತ ನಿಮ್ಮಂತವ್ರ ಹತ್ರ ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತಲ್ವಾ ಸುಖೇಶ್ ಅಣ್ಣ? ಮತ್ತೆ ನಾವೆಲ್ಲ ಹೆಚ್ಚು ಪ್ರಚಾರಕ್ಕೆಲ್ಲ ಹೋಗೋರಲ್ಲ, ಅಂದ್ರೆ ಅಷ್ಟು ಯೋಗ್ಯತೆ ನಮಗೆ ಇಲ್ಲ. ಒಂದನೇದಾಗಿ ಹಾಗೆ ಯೋಗ್ಯತೆ ಇದ್ದಕ್ಕೆ ನೀವೊಂದು ಇಷ್ಟು ಹೆಸರು ಮಾಡಿರುವಂತದ್ದು. ನಿಮ್ಮನ್ನು ನಾವು ಹುಡುಕಿಕೊಂಡು ಬಂದಿದೆ ಅದಕ್ಕೆ ಅಲ್ಲ. ನನ್ನ ಯೋಗ್ಯತೆಯನ್ನು ಕೆಲವರು ಮನಗಂಡಿದ್ದಾರೆ. ಪ್ರಸಿದ್ಧ ಮೇಳ ಸಾಲಿಗ್ರಾಮ ಮೇಳ ಕಳೆದ ವರ್ಷ ಆಫರ್ ಬಂತು ನನಗೆ, ಮೇಳಕ್ಕೆ ಬನ್ನಿ ಅಂತ ಹೇಳಿ. ನಾನು ಮತ್ತೆ ನಯವಾಗಿ ಅದನ್ನು ನಿರಾಕರಿಸಿದೆ. ಹೌದು, ನಾನು ಇನ್ನು ಮೇಳವನ್ನು ಬದಲಾವಣೆ ಮಾಡಿ ಆಗುವಂತದ್ದು ಏನು ಇಲ್ಲ ನನಗೆ. ನನಗೆ ಕಟೀಲಮ್ಮ ಬೇಕಾದಷ್ಟು ಕೊಟ್ಟಿದ್ದಾರೆ, ನೀವೇನು ಬೇಸರ ಮಾಡಬೇಡಿ ಅಂತ ಹೇಳಿದ. ಆದ್ರೂ ಮತ್ತೆ ಅಷ್ಟು ಬೇರೆ ಮೇಳದಲ್ಲಿ ವೇಷ ಮಾಡುವಂತ ಯೋಗ್ಯತೆ ನನಗಿಲ್ಲ ಅಂತ ಹೇಳಿದೆ ನಾನು ಕರೆದವರಲ್ಲಿ. ಅದಕ್ಕೆ ಅವ್ರು ಹೇಳಿದ್ ಒಂದೇ ಮಾತು, ಅದನ್ನು ನೀವು ನಿರ್ಧಾರ ಮಾಡುದಲ್ಲ, ನಾವು ನಿರ್ಧಾರ ಮಾಡೋದು. ನಿಮ್ಮ ಯೋಗ್ಯತೆ ನಮಗೊತ್ತುಂಟು ಏನು ಅಂತ ಹೇಳಿ ಅವ್ರು ಹೇಳಿದ್ರು. ಅದೇ ನನಗೆ ದೊಡ್ಡ ಬಹುಮಾನ ಅಂತ ಅನ್ಸ್ಕೊಂಡೆ. ಬಹುಮಾನ, ಅವಾರ್ಡ್ ಕೂಡ ಅದೇ, ರಿವಾರ್ಡ್ ಕೂಡ ಅದೇ ಅಂತ ಡೇರೆ ಮೇಳಕ್ಕೆ ನನ್ನ ಕರಿಬೇಕು, ಅದು ಈ ಇಳಿ ವಯಸ್ಸಿನಲ್ಲಿ. ನಿಮ್ಮ ನೋಡಿ ಅದೇ ಹೇಳಿದ್ದು, ನೀವ್ ಹೇಳ್ತೀರ ಅಷ್ಟು ದೊಡ್ಡ ಯೋಗ್ಯತೆ ಇಲ್ಲ ಅಂದ್ರೆ, ಈ ವಯಸ್ಸಿನಲ್ಲಿ ನಿಮ್ಮನ್ನು ಗುರುತಿ ಇನ್ನೂ ಕರೀತಾ ಇದ್ದಾರೆ ನೋಡಿ ಅವರು. ಅದು ದೊಡ್ಡ ಮೇಳಕ್ಕೆ, ಅದು ಕೂಡ ಸಾಲಿಗ್ರಾಮ ಮೇಳ ಅಂದ್ರೆ ಬಹಳ ಪ್ರಚಾರದಲ್ಲಿರುವಂತ ಮೇಳ ನೋಡಿ. ಇದು ಯಕ್ಷಗಾನ ಕಲಾಮತೆ ಕೊಟ್ಟಂತಹ ಒಂದು ಉಡುಗೊರೆ ಅಂತ ಹೇಳಬಹುದು. ಸುಖೇಶ್ ಅಣ್ಣ, ನಾವು ಒಂದೇ ನಿಮ್ಮ ಹತ್ರ ಹೇಳೋದು, ಇರುವಷ್ಟು ದಿನ ಯಕ್ಷಲೋಕದಲ್ಲೇ ಇರಿ. ಯಕ್ಷಗಾನ ರಂಗವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೀವು ಬಿಡುವರಂತೂ ಅಲ್ಲ. ಯಕ್ಷಗಾನ ಲೋಕದಲ್ಲಿ ಸಂತೃಪ್ತಿ ಜೀವನ ಪಡೆದಿರುವಂತವ್ರು ನೀವಾಗಿರ್ತೀರಿ. ತಾಯಿ ಭ್ರಮರಾಂಬಿಕೆಯ ಆಶೀರ್ವಾದದಿಂದ ಇನ್ನಷ್ಟು ಕೀರ್ತಿ ನಿಮಗೆ ಸಿಗಲಿ, ಇನ್ನಷ್ಟು ಹೆಸರು ಮಾಡಿ. ಸ್ತ್ರೀ ಪಾತ್ರಧಾರಿಯಲ್ಲಿ ಇಡೀ ನಮ್ಮ ತುಳುನಾಡಿಗೆ
ಅಲ್ಲ ಇನ್ನೂ ನಾನೇ ರಿಟೈರ್ಡಿಗೆ ಆಗಿದೆ ಈಗ ಹೌದು. ರಿಟೈರ್ಡಿಗೆ ಆಗಿದೆ. ಅದ್ ನೀವು ಹೇಳಿದ್ರೆ ಮತ್ತೆ ಗೊತ್ತಾಗುದಿಲ್ಲ. 20-25 ವರ್ಷದವ್ರ ತರ ಕಾಣ್ತೀರಾ ಇನ್ನು ನೀವು. ಟಿವಿ 9 ಅವರು ಹೇಳಿದಾರೆ ಒಮ್ಮೆ, ಅಲ್ಲಿ ನಮ್ಗೆ ಬಂದವ್ರು ಹೇಳಿದ್ದಾರೆ, ಶೂಟಿಂಗ್ ಬಂದವ್ರು ಹೇಳಿದ್ದಾರೆ, ಎಷ್ಟು ವರ್ಷ ಕೇಳಿದ್ರು, ನಾನು ಹೌದಾ ಅಂತ ಹೇಳ್ತಾರೆ ಅವರು. ಎಷ್ಟು ವರ್ಷ ಈಗ ಒಂದು ಕೇಳುವ, ನೀವು ಹೇಳಿ. ನಿಮ್ಮ ಅಂದಾಜಲ್ಲಿ ಎಷ್ಟು ಆಗಿರ್ಬೋದು ನನಗಂತ ಒಂದು 40 ಕಡಿಮೆ, ತುಂಬಾ ಕಡಿಮೆ ಆಯ್ತು. 55 ಆಯ್ತು ಈಗ. 55ಕ್ಕೆ ನಡೀತಾ ಉಂಟು ಈಗ. ಗೊತ್ತಾಗುದಿಲ್ಲ. 55 ಎಲ್ಲ ಹೇಳುದು ಹಾಗೆ. ಏನೋ ಒಂದು ದೇವರೊಂದು ಅಂದು ಕೊಟ್ಟಿದ್ದಾರೆ ನನಗೆ ವರ. ಹೌದು, ಖುಷಿ ಆಗ್ತದೆ ಸುಖೇಶ್ ಅಣ್ಣ. ಇನ್ನಷ್ಟು ತಾಯಿ ಭ್ರಮರಾಂಬಿಕೆ ನಿಮಗೆ ಕೀರ್ತಿಯನ್ನು ಕರುಣಿಸಲಿ, ಇನ್ನಷ್ಟು ಹೆಸರು ಮಾಡುವಂತವರಾಗಿ, ನಿಮ್ಮಿಂದ ಎಷ್ಟೋ ಜನ ಈಗಿನ ಯುವ ಪೀಳಿಗೆಯವರಾಗ್ಲಿ ಹೊಸ ಪ್ರತಿಭೆಗಳಿಗೆ ಪೂರಕ ಇರಿ ಅಂತ ಹೇಳ್ತಾ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಧನ್ಯವಾದ. ಸಂದರ್ಶನ ಮಾಡಿದ್ದಕ್ಕೆ. ಧನ್ಯವಾದ. ಹಾಗೂ ನಮ್ಮೂರ ಎಕ್ಸ್ಪ್ರೆಸ್ ವಾಹಿನಿಯ ಎಲ್ಲಾ ಬಳಗದವರಿಗೂ ಹಾಗೂ ಅದನ್ನು ವೀಕ್ಷಣೆ ಮಾಡುತ್ತಿರುವಂತಹ ವೀಕ್ಷಕರಿಗೂ ಸುಖೇಶ್ ಮಡಾಮಕ್ಕಿಯ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದ ಸುಖೇಶ್ ಅಣ್ಣ. ವೀಕ್ಷಕರೇ, ಇವತ್ತಿನ ನಮ್ಮ ಈ ನಮ್ಮೂರ ಸಾಧಕರು ವಿಶೇಷ ಸಂಚಿಕೆಯ ವಿಶೇಷ ವ್ಯಕ್ತಿ ಸುಖೇಶ್ ಅಣ್ಣನ ಜೀವನ ಚರಿತ್ರೆ, ತನ್ನ ಕತೆ, ತನ್ನ ಕಷ್ಟ, ತನ್ನ ಬಾಲಿ ಎಲ್ಲವನ್ನು ಬಹಳ ವಿವರವಾಗಿ ಹೇಳಿದ್ದಾರೆ. ಒಬ್ಬ ನಿಜ ಕಲಾವಿದರ ಬದುಕು ಹೇಗಿರ್ತದೆ ಅನ್ನೋದನ್ನು ಇವರ ಹತ್ರ ಮಾತಾಡಿದಾಗ ಗೊತ್ತಾಗ್ತದೆ ನಿಮಗೆ. ಇನ್ನು ಮುಂದಕ್ಕೆ ಕೂಡ ಇಂಥ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೇನೆ. ಧನ್ಯವಾದ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.